ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪಲಾಶಪುಷ್ಪಶಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕೇತುವಿನ ಸಿಂಹ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ರಾಹು ಕೇತುಗಳ ಒಂದು ಮಹಾ ಪರಿಚಾಲನೆ ಈ ಮೇ ತಿಂಗಳ 18ರ ಭಾನುವಾರದಂದು ಸಂಜೆ ಸುಮಾರು 4:31 ಆಗುವಂಥದ್ದಿದೆ. ಈ ಒಂದು ಮಹಾಪರಿವರ್ತನೆ 18 ತಿಂಗಳಿಗೊಮ್ಮೆ ಆಗುವಂಥದ್ದು. ಈ ರಾಹು ಕೇತುಗಳು ಛಾಯಾ ರೂಪದಲ್ಲಿ ಮಾಯಾ ರೂಪದಲ್ಲಿ ಒಂದು ಅಸ್ತಿತ್ವದಲ್ಲಿ ಇಲ್ಲದೇ ಇದ್ದರೂ ಸಹ ಅವರು ಒಂದು ಸ್ಥಾನವನ್ನು ಗಳಿಸಿಕೊಂಡಂತಹ ಒಂದು ಈ ಜ್ಯೋತಿಷ್ಯ ಶಾಸ್ತ್ರದ ಉಲ್ಲೇಖ ಇರುವಂಥ ಈ ಗ್ರಹಗಳು ಸಪ್ತ ಗ್ರಹಗಳಿಂದ ಭಿನ್ನವಾದ ಪರಿಣಾಮವನ್ನು ಕೊಡುವಂಥದ್ದಾಗಿರುತ್ತೆ. ಯಾಕಂದರೆ ಈ ಉಳಿದ ಸಪ್ತ ಗ್ರಹಗಳು ಎಂದು ಜ್ಯೋತಿಷ್ಯದಲ್ಲಿ ಗುರುತಿಸಲ್ಪಟ್ಟುವಂತಹ ಗ್ರಹಗಳು ನಮಗೆ ದೃಷ್ಟಿಗೆ ಗೋಚರವಾಗುತ್ತವೆ. ನಾವು ಪ್ರತ್ಯಕ್ಷವಾಗಿ ನಭ ಮಂಡಲದಲ್ಲಿ ಕಾಣುವಂಥದ್ದು ಸಾಧ್ಯ. ಸೂರ್ಯ ಚಂದ್ರರು ಮಂಗಳ ಬುಧ ಗುರು ಶುಕ್ರ ಶನಿ ಇಂತಹ ಗ್ರಹಗಳನ್ನು ನಾವು ಪ್ರತ್ಯಕ್ಷವಾಗಿ ಕಾಣಲು ಸಾಧ್ಯತೆ. ಆದರೆ ಇವೆಲ್ಲವೂ ಅಪ್ರತ್ಯಕ್ಷವಾಗಿ ಇರುವಂಥದ್ದು ಮಾಯೆ ಮತ್ತು ಛಾಯೆಗಳ ರೂಪದಲ್ಲಿ ಇರುವಂತಹದ್ದು ಈ ರಾಹುಕೇತುಗಳು. ಈ ರಾಹುಕೇತುಗಳ ಪರಿವರ್ತನೆ ಇದೇ ಈ ಮೇ ತಿಂಗಳ 18ರ ಭಾನುವಾರದಂದು ಸಂಜೆ ಆಗುವಂಥದ್ದಿರುತ್ತೆ. ವೈಶಾಖ ಬಹುಳ ಷಷ್ಠಿಯ ದಿನ ಅಂದು ಆಗುವಂತಹ ಈ ಪರಿವರ್ತನೆ ಮುಂದಿನ 18 ತಿಂಗಳ ಕಾಲ ಇರುವಂಥದ್ದು. ಈಗಾಗಲೇ ಅಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ ಇರುವಂಥವನು ಆತನು ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ. ರಾಹು ಅಲ್ಲಿ ಮೀನದಲ್ಲಿದ್ದಂಥ ರಾಹು ಕುಂಭರಾಶಿಗೆ, ಅಂದರೆ ಇವೆಲ್ಲವೂ ಹಿಮ್ಮುಖವಾಗಿ ಅಥವಾ ರಿವರ್ಸ್ ಅಂತ ನಾವು ಏನು ಹೇಳ್ತೇವೆ ಅಥವಾ ವಕ್ರಗತಿ ಅಂತ ಹೇಳ್ತೇವೆ. ಆ ವಕ್ರಗತಿಯ ಚಲನೆ ರಾಹುಕೇತುಗಳಿಗೆ ಯಾವಾಗಲೂ ವಕ್ರಗತಿಯಲ್ಲೇ ಚಲನೆ ಮಾಡ್ತಾರೆ. ಅವರು ಹಿಮ್ಮುಖವಾದ ಚಲನೆಯಲ್ಲಿ ಇರ್ತಾರೆ. ಹಾಗಾಗಿ ಈ ರಾಹು ಕೇತುಗಳ ಒಂದು ಪರಿಣಾಮವು ಈ ನವಗ್ರಹದ ಪರಿಣಾಮದಲ್ಲಿ ವಿಶೇಷವಾದ ತನ್ನದೇ ಆದ ಒಂದು ಛಾಪನ್ನು ಮೂಡಿಸುವಂತಿರುತ್ತೆ. ಇದರ ಪರಿವರ್ತನೆಯು ಜಗತ್ತಿನ ಮೇಲೂ ಆಗುಹೋಗುಗಳ ಮೇಲೂ ವಾತಾವರಣದ ಮೇಲೂ ಆರ್ಥಿಕತೆ ಆರೋಗ್ಯ ಅಥವಾ ಇನ್ನಿತರ ಎಲ್ಲ ವಿಚಾರಗಳ ಮೇಲೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾದ ಪರಿಣಾಮಗಳನ್ನು ಬೀರುತ್ತವೆ. ಹಾಗಾಗಿ ಇವೆಲ್ಲರ ಒಂದು ವಿಶ್ಲೇಷಣೆ ಜಾಗತಿಕವಾಗಿ ಏನೆಲ್ಲ ಆಗುತ್ತೆ, ಜಾಗತಿಕವಾಗಿ ಏನೆಲ್ಲ ಪರಿಣಾಮಗಳಾಗುವಂಥದ್ದು ಈಗಾಗಲೇ ರಾಹುವಿನ ಒಂದು ಪಲ್ಲಟದ ಪ್ರತ್ಯೇಕ ವಿಡಿಯೋನಾಗ ಪ್ರಸಾರ ಮಾಡಿದ್ದೇನೆ. ಅದನ್ನು ಹಲವರು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಈ ಕೇತುವಿನ ಒಂದು ಪರಿಣಾಮ ಸಹ ನಿಮ್ಮ ರಾಶಿಗೆ ಮೇಲೆ ಜೊತೆಗೆ ಜಾಗತಿಕವಾಗಿ ಏನೆಲ್ಲ ಆಗೋದು ಅದನ್ನು ಎಲ್ಲರೂ ತಿಳಿದುಕೊಳ್ಳೋದು ಒಂದು ಉತ್ತಮ. ಯಾಕಂದರೆ ನಾವು ನಮಗೆ ಮುಂದೆ ಬರತಕ್ಕಂಥ ಒಂದು ಪರಿಣಾಮಗಳನ್ನು ಊಹೆ ಮಾಡಿ ಆ ಊಹಾತ್ಮಕವಾಗಿ ಗ್ರಹಗಳಿಂದ ಆಗುವ ಪ್ರಭಾವವನ್ನು ತಿಳಿದುಕೊಂಡು ಅದಕ್ಕೆ ಸೂಕ್ತವಾದ ಮುನ್ನೆಚ್ಚರಿಕೆ ಆಗಬಹುದಂಥ ಸ್ವಲ್ಪ ಅನಾಹುತಗಳನ್ನು ಸ್ವಲ್ಪ ತಪ್ಪಿಸುವಂಥದ್ದು ಅಥವಾ ಕಡಿಮೆ ಮಾಡೋದು ಪ್ರಮಾಣಗಳನ್ನು ಅದು ಮನುಷ್ಯನಿಗೆ ಸಾಧ್ಯತೆ ಇದೆ. ಇತರ ಎಲ್ಲ ಜೀವಿಗಳಿಂದ ಮನುಷ್ಯನಿಗೆ ಅಂಥ ಒಂದು ಸೌಲಭ್ಯ ಇರುವ ಕಾರಣ ನಿಮ್ಮ ರಾಶಿಗೆ ಅನುಗುಣವಾದ ಪರಿಣಾಮವನ್ನು ಮೊದಲೇ ಗಮನಿಸಿಕೊಂಡು ಅದಕ್ಕೆ ಸೂಕ್ತವಾದ ನೀವು ಮುನ್ನೆಚ್ಚರಿಕೆಯಿಂದ ಇರುವಂಥದ್ದು ಪ್ರತಿಯೊಬ್ಬರ ಒಂದು ಕರ್ತವ್ಯ ಆಗಿರುತ್ತೆ. ಇನ್ನು ಈ ಕೇತುವಿನ ಚಲನೆ ಅಲ್ಲಿ ಇಷ್ಟು ದಿನ ಮೀನದಲ್ಲಿದ್ದಂತಹ ಕೇತು ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳಿಗೆ ಕಾರಣನಾಗಿದ್ದಾನೆ. ಅನೇಕ ರೀತಿಯ ಅಡ್ಡ ಪರಿಣಾಮ ಅದರಲ್ಲಿ ವಿಶೇಷವಾಗಿ ಸಾಮಾನ್ಯ ಜನರಿಗೆ ವಿಶೇಷವಾದ ಜೀವನದಲ್ಲಿ ಕಷ್ಟ ನಷ್ಟಗಳು, ವಿಶೇಷವಾಗಿ ಕೆಲವೊಬ್ಬರಿಗೆ ಜೀವನದಲ್ಲಿ ನಾನಾ ರೀತಿಯ ವೈರಾಗ್ಯ ತ್ಯಾಗದ ಭಾವನೆಗಳು, ಅಲ್ಲಿ ಸಾಂಸಾರಿಕವಾಗಿ ಭಿನ್ನ ಆಗುವಂಥದ್ದು ಅಂದರೆ ಪ್ರತ್ಯೇಕ ಆಗುವಂಥದ್ದು, ಅಲ್ಲಿ ಪತಿ ಪತ್ನಿ ಮಕ್ಕಳು ಅಥವಾ ಇನ್ನಿತರರ ಅಗಲುವಿಕೆಗೆ ಕಾರಣದಾಗ ರಾಹು ಕೇತು ಕನ್ಯಾ ರಾಶಿಯಲ್ಲಿದ್ದಾಗ ಕೇತುವಿಗೆ ಮೋಕ್ಷಕಾರಕ ಅಂತ ಹೇಳ್ತಾರೆ. ಕೇತುವಿಗೆ ಮೋಕ್ಷಕಾರಕ ಅಂತ. ಹಾಗಾಗಿ ಅವರು ಹಲವಾರು ಒಂದು ಜನರ ಒಂದು ಆಯುಷ್ಯಕ್ಕೆ ಮೇಲೆ ಸಹ ಪರಿಣಾಮ ಬೀರ್ತಾನೆ. ಆಯುಷ್ಯ ಅಂದರೆ ಯಾರಿಗೆ ಈ ಉದಾಹರಣೆಗೆ ಕನ್ಯಾ ರಾಶಿಯಲ್ಲಿ ಆತನು ಇದ್ದ ಕಳೆದ ಒಂದು 18 ತಿಂಗಳಲ್ಲಿ, ಆ 18 ತಿಂಗಳ ಅವಧಿಯಲ್ಲಿ ಹಲವು ಕನ್ಯಾ ರಾಶಿಯವರಿಗೆ ಅನೇಕ ರೀತಿಯ ಸಂಕಷ್ಟಗಳು, ಅನೇಕ ರೀತಿಯ ಒಂದು ವೈಚಿತ್ರ್ಯಗಳು, ಜೊತೆಗೆ ಅನೇಕ ರೀತಿಯ ಒಂದು ಅವರಿಗೆ ಕೆಲವೊಬ್ಬರಿಗೆ ಮರಣ ಸದೃಶ ಅಥವಾ ಮರಣವೂ ಆಗಿರುವಂಥದ್ದೆಲ್ಲ ಉದಾಹರಣೆಗಳು ಇರ್ತವೆ. ಹಾಗಾಗಿ ಆ ಕೇತು ಏನು ಸಾಮಾನ್ಯ ಅಲ್ಲ. ಆತನು ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ಅಂತ ಆತನ ಶ್ಲೋಕದಲ್ಲಿ ಬರುತ್ತೆ. ಆತನು ಪಲಾಶ ಪುಷ್ಪ ಅಂದರೆ ಪಲಾಶ ಅಂದರೆ ಆ ಒಂದು ಪಲಾಶದ ಮರ ಅಂತ ಹೇಳ್ತೇವೆ. ಆ ಪಲಾಶದ ಮರದ ಒಂದು ಹೂವಿನ ಹಾಗೆ, ಆ ಪಲಾಶದ ಮರದ ಹೂವಿನ ಹಾಗೆ ಇರುವಂಥದ್ದು ಅದನ್ನು ಒಂದು ಅಂದರೆ ಕೆಂಪು ವರ್ಣದವನು ಕುಜವತ್ ಕೇತು ಅಂತ ಹೇಳ್ತಾರೆ. ಆ ಒಂದು ಕುಜನ ಹಾಗೆ ಆತನ ಒಂದು ಅಸ್ತಿತ್ವ ಇರುತ್ತೆ. ಆದರೆ ಕುಜನು ನೇರ ಯುದ್ಧ ಮಾಡುವಂಥ ವೀರ ಯೋಧ, ಶೌರ್ಯ ಪರಾಕ್ರಮಗಳ ಒಂದು ಯೋಧ ಆಗಿದ್ದರೆ
ಕೇತುವು ಇಂತಹ ಒಂದು ಕುಜನಿಗೆ ವಿರುದ್ಧವಾದ ರೀತಿಯ ಯುದ್ಧ ಮಾಡೋದು, ಅಂದರೆ ತಂತ್ರಗಾರಿಕೆ, ಮೋಸ, ಸಂಚು, ವಂಚನೆ, ಜೊತೆಗೆ ನಾವು ಈಗಿನ ಒಂದು ಯುಗದಲ್ಲಿ ಏನೇನೋ ಈ ಮಾಟ, ಮಂತ್ರ, ತಂತ್ರ, ವಾಮಾಚಾರ ಅಂತ ಅನ್ಕೊಳ್ಳೋದು ಅವೆಲ್ಲವೂ ಪ್ರಯೋಗಕ್ಕೆ ಕೇತುವು ಸಿದ್ಧಹಸ್ತನಾಗಿದ್ದಾನೆ. ಅವೆಲ್ಲವೂ ಕೇತುವಿನ ವ್ಯಾಪ್ತಿಯಲ್ಲಿ ಬರುತ್ತೆ. ಮಾಟ, ಮಂತ್ರ, ತಂತ್ರ ಅಥವಾ ಇನ್ನಿತರ ಯಾವುದು ಅಥರ್ವವಾದ ಹಂತವಾದ ಕೆಲವೊಂದು ಆಚರಣೆಗಳು, ಕ್ಷುದ್ರ ಆಚರಣೆಗಳು ಅಥವಾ ಒಂದು ವೈದಿಕ ಅಥವಾ ದೈವಿಕ ಆಚರಣೆಗೆ ವಿರುದ್ಧವಾದ ತೀರಾ ತಾಮಸಿಕವಾದ ಆಚರಣೆಗಳಿಗೆ ಅಲ್ಲಿ ಕೇತುವು ಪ್ರಖ್ಯಾತನಾಗಿರ್ತಾನೆ. ಹಾಗಾಗಿ ಕೇತುವಿನ ಇಂಥ ಎಲ್ಲ ಪರಿಣಾಮ ಆವಾಗ ಆತನು ಕನ್ಯಾ ರಾಶಿಯಲ್ಲಿದ್ದಾಗ ಹಲವಾರು ತೊಂದರೆಗಳು, ಎಲ್ಲ ಕಷ್ಟ ನಷ್ಟಗಳು ಆಗಿದ್ದವು. ಅನೇಕರಿಗೆ ಕುಟುಂಬದಿಂದ ಬೇರ್ಪಡುವಂಥ ವಿಚಾರ, ಪತಿ ಪತ್ನಿಯರು ಅಗಲುವಂಥ ವಿಚಾರ, ಅಥವಾ ಕೆಲವರಿಗೆ ಮಕ್ಕಳ ಅಗಲುವಿಕೆ, ಪತಿ ಪತ್ನಿಯರಿಗೆ ಸಾಂಸಾರಿಕವಾಗಿ ವಿಚ್ಛೇದನಗಳು ಹೆಚ್ಚಳಾಗಿದೆ. ಇವೆಲ್ಲ ಕನ್ಯಾ ರಾಶಿಯಲ್ಲಿ ಇರುವಾಗ ಆಗಿತ್ತು. ಆದರೆ ಯಾವ ರಾಶಿಯಲ್ಲಿದ್ದರೂ ಅವರ ಒಂದು ಅಡ್ಡ ಪರಿಣಾಮ ಇದ್ದೇ ಇರುತ್ತೆ. ರಾಹುದಾಗಲಿ ಕೇತುಗಳಲ್ಲಿ ಅವರು ತೋರಿಕೆಗೆ ಕೆಲವೊಮ್ಮೆ ಒಳ್ಳೆಯದನ್ನು ಮಾಡ್ತಾರೆ ಹೊರತು ಆಮೇಲೆ ಅದರ ಒಂದು ಲಾಂಗ್ ಟರ್ಮ್ ಇಫೆಕ್ಟ್ ಅಂತ ಹೇಳ್ತಲ್ಲ, ಈಗ ನಿಮಗೆ ಇಮಿಡಿಯೇಟ್ ಇಫೆಕ್ಟ್ ಅನ್ನೋದು ಬೇರೆ, ಅದು ತಕ್ಷಣವಾಗಿ ಗೊತ್ತಾಗುವಂಥದ್ದು. ಹಾಗೆ ಯಾವುದಾದ್ರು ನಾವು ಒಂದು ಪದಾರ್ಥನ ತಿಂದಾಗ ನಮಗೆ ಸಿಹಿ ಅನ್ನಿಸ್ಬೋದು, ಆದರೆ ಅದರ ಪರಿಣಾಮ ನಮ್ಮ ದೇಹದೊಳಗೆ ಕಹಿನೂ ಆಗ್ಬೋದು ಅಲ್ವಾ, ಅದು ಲಾಂಗ್ ಟರ್ಮ್ ಅಂತ ಹೇಳ್ತಾರೆ. ಹಾಗಾಗಿ ಇವೆಲ್ಲ ಕೇತು ಮತ್ತು ರಾಹುಗಳು ನಮಗೆ ತತ್ಕಾಲವಾಗಿ ಸಿಹಿಯನ್ನು ಕೊಡುವಂಥದ್ದು ಅಥವಾ ತಾತ್ಕಾಲಿಕವಾಗಿ ಒಳ್ಳೆಯದನ್ನೊಂದು ಭಾವನೆ ಕೊಡುವಂಥದ್ದು. ಆದರೆ ಅವರು ಕೊಡುವಂಥದ್ದು ಮಾಯಾ ರೂಪದಲ್ಲಿ, ಅದು ದೀರ್ಘ ಪರಿಣಾಮದಲ್ಲಿ ಅಥವಾ ಶಾಶ್ವತ ಪರಿಣಾಮದಲ್ಲಿ ಅದು ತೊಂದರೆನೇ ಅಥವಾ ಕೆಟ್ಟದೇ ಆಗಿರ್ಬೋದು. ಹಾಗಾಗಿ ಇಲ್ಲಿ ಈ ಮಾಯಾ ಛಾಯಾಗ್ರಹಗಳು ಈ ಬಾರಿ ಅಲ್ಲಿ ಕೇತು ಪ್ರವೇಶ ಮಾಡುತ್ತದೆ ಸಿಂಹರಾಶಿಗೆ. ಸಿಂಹರಾಶಿಗೆ ಪ್ರವೇಶ ಮಾಡುವಾಗ ಅಲ್ಲಿ ಏನೆಲ್ಲ ಪರಿವರ್ತನೆಗಳು ಜಗತ್ತಿನ ಮೇಲೆ ಆಗ್ಬೋದು. ಸಿಂಹರಾಶಿಯು ಅದು ರವಿ ಅಥವಾ ಒಂದು ಸೂರ್ಯನ ಸ್ವಕ್ಷೇತ್ರ ಆಗಿರುತ್ತೆ. ಸೂರ್ಯನ ಒಂದು ಸ್ವರಾಶಿ, ಅವನ ಸ್ವಕ್ಷೇತ್ರ ಆಗಿರುವಂಥದ್ದು. ಆ ಸೂರ್ಯ ಭಗವಂತರ ಕ್ಷೇತ್ರದಲ್ಲಿ ಕೇತುವಿನ ಪ್ರವೇಶ ಆದಾಗ ಅಲ್ಲಿ ವಿಶೇಷವಾಗಿ ಇದು ಅನಂತ ಕಾಲಸರ್ಪ ಎಂಬ ಯೋಗದಲ್ಲಿ ನಿರ್ಮಾಣ ಆಗುವಂಥ ಸ್ಥಿತಿಯಲ್ಲಿ ಬಂದಿದೆ. ಅದು ಈ ಯುಗಾದಿಯ ಪರ್ವಕಾಲದಲ್ಲೂ ಇದೇ ಯೋಗ ಇತ್ತು. ಈಗ ರಾಹು ಕೇತುಗಳ ಪರಿಚಯನಲ್ಲೂ ಇಂತಹ ಒಂದು ಯೋಗ ನಿರ್ಮಾಣ ಆಗುತ್ತೆ. ಅಲ್ಲಿ ಚಂದ್ರನನ್ನು ಹೊರತುಪಡಿಸಿ ಇತರೆಲ್ಲ ಗ್ರಹಗಳು ಅಲ್ಲಿ ರಾಹು ಕೇತುಗಳ ಅಧೀನದಲ್ಲಿರುವಂತಹ ಸ್ಥಿತಿ ಬರುತ್ತೆ. ಅಲ್ಲಿ ಯುಗಾದಿ ಪರ್ವಕಾಲದಲ್ಲಿ ಚಂದ್ರನೂ ಸೇರಿ ಲಗ್ನವೂ ಸೇರಿ ಎಲ್ಲವೂ ಆ ಅನಂತ ಕಾಲಸರ್ಪದಲ್ಲಿ ಬಂಧವಾಗಿತ್ತು. ಹಾಗಾಗಿ ಇಲ್ಲಿ ರಾಹು ಕೇತುಗಳ ನಡುವಿನಲ್ಲಿ ಇರುವಂತಹ ಇದು ಗ್ರಹದ ಪರಿಸ್ಥಿತಿ ಈ ಭಾಗಗಳು ನಿರ್ಮಾಣ ಆಗುತ್ತೆ. ಹಾಗಾಗಿ ಈ ಒಂದು ಕೇತುವಿನ ಪ್ರಭಾವದಿಂದ ಅಲ್ಲಿ ಸೂರ್ಯನ ರಾಶಿಯಲ್ಲಿ ಆತನು ಕೂತಿರುವಾಗ ವಿಶೇಷವಾಗಿ ಇದೆಲ್ಲ ಸೂರ್ಯನು ಅಧಿಕಾರವನ್ನು, ರಾಜಕೀಯವನ್ನು, ಆಳುವವರನ್ನು, ಜೊತೆಗೆ ವಿವಿಧ ರೀತಿಯ ಧಾರ್ಮಿಕ ಉನ್ನತ ನಾಯಕರನ್ನು, ಉನ್ನತವಾಗಿ ಇರುವಂತಹ ಬೇರೆ ಬೇರೆ ರೀತಿಯ ಹುದ್ದೆಗಳಲ್ಲಿ ಇರುವಂಥವ್ರನ್ನ ಅಥವಾ ಮನೆಯ ಯಜಮಾನನನ್ನು ಇವೆಲ್ಲ ಸೂಚನೆ ಮಾಡುತ್ತೆ. ಅಲ್ಲಿ ಕೇತುವು ಅಲ್ಲಿ ಆತಹ ಒಂದು ಯಜಮಾನ ಅಥವಾ ಅಧಿಕಾರಸ್ಥ ಅಥವಾ ಪ್ರಮುಖ ಅಥವಾ ಸರ್ಕಾರದ ಒಂದು ಸ್ಥಾನದಲ್ಲಿ ಕೇತುವಿನ ಪ್ರವೇಶ ಆದಾಗ ಅಲ್ಲಿ ಆತನು ಕೇತು ತನ್ನದೇ ಪ್ರಭಾವವನ್ನು ಅಲ್ಲಿ ಬೀರ್ತಾನೆ. ತನ್ನದೇ ಪ್ರಭಾವ ಬೀರೋದಂದರೆ ಅಲ್ಲಿ ಅಂತಹ ಒಂದು ಆಳ್ವಿಕೆ ಮಾಡುವವರಲ್ಲಿ, ಆಳುವವರಲ್ಲಿ ಅಥವಾ ಸರ್ಕಾರದಲ್ಲಿ ಅಂತಹ ಒಂದು ಮದೋನ್ಮತ್ತರಾಗ್ತಾರೆ. ಜನರ ಮೇಲೆ ಅವರಿಗೆ ನಿಷ್ಕರುಣೆಯಾಗಿ ಇರ್ತಾರೆ. ಅನೇಕ ರೀತಿಯ ಒಂದು ವಿಶೇಷವಾದ ಬೇರೆ ಬೇರೆ ರೀತಿಯ ಕಾನೂನು ನಿಯಮಗಳನ್ನು ಅಲ್ಲಿ ತರ್ಬೋದು. ಜೊತೆಗೆ ಜನರಿಗೆ ಒಂದು ಬೇರೆ ಬೇರೆ ರೀತಿಯ ಆಮಿಷಗಳನ್ನು ಒಡ್ಡುವಂಥದ್ದು. ಆಮಿಷಗಳನ್ನು ಒಡ್ಡಿ ಅಲ್ಲಿ ಪರಿಣಾಮ ಅದರದ್ದು ಅಷ್ಟು ಒಳ್ಳೆಯದಾಗಲ್ಲ, ಅಂದರೆ ತಾತ್ಕಾಲಿಕವಾಗಿ ಜನರಿಗೆ ಅದರಿಂದ ಖುಷಿಯಾಗುತ್ತೆ. ಹಾಗಾಗಿ ಇವೆಲ್ಲ ನೋಡ್ಬೋದು. ಬೇರೆ ಬೇರೆ ದೇಶಗಳಲ್ಲಿ ಆ ಪ್ರಜೆಗಳಿಗೆ ಅಥವಾ ಅವರ ಒಂದು ನಾಗರಿಕರಿಗೆ ಬೇರೆ ಬೇರೆ ರೀತಿಯ ಆಮಿಷಗಳನ್ನು ಒಡ್ಡುವಂಥದ್ದು, ಜೊತೆಗೆ ಬೇರೆ ಬೇರೆ ರೀತಿಯ ಅವರನ್ನು ಪ್ರಚೋದನೆ ಮಾಡುವಂಥದ್ದು. ಅವರನ್ನು ಜಾತಿ ರೂಪದಲ್ಲೋ, ಧರ್ಮದ ರೂಪದಲ್ಲೋ, ಆಚರಣೆಗಳ ರೂಪದಲ್ಲೋ ಅಥವಾ ಇನ್ನಿತರ ಒಂದು ಗುಂಪುಗಳ ಮೇಲೆ ಅದನ್ನು ಭಿನ್ನತೆ ಮಾಡಿ, ಅದನ್ನು ಡಿವೈಡ್ ಆ್ಯಂಡ್ ರೂಲ್ ಅಂತ ನಾವು ಕೇಳಿರ್ತಲ್ಲ, ಅಂಥ ಒಂದು ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಶತಮಾನಗಳ ಕಾಲ ನಮ್ಮ ದೇಶವನ್ನು ಹೊರಕೆಯರು ಆಳಿದ್ದರು ನಮಗೆ ಗೊತ್ತಿರುವಂಥದ್ದು. ಹಾಗಾಗಿ ಅಂತಹ ಒಂದು ಸಂಚುಗಾರಿಕೆ, ತಂತ್ರಗಾರಿಕೆ ಎಲ್ಲ ದೇಶಗಳು, ಇದು ಒಂದು ದೇಶಕ್ಕಂತಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಇಂತಹ ಒಂದು ಒಡೆದು ಆಳುವಂಥದ್ದು, ತಂತ್ರಗಾರಿಕೆ ಮಾಡೋದು, ಇದೆಲ್ಲ ಆಳುವವರ ಬುದ್ಧಿ ಬರುತ್ತೆ. ಕೇತು ಇಂಥದ್ದಕ್ಕೆಲ್ಲ ಕಾರಕನಾಗಿರ್ತಾನೆ. ಹಿಂದೆ ಇತಿಹಾಸದಲ್ಲೋ ಪುರಾಣದಲ್ಲೋ ಇಂತಹ ಒಂದು ವಿಚಾರಗಳು ಬಂದಾಗ ಅಲ್ಲಿ ಆಳುವವರ ಮಧ್ಯೆ, ಜೊತೆಗೆ ಆಳಿಸಿಕೊಳ್ಳುವವರ ಮಧ್ಯೆ ಇಂತಹ ಒಂದು ಕಂದರಗಳು ಎಲ್ಲ ಬಂದಿವೆ. ಹಾಗಾಗಿ ಇದು ಒಂದು ಪ್ರಜೆಗಳಿಗೆ ಅಷ್ಟೊಂದು ಕ್ಷೇಮತರವಾದ ವಿಚಾರ ಅಲ್ಲ. ಸಾಮಾನ್ಯ ಪ್ರಜೆಗಳಿಗೆ ಈ ಕೇತುವು ಅಲ್ಲಿ ಸಿಂಹದಲ್ಲಿ ಕೂತಿರೋದ್ರಿಂದ ಪ್ರಜೆಗಳಿಗೆ ನಾನಾ ರೀತಿಯ ಒಂದು ಗೊತ್ತಿಲ್ಲದೆ ಅವರು ಒಂದು ಸಂಚಿನಲ್ಲಿ ಸಿಲುಕಿಕೊಳ್ಳುವಂಥದ್ದು ಅಥವಾ ಅವರು ಯಾವುದೇ ರೀತಿಯ ಒಂದು ಅದಕ್ಕೆ ರಿಯಾಕ್ಷನ್ಗಳನ್ನಾಗಲಿ ಪ್ರತಿಭಟನೆ ಮಾಡದೇ ಇರುವಂತಹ ಸ್ಥಿತಿಯಲ್ಲಿ ಅವರು ಹೋಗುವಂಥದ್ದು ಇವೆಲ್ಲ ಆಗುತ್ತೆ. ಹಾಗಾಗಿ ಈ ಒಂದು ಆಳುವವರ ವಿಚಾರ ಇರ್ಬೋದು. ಇನ್ನು ಈ ಮೇಲೆ ಮೇಲೆ ಇರುವಂಥ ಬೇರೆ ಬೇರೆ ಅಧಿಕಾರಗಳು ಅಥವಾ ಒಂದು ಕಂಪನಿಗಳ ಮುಖ್ಯಸ್ಥರು, ಹೆಡ್ಗಳು ಅಥವಾ ನಿಮ್ಮ ಇರುವಂಥ ಇಮಿಡಿಯೇಟ್ ಮ್ಯಾನೇಜರ್ಗಳು ಇರ್ಬೋದು ಅಥವಾ ಒಂದು ಮನೆಯ ಯಜಮಾನ ಇರ್ಬೋದು, ಅವರೆಲ್ಲರಲ್ಲೂ ಈಗ ಒಂದು ನಕಾರಾತ್ಮಕ ಭಾವನೆ, ಋಣಾತ್ಮಕ ಚಿಂತನೆ, ವಿರುದ್ಧವಾದ ಚಿಂತನೆ ಇವೆಲ್ಲ ಬರುತ್ತೆ. ಜೊತೆಗೆ ಅವರು ಪರಿಣಾಮದಲ್ಲಿ ನಿಮಗೆ ಮೇಲ್ನೋಟಕ್ಕೆ ಒಳ್ಳೆಯದನ್ನು ಮಾಡುವಂತೆ ಕಂಡರೂ ಅದರ ಒಂದು ದೀರ್ಘ ಪರಿಣಾಮದಲ್ಲಿ ನಿಮಗೆ ತೊಂದರೆದಾಯಕ ಆಗ್ಬೋದು, ನಿಮಗೆ ಕೆಟ್ಟದಾಗಿ ಮಾಡುವಂಥದ್ದು ಅಥವಾ ನಿಮ್ಮ ಮೇಲೆ ಅವರಿಗೆ ಒಂದು ವಿಶ್ವಾಸ ಅಥವಾ ನಂಬಿಕೆಗಳು ತೋರಿಕೆಗೆ ಮಾತ್ರ ಇರುವಂಥದ್ದು, ಹಿಂದಿನಿಂದ ನಿಮಗೆ ಬೆನ್ನಿಗೆ ಚೂರಿ ಹಾಕುವಂಥ ವಿಚಾರಗಳು ಅವರು ಮಾಡುವಂಥದ್ದೆಲ್ಲ ಇರುತ್ತೆ.
ಜೊತೆಗೆ ಈ ಕಾಲದಲ್ಲಿ ಹಲವಾರು ಅವರು ವಿಚಿತ್ರವಾದ ಸ್ಟೆಪ್ಗಳನ್ನು ತಗೋಬೋದು. ಈ ಆಳುವವರು, ಅಧಿಕಾರಸ್ಥರು, ಯಾರ್ಯಾರ ಕೈಯಲ್ಲಿ ಅಧಿಕಾರ ಇದೆ ಅವರು ವಿಚಿತ್ರವಾದ ಸ್ಟೆಪ್ಗಳನ್ನು ತೆಗೆದುಕೊಳ್ಳೋದು, ವಿಚಿತ್ರವಾದ ರೂಲ್ಸ್ಗಳನ್ನು ತರುವಂಥದ್ದು, ಅಥವಾ ವಿಚಿತ್ರವಾದ ಏನೇನು ಆಚರಣೆಗಳನ್ನು ಪ್ರಚೋದನೆ ಮಾಡುವಂಥದ್ದೆಲ್ಲ ಇರುತ್ತೆ, ಇವೆಲ್ಲ ಆಗುತ್ತೆ. ಇನ್ನು ಈ ಕಾಲದಲ್ಲಿ ಜನಮಾನಸದಲ್ಲಿ ಜನರ ಮೇಲೆ ಏನು ಪರಿಣಾಮ ಆಗುತ್ತೆ, ಜನರಲ್ಲಿ ಈಗ ಈ ಕಾಲದಲ್ಲಿ ಈ ಮೂಢನಂಬಿಕೆಗಳು, ಮೂಢ ಆಚರಣೆಗಳು ಹೆಚ್ಚಳಾಗುತ್ತೆ. ಗೂಢವಾದ ವಿದ್ಯೆ, ರಹಸ್ಯವಾದ ವಿದ್ಯೆ, ಮಾಟ ಮಂತ್ರ, ಮೋಹಿನಿ ಅನ್ನೋದು ಇದು ಎಲ್ಲ ದೇಶದಲ್ಲೂ ಬೇರೆ ಬೇರೆ ರೂಪದಲ್ಲಿ ಇರುತ್ತೆ. ನಾವು ಅಂದ್ಕೊಳ್ಳೋದು ನಮ್ಮ ದೇಶದಲ್ಲೇ ಇದೆ ಅಂಥೇಳಿ. ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಹಿಂದೆನೂ ಇತ್ತು, ಮುಂದೆನೂ ಇರುತ್ತದೆ. ಅಂತಹ ಒಂದು ಕ್ಷುದ್ರವಾದ ಆಚರಣೆಗಳಿಗೆ, ಕ್ಷುದ್ರವಾದ ನಂಬಿಕೆಗಳಿಗೆ, ಮೂಢವಾದ ನಂಬಿಕೆಗಳಿಗೆ ಇವೆಲ್ಲ ಈ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಜೊತೆಗೆ ಇಂತಹದಕ್ಕೆಲ್ಲ ಪ್ರಚಾರಗಳು ಸಿಗ್ತವೆ, ಇಂಥ ಒಂದು ವಿಚಾರ ಪ್ರಚಾರ. ಇನ್ನು ಯಾರ್ಯಾರಿಗೆ ಸ್ವಲ್ಪ ಒಳ್ಳೆಯದಾಗತ್ತೆ ಈ ಒಂದು ಕೇತುವಿನ ಕಾಲದಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ಕೇತು ಇದ್ದಾಗ ಇಂಥ ಒಂದು ತಂತ್ರ ಮಂತ್ರ ಮಾಡುವವರು ಅಥವಾ ನಾನಾ ರೀತಿಯ ಒಂದು ನಾಟಕಗಳನ್ನು ಮಾಡೋರು, ಬೇರೆ ಬೇರೆ ರೀತಿಯ ಕಲಾವಿದರು, ಸಂಗೀತ, ಪಾನಗೋಷ್ಠಿ, ನೃತ್ಯ ಅಥವಾ ಈ ವೇಶ್ಯಾವಾಟಿಕೆ ಅಂತಲೇ ಹೇಳ್ತೇವೆ ನಾವು ಈಗಿನ ಕಾಲದಲ್ಲಿ. ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದೆಲ್ಲ ಪಬ್ಬು, ಕ್ಲಬ್ಬು, ರೆಸಾರ್ಟು, ಅದೆಲ್ಲ ಏನು ಹೇಳ್ತೇವೆ ಅಂಥದ್ದೆಲ್ಲ ಮೋಜು ಮಸ್ತಿ ಅಥವಾ ಮನೋರಂಜನೆ ಹೆಸರಲ್ಲಿ ಮಾಡುವಂಥದ್ದು, ಜೂಜುಗಳನ್ನು ಆಡುವಂಥದ್ದು. ಹೀಗಾಗಿ ಕೇತುವನ್ನು ಅದನ್ನು ಜೂಜಿಗೆ ಸಹ ಕಾರಕನ ಹೇಳ್ತಾನೆ. ಅಂತಹ ಜೂಜುಗಳು ಈಗ ಆನ್ಲೈನಲ್ಲಿ ಸಹ ಲಭ್ಯ ಇದೆ. ರಮ್ಮಿ, ಬೇರೆ ಬೇರೆ ಬೆಟ್ಟಿಂಗ್ ಅಂತ ಹೇಳಿ ಅವೆಲ್ಲ ಈಗ ಜನರಲ್ಲಿ ಹೆಚ್ಚಳಾಗುತ್ತೆ. ನೇರ ದಾರಿಯಲ್ಲಿ ಜನರಿಗೆ ಸಂಪಾದನೆ ಮಾಡೋದಕ್ಕಿಂತ ಅಡ್ಡ ದಾರಿಯಲ್ಲಿ ಅಥವಾ ಶಾರ್ಟ್ ಕಟ್ಗಳಲ್ಲಿ ಹೋಗಿ ಇಂಥ ಒಂದು ಬೇಗನೆ ಜನಪ್ರಿಯತೆ, ಬೇಗನೆ ಹಣ ಗಳಿಸುವಂಥ ಅದು ಈಗಿನ ಒಂದು ಯುಗದಲ್ಲಿ ಸಾಧ್ಯವೂ ಇದೆ. ನಾವು ನೋಡ್ತೇವೆ ರಾತ್ರಿ ಬೆಳಗಾಗೋದ್ರೊಳಗೆ ಕೆಲವೊಬ್ಬರು ಬಹುಕೋಟಿಪತಿಗಳಾಗ್ತಾರೆ. ರಾತ್ರಿ ಬೆಳಗಾಗೋದ್ರೊಳಗೆ ಅವರು ದೊಡ್ಡ ಒಂದು ಸೆಲೆಬ್ರಿಟಿಯಾಗಿ ಇವಾಲ್ವ್ ಆಗ್ತಾರೆ. ಇವೆಲ್ಲವೂ ನೋಡ್ತೇವೆ. ಹಲವಾರು ಅಲ್ಲಿ ವರ್ಷಾನುಗಟ್ಟಲೆ ಶ್ರಮ ಪಟ್ಟವರು ಎಲ್ಲಿದ್ದಾರೋ ಅಲ್ಲೇ ಇರ್ತಾರೆ. ಇಂಥವರು ಅನಾಯಾಸವಾಗಿ ಇಂಥ ಒಂದು ಜನಪ್ರಿಯತೆಯನ್ನು ಪಡೆದು ಅನಾಯಾಸವಾಗಿ ಅವರು ಧನವನ್ನು ಗಳಿಸೋದು ಇವೆಲ್ಲ ಈಗ ಜಾಸ್ತಿ ಆಗುತ್ತೆ. ಜೊತೆಗೆ ಜನರಲ್ಲಿ ನಾನಾ ರೀತಿಯ ಒಂದು ಕಾಲ್ಪನಿಕವಾದ, ಭಾವನಾತ್ಮಕವಾದ ಒಂದು ವೈಚಿತ್ರ್ಯಗಳು ಉಂಟಾಗ್ತವೆ. ಹಾಗಾಗಿ ಇವೆಲ್ಲ ಮಾಡೋದ್ರಿಂದ ಇಂಥ ಒಂದು ಗೋಷ್ಠಿಗಳು, ಇಂಥ ಒಂದು ಮದ್ಯಪಾನ, ಜೂಜುಕೂಟ ಅಥವಾ ವೇಶ್ಯಾವಾಟಿಕೆ ಇರ್ಬೋದು, ಇನ್ನಿತರ ಯಾವುದೇ ರೀತಿಯ ಅನೈತಿಕ ವಿಚಾರಗಳು ಅವೆಲ್ಲ ಈಗ ಒಂದು ಮುನ್ನೆಲೆಗೆ ಬರುತ್ತೆ. ಜನರು ನಿಜವಾದ ಜನರ ಒಂದು ಭಾವನೆಗಳಲ್ಲಿ ಒಳ್ಳೆಯವರನ್ನು ಅಥವಾ ಸತ್ಯವನ್ನು ನಂಬೋದಕ್ಕಿಂತ ಇಂತಹ ಒಂದು ನಾಟಕೀಯವಾಗಿರೋರನ್ನು, ಜೊತೆಗೆ ಇಂತಹ ಒಂದು ಮೋಸದ ಮಾಡೋರನ್ನ ಅಥವಾ ಇಂಥ ಒಂದು ತಂತ್ರಗಾರಿಕೆ ಮಾಡೋರನ್ನ ಬೇಗ ನಂಬಿ ಅವರ ಒಂದು ದಾಸರಾಗುವಂಥದ್ದು, ಅವರ ಒಂದು ಫ್ಯಾನ್ಗಳಾಗೋದು, ಗುಲಾಮರಾಗೋದು ನೋಡೋದು ಅವೆಲ್ಲ ಈ ವರ್ಷದಲ್ಲಿ ಈ ಒಂದು 18 ತಿಂಗಳ ಕಾಲ ಈ ಮೇ ತಿಂಗಳ 18ರಿಂದ ಮುಂದೆ 2026 ಡಿಸೆಂಬರ್ 5ರವರೆಗೆ ಸಿಂಹರಾಶಿಯಲ್ಲಿ ಕೇತುವಾಗ ಇಂಥ ಘಟನೆಗಳು ಸ್ವಲ್ಪ ಜಾಸ್ತಿ. ಈಗಾಗಲೇ ಇಂಥವೆಲ್ಲ ಇದೆ. ಈ ಇದ್ದ ಆಚರಣೆಗಳು, ಇದ್ದ ಒಂದು ಜನರ ಒಂದು ನಕಾರಾತ್ಮಕ ವಿಚಾರಗಳು ಅಥವಾ ಈ ಒಂದು ಜನರಲ್ಲಿ ಮಾಯೆ ಮತ್ತು ಮೋಹಕ್ಕೆ ಒಳಗಾಗಿ ಇದನ್ನೆಲ್ಲ ಅನುಸರಣೆ ಮಾಡೋದು ಅಥವಾ ಇಂಥದನ್ನೆಲ್ಲ ಫಾಲೋ ಮಾಡೋದು, ಇದರ ಮೇಲೆ ಸ್ವಲ್ಪ ಆಸಕ್ತಿ ತೋರೋದು ಅವೆಲ್ಲ ಸ್ವಲ್ಪ ಹೆಚ್ಚಳ ಆಗುತ್ತೆ. ಇನ್ನು ಇದೇ ಕಾಲದಲ್ಲಿ ಜನರಿಗೆ ಬೇರೆ ಬೇರೆ ರೀತಿಯ ಕಾರಣಗಳಿಂದಾಗಿ ಜೀವನದಲ್ಲಿ ನಿರಾಸಕ್ತಿ ಮೂಡೋದಾಗಲಿ, ಜೊತೆಗೆ ಬೇರೆ ಬೇರೆ ಕಾರಣಗಳಿಗಾಗಿ ಅನೈತಿಕವಾದ ಕೆಲಸ ಕಾರ್ಯಗಳನ್ನು ಕುಟುಂಬದಲ್ಲಿ ಮಾಡೋದಾಗಲಿ, ಜೊತೆಗೆ ಇನ್ನೇನಾದರೂ ಕಾನೂನು ಅಥವಾ ವಿರೋಧಿಸುವಂಥ ಕ್ರೈಮ್ಗಳನ್ನು ಮಾಡುವಂಥದ್ದು. ಕ್ರೈಮ್ ಅಂದರೆ ದುಷ್ಟವಾದ ಕಾರ್ಯಗಳು, ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡೋದು, ಹಿಂಸೆ ಮಾಡೋದು, ಹತ್ಯೆ ಮಾಡೋದು ಅಥವಾ ಹಿಂಸೆಗಳನ್ನು ಪ್ರಚೋದಿಸುವಂಥದ್ದು. ಅದು ಯಾವುದೇ ಕಾರಣ ಇಲ್ಲದೆ ಸುಮ್ಮನೆ ಮೋಜಿಗಾಗಿ ಇನ್ನೊಬ್ಬರನ್ನು ಏನಾದರೂ ಅವರ ಮೇಲೆ ದೈಹಿಕವಾಗಿ ಹಲ್ಲೆಗಳನ್ನು ಮಾಡೋದು. ಅದನ್ನು ಈ ಕೆಲವೊಂದು ನಾವು ಈಗೆಲ್ಲ ಕೇಳ್ತೇವೆ, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ರ್ಯಾಗಿಂಗ್ ಎಂಬ ಒಂದು ಪೀಡೆ ಇದೆ ಅಂಥದ್ದು. ಅದೆಲ್ಲ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳಾಗುತ್ತೆ. ರ್ಯಾಗಿಂಗ್ ಅನ್ನೋದು ನಾನು ಕಳ್ತೇವೆ. ಇಲ್ಲಿ ಸೀನಿಯರ್ ವಿದ್ಯಾರ್ಥಿಗಳು, ಜೂನಿಯರ್ಗಳು ಅಥವಾ ನ್ಯೂ ಅಡ್ಮಿಷನ್ ಆದಂಥವ್ರನ್ನ ಅಲ್ಲಿ ಅವರನ್ನು ರೇಗಿಸುವಂಥದ್ದು, ಅವರ ಮೇಲೆ ಏನಾದರೂ ಹಲ್ಲೆಗಳನ್ನು ಮಾಡುವಂಥದ್ದು ಅಂಥ ಕೇಸ್ಗಳು ಹೆಚ್ಚಳಾಗ್ಬೋದು. ಅಥವಾ ಗುಂಪು ಹಲ್ಲೆಗಳು ಅಂತ ಹೇಳ್ತೇವೆ. ಗುಂಪು ಹಲ್ಲೆಗಳು, ಗುಂಪಾಗಿ ಹಲ್ಲೆಗಳು ಮಾಡಿ ಬೇರೆ ಬೇರೆ ಕ್ಷುಲ್ಲಕ ಕಾರಣಗಳಿಗೆ ಒಂದು ಜನರ ಗುಂಪು ಅಮಾಯಕರ ಮೇಲೆ ಅಥವಾ ಇನ್ನಿತರ ಜನರ ಮೇಲೆ ಅಲ್ಲಿ ಹಲ್ಲೆ ಮಾಡಿ ಅವರನ್ನು ತೊಂದರೆಗೀಡು ಮಾಡೋದು, ಹತ್ಯೆಗಳು ಮಾಡೋದು ಇವೆಲ್ಲ ಆಗುತ್ತೆ. ಜೊತೆಗೆ ಈ ಒಂದು ಯುದ್ಧ ಮಾಡುವ ವಿಚಾರದಲ್ಲಿ ದೇಶಗಳ ಮಧ್ಯೆ ಒಂದು ತಾಂತ್ರಗಾರಿಕೆ ಯುದ್ಧ, ಅದು ನೇರ ಯುದ್ಧ ಅಲ್ಲ, ಸುಮ್ಮನೆ ಏನೇನೋ ರೀತಿಯ ಒಂದು ತಂತ್ರಗಳನ್ನು ಬಳಸಿ ಹಿಂಬಾಗಿಲಿನ ಮೇಲೆ ಎಲ್ಲ ಪ್ರಯೋಗಗಳನ್ನು ಮಾಡಿ ಅಥವಾ ಬೇರೆ ಬೇರೆ ರೀತಿಯ ಅನೈತಿಕ ಮಾರ್ಗಗಳ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ಅಟ್ಯಾಕ್ ಮಾಡೋದಾಗಲಿ ಅಥವಾ ಅಂಥ ಒಂದು ವ್ಯಾಪಾರ, ಉದ್ಯಮ, ಶಸ್ತ್ರಾಸ್ತ್ರದ ಮೇಲೆ ಏನಾದರೂ ಒಂದು ಅಸ್ಥಿರವಾದ ದಾಳಿಗಳನ್ನು ಮಾಡೋದಾಗಲಿ. ಅದಲ್ಲದೆ ಈಗಿನ ಒಂದು ಇನ್ನಷ್ಟು ಮುಂದೆ ಹೋಗುವಂಥ ವಿಚಾರ ಏನಂದರೆ ಈ ಕಳೆದ ಒಂದು ಕೊರೋನಾದ ವಿಚಾರ ಭಾಳ ಗೊತ್ತಿರ್ಬೋದು. ಕೊರೋನಾ ಬಂದ ಕಾಲದಲ್ಲಿ ಅಲ್ಲಿ ಯಾವುದೇ ಒಂದು ದೇಶದ ಒಂದು ಮೇಲೆ ಅಂತಹ ಒಂದು ದೇಶದಲ್ಲಿ ವೈರಸ್ನವರನ್ನು ಪ್ರಸಾರ ಮಾಡಿದ್ದಾರೆ ಅಂಥ ಒಂದು ಪ್ರಸಾರದ ಒಂದು ಸಾಧ್ಯತೆ ಈ ಕೇತುವಿನ ಸಿಂಹರಾಶಿಯಲ್ಲಿ ಕಾಲದಲ್ಲಿ ಬರುತ್ತೆ.
ರಾಹು ಕೇತುಗಳ ಪ್ರಸಾರ ಕಾಲದಲ್ಲಿ ವಿಶೇಷವಾಗಿ ಮುಂದೆ ಗ್ರಹಣಗಳು ಸಂಭವಿಸಿದಾಗ ಇರ್ಬೋದು, ಅಥವಾ ಈ ಒಂದು ಮಧ್ಯಭಾಗದಲ್ಲಿ ಅಥವಾ ವರ್ಷದ ಕೊನೆಯ ಭಾಗದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಇಂತಹ ಒಂದು ವೈರಸ್ ಆಗಲಿ ಅಥವಾ ಯಾವುದೇ ರೀತಿಯ ರೋಗಾಣು ಸೂಕ್ಷ್ಮಾಣುಗಳನ್ನು ಪ್ರಸಾರ ಮಾಡಿ ಜೈವಿಕ ಅಸ್ತ್ರ ಅಂತ ಅಂದರೆ ಬಯೋಲಾಜಿಕಲ್ ವೆಪನ್ ಅಂತ ಈಗ ಕರೀತಾರೆ, ಅಂಥವೆಲ್ಲ ಈಗ ಭಾಳಷ್ಟು ದೇಶಗಳಲ್ಲಿ ಅಲ್ಲಿ ಸೀಕ್ರೆಟಾಗಿ ಅಥವಾ ರಹಸ್ಯವಾಗಿ ಅಭಿವೃದ್ಧಿ ಮಾಡುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅಂತಹ ಒಂದು ದಾಳಿಗಳು ಸಹ ಕೆಲವೊಂದು ದೇಶಗಳ ಮೇಲೆ ಆಗುವಂಥದ್ದು ಅಥವಾ ಜಗತ್ತಿನ ಮೇಲೆ ಇಂತಹ ಪರಿಣಾಮಗಳು ಬರೋದನ್ನು ಸಹ ಅಲ್ಲಗಳೆವೆ ಅಂತ ಇಲ್ಲ. ಯಾಕಂದರೆ ಅಲ್ಲಿ ಯುಗಾದಿಯಲ್ಲೇ ಅನಂತ ಕಾಲಸರ್ಪ ಯೋಗದಲ್ಲಿ ಯುಗಾದಿ ಆರಂಭ ಆಗುತ್ತೆ ವರ್ಷದಲ್ಲೇ, ಆ ವರ್ಷದಲ್ಲೇ ರಾಹು ಕೇತುಗಳ ಹಿಡಿತ ಜಗತ್ತಿನ ಮೇಲೆ ಇದ್ದಿರುತ್ತೆ. ಹಾಗಾಗಿ ಈ ರಾಹುವಿನ ಹಾಗೂ ಕೇತುವಿನ ಸಾರ್ವತ್ರಿಕ ಫಲಗಳನ್ನು ಪ್ರತಿಯೊಬ್ಬರು ವೀಕ್ಷಿಸಿ ನಿಮ್ಮ ನಿಮ್ಮ ರಾಶಿಯ ಮೇಲೆ ಸಾರ್ವತ್ರಿಕ ಆಗುವಂಥ ಪರಿಣಾಮಗಳ ಹೆಚ್ಚಿನ ಗಮನ ಇಟ್ಕೋಬೇಕಾಗತ್ತೆ. ಇವೆಲ್ಲವೂ ಸಾಮಾನ್ಯವಾಗಿ ಈ ರಾಹು ಕೇತುಗಳ ಒಂದು ವಿಚಾರದಲ್ಲಿ ಕೇತುವಿನಿಂದ ಏನೇನು ಆಗುತ್ತೆ, ಅಡ್ಡ ಪರಿಣಾಮಗಳೇನು, ಆ ಅಡ್ಡ ಪರಿಣಾಮಗಳನ್ನು ನಾವು ಯಾವ ರೀತಿ ಆಚೆ ಬರೋದು ಅನ್ನೋದನ್ನು ಪರಿಹಾರ ಮಾರ್ಗಗಳನ್ನು ಕೊನೆಗೆ ಹೇಳ್ತೇನೆ. ಇನ್ನು ನಾವು ಗಮನಿಸೋಣ ರಾಶಿಗಳ ಮೇಲೆ ಕೇತುವಿನ ಪ್ರಭಾವ ಹೇಗೆ ಆಗುತ್ತೆ ಅಂತ. ಅಂದರೆ ವಿಶೇಷವಾಗಿ ಈ ಕೇತುವಿನ ಪ್ರಭಾವ ಒಂದು ಗೋಚಾರದಲ್ಲಿ ಕೇವಲ 4 ರಾಶಿಗಳಿಗೆ ಅತ್ಯುತ್ತಮ ಫಲ ಬರುತ್ತೆ, 4 ರಾಶಿಗಳಿಗೆ ಮಿಶ್ರ ಫಲ ಅಂತ ಬರುತ್ತೆ, ಉಳಿದ 4 ರಾಶಿಗಳು ಸ್ವಲ್ಪ ಸಂಕಷ್ಟ ಫಲಗಳನ್ನು ಕೇತು ಕೊಡ್ತಾನೆ. ಹಾಗಾಗಿ ಅದಕ್ಕೆ ಅನುಸಾರವಾಗಿ ಈ ಫಲಗಳು ನಿರ್ದೇಶ ಆಗುತ್ತವೆ. ಇನ್ನು ಈ ಮಿಶ್ರ ಫಲ ಅಥವಾ ಸಂಕಷ್ಟ ಫಲ ಬಂದವರು ಯಾರು ಆತಂಕ ಭಯ ಪಡೋದಿಲ್ಲ, ಎಲ್ಲದಕ್ಕೂ ಸರಳವಾದ ಪರಿಹಾರ ಮಾರ್ಗ ಋಷಿಮುನಿಗಳಿಂದ ಸಂಕೇತವಾಗಿರುತ್ತೆ. ಹಾಗಾಗಿ ಕೊನೆಗೆ ಇದನ್ನು ಗಮನಿಸಿಕೊಂಡು ಅಲ್ಲಿ ಹೇಳಿದಂಥ ಸರಳವಾದ ಪರಿಹಾರ ಪ್ರಾರ್ಥನಾ ಮಾರ್ಗವನ್ನು ಅನುಸರಿಸಬಹುದು. ಮೊದಲಿಗೆ ನಾವು ಗಮನಿಸೋಣ ಅಲ್ಲಿ ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಈಗ ಆಗುವಂತಹ ಪರಿವರ್ತನೆ ಅಲ್ಲಿ ನಿಮ್ಮ ರಾಶಿಯಿಂದ 5ನೇ ಮನೆ ಆಗಿರುತ್ತೆ. ಕನ್ಯಾ ರಾಶಿಯು ನಿಮ್ಮ ರಾಶಿಯಿಂದ 5ನೇ ಮನೆ, ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ 6ನೇ ಆಗಿತ್ತು. ಸಿಂಹ ರಾಶಿಯು 5ನೇ ಮನೆ ಆಗಿರುತ್ತೆ. ಸಿಂಹದಲ್ಲಿ ಕೇತು ಬಂದಾಗ ಇಷ್ಟು ದಿನ ನಿಮಗೆ 6ರಿಂದ ಆತನಿಂದ ಒಳ್ಳೆಯದಾಗಿತ್ತು. ಈಗ ಯಾವಾಗ ಅಲ್ಲಿ ಕನ್ಯಾ ರಾಶಿಯಲ್ಲಿ ಇದ್ದಾಗ ಕೇತು ನಿಮಗೆ ಪೂರಕವಾಗಿದ್ದ ಗಮನಿಸಿಕೊಳ್ಳಿ. ಇಲ್ಲಿ ನಿಮಗೆ ಈಗಾಗಲೇ ಸಾಡೆಸಾತಿಯ ಪರಿಣಾಮ ಗುರು ಬಲದ ಕೊರತೆ ಆಗಲೇ ಬಂದಿದೆ. ಹಾಗಾಗಿ ಗುರುವಿನ ಪರಿವರ್ತನೆಯಾಗಿ ಮತ್ತೆ 4 ದಿನಕ್ಕೆ ಇಲ್ಲಿ ಕೇತು ನಿಮಗೆ ವಿರುದ್ಧವಾಗಿ ಬರುವಂತಹ ಘಟನೆ ನಡೀತಾ ಇದೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ರಾಹು ಅಲ್ಲಿ ಉತ್ತಮವಾಗಿದ್ದರೂ ಕೇತು ನಿಮಗೆ ನಷ್ಟ ಕಷ್ಟಗಳನ್ನು ತೊಂದರೆಗಳನ್ನು ಮಾಡುವಂಥ ಸ್ಥಾನಕ್ಕೆ ಬಂದಿದ್ದಾನೆ. ಪಂಚಮದಲ್ಲಿರುವಂತಹ ಕೇತುವಿನ ಪ್ರಭಾವವಾಗಿ ಈ ಕಾಲದಲ್ಲಿ ನಿಮಗೆ ಬಾಂಧವ್ಯದಲ್ಲಿ ಕೊರತೆ ಬರುತ್ತೆ. ತಂದೆ ಮಕ್ಕಳ ಬಾಂಧವ್ಯ, ಗಂಡ ಹೆಂಡತಿರ ಬಾಂಧವ್ಯ, ಅಥವಾ ಈ ಸಹೋದರರಲ್ಲಿ, ಮಿತ್ರರಲ್ಲಿ, ಬಂಧುಗಳಲ್ಲಿ ಎಲ್ಲರಲ್ಲೂ ಬಾಂಧವ್ಯ ಅಂದರೆ ರಿಲೇಷನ್ಶಿಪ್ಗಳಲ್ಲಿ ಏನಾದರೂ ಒಂದು ಕೊರತೆಗಳು ಬರುವಂಥದ್ದು, ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಇಷ್ಟು ದಿನ ಚೆನ್ನಾಗಿದ್ದ ಅಂಥವರು ಇಲ್ಲಿ ನಿಮ್ಮ ಜೊತೆಗೆ ಈಗ ಭಿನ್ನಾಭಿಪ್ರಾಯವನ್ನು ತಳೆದುವಂಥದ್ದು ಇಂತಹ ಘಟನೆಗಳಾಗ್ತವೆ. ಜೊತೆಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಾವುದೋ ಒಂದು ಗುಪ್ತವಾದ ಶತ್ರುಗಳ ಕಾಟ ನಿಮಗೆ ಹೆಚ್ಚಾಗುತ್ತೆ. ಕೇತು ಯಾವಾಗ ಪರಿವರ್ತನೆ ಆಗ್ತಾನೋ ಈ ಮೇ 18ರಿಂದ ಗುಪ್ತ ಶತ್ರುಗಳ ಕಾಟ, ಅದಕ್ಕೆ ಬೆಂಕಿಗೆ ತುಪ್ಪ ಸುರಿದಂತೆ ಆಗಲೇ ನಿಮಗೆ ಗೊತ್ತಿರುವಂತೆ ನಿಮಗೆ ಗುರುಬಲದ ಕೊರತೆ, ಶನಿ ಮಹಾತ್ಮರ ಒಂದು ಸಾಡೆಸಾತಿಯ ಪ್ರಭಾವ ಎಲ್ಲದಕ್ಕೂ ಬೆಂಕಿಗೆ ತುಪ್ಪ ಸುರುತ್ತೆ. ಕೇತುವಿನ ಒಂದು ಅಡ್ಡ ಪರಿಣಾಮ ನಿಮ್ಮ ಮೇಲೆ ಇನ್ನಷ್ಟು ತೊಂದರೆಗಳು ಮಾಡ್ಬೋದು. ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರ ಸಂಬಂಧಿತ ಕೆಲಸ, ದಾಖಲೆ ಪತ್ರಗಳನ್ನು ಯಾವುದಕ್ಕೂ ಮಾಡೋದು ತುಂಬ ಅಲೆದಾಡಬೇಕಾಗತ್ತೆ. ಅಥವಾ ಇವತ್ತು ಸಿಕ್ಕತ್ತೆ, ನಾಳೆ ಸಿಕ್ಕತ್ತೆ, ಈಗ ಸಿಕ್ಕತ್ತೆ ಅಂತ ಬರೋದನ್ನು ಅದು ಕೈಗೆ ಬಂದದ್ದು ಬಾಯಿಗೆ ಬರೆದು ಹೋಗ್ಬೋದು, ಅಥವಾ ಕೈಗೆ ಸಿಗದೆ ಹೋಗ್ಬೋದು, ಇವೆಲ್ಲ ಆಗುತ್ತೆ. ಹಾಗಾಗಿ ಎಲ್ಲ ಕಡೆ ಅವಕಾಶ ನಷ್ಟ ಆಗುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ನಿಮಗಿಂತ ಕಿರಿಯರ ಜೊತೆಗೆ ನಿಮಗೆ ಭಾಳಷ್ಟು ವೈರುಧ್ಯಗಳು ಬರ್ತವೆ. ನಿಮಗಿಂತ ಯಾರು ಜೂನಿಯರ್ಗಳು ಅಥವಾ ಸಣ್ಣ ವಯಸ್ಸಿನ ಇರ್ತಾರೋ ಅವರು ನಿಮ್ಮ ಸಹೋದರಿ ತಂಗಿನೋ ತಮ್ಮನೋ ಇರ್ಬೋದು, ಅಥವಾ ನಿಮ್ಮದೇ ಸ್ವಂತ ಮಕ್ಕಳೇ ಇರ್ಬೋದು. ಹಾಗಾಗಿ ಇವರ ಜೊತೆಗೆ ನಿಮಗೆ ವೈರುಧ್ಯಗಳು ಹೆಚ್ಚಳಾಗುತ್ತವೆ. ಅವರ ಜೊತೆಗೆ ನಿಮಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗುವಂಥದ್ದು. ಅವರು ನಿಮ್ಮನ್ನು ವಿರೋಧಿಸ್ತಾರೆ, ನೀವು ಅವರನ್ನು ವಿರೋಧಿಸುವುದು, ಅಥವಾ ಅವರು ನಿಮಗೆ ಏನಾದರೂ ಮಾನಹಾನಿಕರ ಏನಾದರೂ ಕೆಲಸಗಳನ್ನು ಮಾಡ್ಬೋದಾಗಿದೆ. ಮಕ್ಕಳಿದ್ದರೆ ಆ ಮಕ್ಕಳು ಏನಾದರೂ ಅವರೊಂದು ಅನೈತಿಕ ವಿಚಾರಕ್ಕೋ ಇನ್ನಿತರ ವಿಚಾರಕ್ಕೋ ಅಥವಾ ಏನಾದರೂ ಒಂದು ಕಾನೂನು ವಿರೋಧ ಕೆಲಸಗಳನ್ನು ಮಾಡಿ ಅದರಿಂದ ನಿಮಗೆ ಕೆಟ್ಟ ಹೆಸರು ಬರೋದಾಗಲಿ, ನಮಗೆ ಅಪವಾದ ಬರೋದಾಗಲಿ ಸಾಧ್ಯತೆ ಇರ್ತದೆ. ಹಾಗಾಗಿ ಮೇಷರಾಶಿಯವರು ಇಂಥ ಒಂದು ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೋಬೇಕು. ನಿಮ್ಮ ಮಕ್ಕಳಿದ್ರೆ ಅಥವಾ ನಿಮಗಿಂತ ಕಿರಿಯರಿದ್ದರೆ ಅವರ ಒಂದು ನಡವಳಿಕೆ ಮೇಲೆ ಸ್ವಲ್ಪ ನೀವು ಕಣ್ಣಿಟ್ಟಿರಬೇಕು. ಜೊತೆಗೆ ಅವರಿಂದ ನಿಮಗಾಗಲಿ ಅಥವಾ ಅವರಿಗಾಗಲಿ ಸ್ವಂತಕ್ಕಾಗಲಿ ಏನಾದರೂ ತೊಂದರೆಗಳು ಆಗದಂತೆ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ಕೇತುವು ನಿಮಗೆ ಎಷ್ಟೇನೋ ಉತ್ತಮ ಪರಿಣಾಮ ಕೊಡೋದಿಲ್ಲ. ಜೊತೆಗೆ ಮನಸ್ಸಲ್ಲಿ ಈ ಕಾಲದಲ್ಲಿ ನಿಮಗೆ ಚಿಂತೆ ಹೆಚ್ಚಳಾಗುತ್ತೆ, ನಕಾರಾತ್ಮಕ ಭಾವನೆ, ನಾಸ್ತಿಕ ಭಾವನೆ ಇವೆಲ್ಲವೂ ಆಗಲೇ ಶನಿ ಮತ್ತು ಗುರುಬಲದ ಕೊರತೆಯಿಂದ ಇವೆಲ್ಲ ಬರುತ್ತೆ. ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವಂತೆ ಕೇತು ನಿಮ್ಮಲ್ಲಿ ನಾಸ್ತಿಕ ಭಾವನೆಯನ್ನು, ದೇವರಲ್ಲಿ ನಂಬಿಕೆ ಹೋಗುತ್ತೆ. ಯಾವುದೋ ನಾನು ಎಷ್ಟು ಮಾಡಿದ್ರೆ ನನಗೇನೂ ಆಗೋದಿಲ್ಲ, ಅದು ನನಗೆಲ್ಲ ತೊಂದರೆನೇ ಆಗುತ್ತೆ, ಈ ಥರ ನೀವೇ ಡಿಸೈಡ್ ಮಾಡ್ಕೊಳ್ತೀರ. ಹಾಗಾಗಿ ಅಂಥ ಒಂದು ನಕಾರಾತ್ಮಕ ಮತ್ತು ನಾಸ್ತಿಕವಾದ ಡಿಸಿಷನ್ಗಳನ್ನು ನೀವು ಮಾಡುವಂಥದ್ದು ಇವೆಲ್ಲ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಂಡು ಇದೆಲ್ಲ ಗ್ರಹಗಳ ಪ್ರಭಾವದಿಂದ ನನ್ನ ಮೇಲೆ ಆಗುತ್ತೋ ಪರಿಣಾಮ, ನಾನು ನನ್ನ ಆತ್ಮಬಲದಿಂದ ಅದನ್ನು ಮೀರಬಲ್ಲೆ ಅಥವಾ ಆತ್ಮಬಲದಿಂದ ಅದನ್ನು ನಿಯಂತ್ರಣ ಮಾಡಬಲ್ಲೆ ಅನ್ನೋದು ಪ್ರತಿಯೊಬ್ಬರಿಗೂ ಅಂಥ ಒಂದು ಆತ್ಮಶಕ್ತಿ ಪ್ರತಿಯೊಬ್ಬರಲ್ಲೂ ಇರುತ್ತೆ.
ಹಾಗಾಗಿ ಉದ್ಧರೇ ಧಾತಾನಾತ್ಮ, ನಾವು ಆತ್ಮವೇ ಆತ್ಮನೋ ಬಂದು ಆತ್ಮವೇ ರಿಪುರಾತ್ಮನ ಅಂತ ಹೇಳಿ ಆ ಗೀತೆಯಲ್ಲಿ ಹೇಳಿದಂತೆ ಪ್ರತಿಯೊಬ್ಬರಿಗೂ ಅವರಲ್ಲಿ ಆತ್ಮನೇ ಅವರ ಒಂದು ಮೊದಲ ಬಂಧು ಮತ್ತು ಅವರ ಮಿತ್ರನಾಗಿರ್ತಾನೆ. ಹಾಗಾಗಿ ಇಲ್ಲಿ ನೀವು ನಿಮ್ಮ ಆತ್ಮಬಲದ ಮೇಲೆ ನಂಬಿಕೊಂಡು ಕೇತುವಿನಿಂದ ಆಗುವಂಥ ಅಡ್ಡ ಪರಿಣಾಮಗಳು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಕೊನೆಗೆ ಹೇಳತಕ್ಕಂತಹ ಈ ಯಾವುದಾದ್ರೂ ದೇವತಾ ಶ್ಲೋಕ, ಪ್ರಾರ್ಥನೆ, ಮಂತ್ರ, ಪರಿಹಾರ ಮಾರ್ಗ ಅನುಸರಿಸಬೇಕಾಗುತ್ತೆ ಮೇಷರಾಶಿಯವರು. ಮುಂದೆ ಇಲ್ಲಿ ವೃಷಭ ರಾಶಿಗೆ ಈ ಒಂದು ಕೇತುವಿನ ಪರಿಣಾಮ ಸ್ವಲ್ಪ ಅಡ್ಡ ಪರಿಣಾಮ ಇದ್ದೇ ಇರುತ್ತೆ. ನಿಮಗೆ ರಾಹು ಪೂರಕವಾಗಿದ್ದಾನೆ, ಗುರು ಬಲ ಇದೆ, ಶನಿ ಬಲ ಇದೆ. ಹಾಗಾಗಿ ತುಂಬ ಏನು ಚಿಂತೆ ಪಡುವಂಥದ್ದಿಲ್ಲ. ಯಾರಿಗೆ ಗುರುಬಲನೂ ಇಲ್ಲ ಅಥವಾ ಶನಿನೂ ವಿರುದ್ಧವಾಗಿರ್ತಾರೆ ಅಥವಾ ರಾಹುನೂ ವಿರುದ್ಧವಾಗಿರ್ತಾರೆ ಅಂಥವರಿಗೆ 100ಕ್ಕೆ 100 ಪರಿಣಾಮ ಅಡ್ಡ ಪರಿಣಾಮ ಬರ್ಬೋದು. ಆದರೆ ಇಲ್ಲಿ ನಿಮಗೆ ಸುಮಾರು 100ಕ್ಕೆ ಒಂದು 40-50% ಬರ್ಬೋದು. ಕೆಲವೊಬ್ಬರಿಗೆ 25% ಅಷ್ಟೇ ಬರ್ಬೋದು. ನಿಮಗೆ ನಡೆಯುವಂತಹ ಉತ್ತಮ ದಶಾಭುಕ್ತಿ ಅಥವಾ ಉತ್ತಮವಾದ ಗ್ರಹಸ್ಥಿತಿ ಇದ್ದವರಿಗೆ ಅದು ಸ್ವಲ್ಪ 10% ಬರ್ಬೋದು. ಹಾಗಾಗಿ ಹೆಚ್ಚಿನೇನು ಅಡ್ಡ ಪರಿಣಾಮಗಳು ಬರ್ತಾಯಿಲ್ಲ. ಆದರೆ ಕೆಲವೊಂದು ಅಡ್ಡ ಪರಿಣಾಮಗಳ ಬಗ್ಗೆ ನೀವು ಮುನ್ನೆಚ್ಚರವಾಗಿ ಇರಬೇಕಾಗತ್ತೆ. ಕೇತುವಿನಲ್ಲಿ ಚತುರ್ಥದಲ್ಲಿ ನಿಮ್ಮ ರಾಶಿಯಿಂದ 4ರ ಸ್ಥಾನದಲ್ಲಿ ಇರುವ ಕಾರಣ ಅಲ್ಲಿ ನಿಮ್ಮಲ್ಲಿ ಕೆಲವೊಮ್ಮೆ ನಿಮಗೆ ಒಂಟಿತನ ಕಾಡುವಂಥದ್ದು, ಏಕಾಂಗಿತನ ಬರುವಂಥದ್ದು, ಅಥವಾ ಯಾರಾದರ ಮೇಲೆ ನಿಮಗೆ ನಂಬದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗೋದು, ಅಥವಾ ಎಲ್ಲ ಇತರರನ್ನು ವಿರೋಧಿಸುವಂಥ ಒಂದು ಮನಸ್ಸಲ್ಲಿ ಆ್ಯಟಿಟ್ಯೂಡ್ ಬರುವಂಥದ್ದು, ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಒತ್ತಡಗಳನ್ನು ನಿಯಂತ್ರಣ ಮಾಡೋದು ಕಷ್ಟ ಆಗುವಂಥದ್ದು, ಕೆಲವೊಂದು ವಿಚಾರಗಳಲ್ಲಿ ಈ ಆತುರದ ನಿರ್ಧಾರವನ್ನು ತೆಗೆದುಕೊಂಡು ಅದರಿಂದ ನಿಮಗೆ ಮತ್ತೆ ನಿರಾಸೆ ಆಗುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಇಂತಹ ಒಂದು ವಿಚಾರದ ಬಗ್ಗೆ ಮನಸ್ಸಿನ ಮೇಲೆ ಆಗುವಂಥ ಅಡ್ಡ ಪರಿಣಾಮಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಜೊತೆಗೆ ಕೆಲವೊಂದು ನಿಮ್ಮ ಒಂದು ಜೊತೆ ಇರುವಂಥ ವಿಚಾರದಿಂದಲೇ ನಿಮಗೆ ಸ್ವಲ್ಪ ಮಾನಹಾನಿಗಳಾಗೋದು. ಅಂದರೆ ನಿಮ್ಮ ಯಾರು ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಗಳಿರ್ಬೋದು, ಅವರ ಜೊತೆಗೆ ನಿಮಗೆ ಕೆಲವೊಮ್ಮೆ ಈ ಮಾತಿನ ಚಕಮಕಿಗಳಾಗಿ ಅವರು ನಿಮ್ಮ ಜೊತೆಗೆ ನಿಷ್ಠುರ ಮಾಡಿ ಅಥವಾ ನೀವು ಅವರ ಜೊತೆಗೆ ಒಂದು ಅಂತರವನ್ನು ಕಾಯ್ದುಕೊಳ್ಳುವಂಥ ಘಟನೆಗಳು ಆಗ್ಬೋದು. ಅಥವಾ ನಿಮಗೆ ಅವರ ಒಂದು ಸಾರ್ವಜನಿಕ ಸ್ಥಳದಲ್ಲೋ ಅಥವಾ ಒಂದು 4 ಜನರ ಸಮ್ಮುಖದಲ್ಲೋ ನಿಮ್ಮನ್ನು ಒಂದು ಕೀಳಾಗಿ ಅವಹೇಳನಕಾರಿಯಾಗಿ ಮಾಡುತ್ತಂಥ ಮಾತುಗಳು ಎಲ್ಲ ಜರುಗುತ್ತೆ. ಹಾಗೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಜೊತೆಗೆ ಮನಸ್ಸಲ್ಲಿ ಪದೇ ನಿಮ್ಮಲ್ಲಿ ಒಂಟಿತನ, ಖಿನ್ನತೆಯಂತಹ ಭಾವನೆಗಳು ಅಥವಾ ನಿಮ್ಮದೇ ಬಗ್ಗೆ ನಿಮಗೆ ಒಂದು ಇನ್ಫೀರಿಯಾರಿಟಿ ಅಂತ ಹೇಳ್ತೀವಲ್ಲ ಅಂಥ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅವೆಲ್ಲ ಸ್ವಲ್ಪ ಕೀಳರಿಮೆಗಳು ಸ್ವಲ್ಪ ಹೆಚ್ಚಳಾಗ್ಬೋದು. ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ನಿಮ್ಮ ಮನಸ್ಸು ಮತ್ತು ಭಾವನೆಗಳ ಮೇಲೆ ಜೊತೆಗೆ ಇತರರ ಜೊತೆಗೆ ಬಾಂಧವ್ಯದ ಮೇಲೆ ಸ್ವಲ್ಪ ಕೇತು ಅಡ್ಡ ಪರಿಣಾಮ ಬರ್ತಾನೆ. ಹಾಗೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರಲ್ಲಿ ಇರ್ತಾರೆ ಅಲ್ಲಿ ನಿಮಗೆ ನಿಮ್ಮ ಸಾಧನೆ ಹಂತದಲ್ಲಿ ನಿಮಗೆ ತೃಪ್ತಿ ಇರಬೇಕು ಹೊರತು ನಿಮ್ಮ ಮೇಲೆ ನಿಮಗೇ ಅತೃಪ್ತಿ ಇರುವಂಥದ್ದಾಗಲಿ, ನಿಮ್ಮ ಮೇಲೆ ನಿಮಗೆ ಕೀಳರಿಮೆ ಮಾಡುವಂಥದ್ದಾಗಲಿ, ಅಥವಾ ನಿಮ್ಮ ಅಭ್ಯಾಸ ಅಥವಾ ನಿಮ್ಮ ಒಂದು ಸಾಧನೆ ನಿಮಗೆ ಇನ್ನಷ್ಟು ನಾನು ಸಾಧನೆ ಮಾಡಬೇಕು ಹುಮ್ಮಸ್ಸು ಇರಬೇಕು ಹೊರತು ಅಥವಾ ನಿಮ್ಮ ಸಾಧನೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಥವಾ ನನಗೆ ಎಷ್ಟು ಸಾಧನೆ ಮಾಡಿದ್ರು ನನಗೇನು ಸಿಗೋದಿಲ್ಲ ಅಂಥ ಒಂದು ಕೆಲವೊಮ್ಮೆ ಆ್ಯಟಿಟ್ಯೂಡ್ ಎಲ್ಲ ಬರುತ್ತೆ. ಅದನ್ನೆಲ್ಲ ಸ್ವಲ್ಪ ನೀವು ನಿಯಂತ್ರಣ ಮಾಡಬೇಕಾಗತ್ತೆ. ಆದರೆ ನಿಮಗೆ ಹೆಚ್ಚಿನ ಅಡ್ಡ ಪರಿಣಾಮಗಳೆಲ್ಲ ಅದೃಷ್ಟಶಾಲಿ ಅಂದರೆ ನಿಮಗೆ ಗುರು, ಶನಿ, ರಾಹು ಎಂಬಂಥ 3 ದೀರ್ಘಚಾರಿ ಗ್ರಹಗಳು ಉತ್ತಮವಾಗಿರ್ತವೆ. ಜೊತೆಗೆ ನಿಮ್ಮ ರಾಶಾಧಿಪತಿಯಾದ ಶುಕ್ರನು ನಿಮಗೆ ಹೆಚ್ಚಿನ ಸಮಯದಲ್ಲಿ ನಿಮ್ಮ ಬೆನ್ನೆಲುಬಾಗಿರ್ತಾನೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಖಂಡಿತ ಆ ಗ್ರಹಗಳಿಂದ ಆಗುವಂಥದ್ದು ಏನೇನಿದೆ ಅವೆಲ್ಲ ನಿಮಗೆ ಹಾಗೇ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಗ್ರಹಗಳ ಒಂದು ಗೋಚಾರದ ಪರಿಣಾಮವನ್ನು ನೀವು ಪ್ರತ್ಯೇಕವಾಗಿ ವೀಕ್ಷಣೆ ಮಾಡಿಕೊಳ್ಳಿ. ಗುರುವಿನ ಪರಿಣಾಮ ಇರ್ಬೋದು, ರಾಹುವಿನ ಪರಿಣಾಮ, ಅದನ್ನು ವೀಕ್ಷಣೆ ಮಾಡಿ ಅದರಲ್ಲಿ ನಿಮಗೆ ಯಾವುದಾದ್ರು ಒಳ್ಳೆಯದಿದೆ ಅದನ್ನು ನಿಮ್ಮ ಮನಸ್ಸಲ್ಲಿ ಸ್ಟ್ರಾಂಗಾಗಿ ಫೀಡ್ ಮಾಡಿಕೊಂಡು ಅದರ ಮೇಲೆ ನಡೆದುಕೊಂಡ್ರೆ ಖಂಡಿತ ಕೇತುವಿನಿಂದ ನಿಮಗೆ ಹೆಚ್ಚಿನ ಅಡ್ಡ ಪರಿಣಾಮ ಆಗೋದಿಲ್ಲ. ಜೊತೆಗೆ ನೀವು ಕೊನೆಗೆ ಹೇಳತಕ್ಕಂಥ ಈ ಕೇತುವಿಗೆ ಸಂಬಂಧವಾದ ದೇವರುಗಳ ಶ್ಲೋಕ, ಪ್ರಾರ್ಥನೆ, ಮಂತ್ರವನ್ನು ಹೇಳ್ಬೋದಾಗಿದೆ. ಮುಂದೆ ಮಿಥುನ ರಾಶಿಗೆ ಈ ಒಂದು ಚಲನೆ ಉತ್ತಮವಾದ ಒಂದು ಬೆಳವಣಿಗೆ ಆಗಿರುತ್ತೆ. ಕೇತುವು ತೃತೀಯ ಸ್ಥಾನ ಅಂದರೆ 3ರ ಸ್ಥಾನ 3, 6, 10 ಮತ್ತು 11 ಈ ಒಂದು 4 ರಾಶಿ ಸ್ಥಾನಗಳಿಗೆ ಮಾತ್ರ ಉತ್ತಮ ಫಲವನ್ನು ಕೊಡುವಂಥದ್ದು. ಯಾವ್ಯಾವ ರಾಶಿಯಲ್ಲಿ ಯಾರು ಕೇತು ನಿಮ್ಮ ಜನ್ಮ ರಾಶಿಯಿಂದ ಲೆಕ್ಕ ಹಾಕಿದಾಗ ಅಲ್ಲಿ ನಿಮ್ಮ ರಾಶಿಯಿಂದ 3ನೇ ಮನೆ, ನಿಮ್ಮ ರಾಶಿಯಿಂದ 6ನೇ, ನಿಮ್ಮ ರಾಶಿಯಿಂದ 10 ಹಾಗೂ ನಿಮ್ಮ ರಾಶಿಯಿಂದ 11 ಇಂತಹ ಸ್ಥಾನಗಳಲ್ಲಿ ಇದ್ದಂಥ ಕೇತು ಉತ್ತಮ ಫಲವನ್ನು ಕೊಡುವಂಥದ್ದು. ಈ ಬಾರಿ ಅಲ್ಲಿ ಕೇತುವು ನಿಮಗೆ ಅಲ್ಲಿ ಇರುವಂಥ ಉತ್ತಮ ಫಲವನ್ನು ಆತನು ಕೊಡ್ತಾನೆ. ಅನೇಕ ರೀತಿಯ ಬದಲಾವಣೆಗಳು ನಿಮಗೆ ಆಗ್ತವೆ. ಆದರೆ ನಿಮಗೆ ಅಲ್ಲಿ ಗುರು, ಶನಿ, ರಾಹುಗಳು ವಿರುದ್ಧವಾಗಿಯೇ ಇರ್ತಾರೆ, ಅದೊಂದು ಗಮನದಲ್ಲಿರಲಿ. ಆದರೆ ಅವೆಲ್ಲ ಅವರಿಂದ ಬರತಕ್ಕಂಥ ಏನು ನಕಾರಾತ್ಮಕ ತೊಂದರೆಗಳಿದೆ ಅಥವಾ ಅವರಿಂದ ಆಗುವಂಥ ಏನು ಅಡ್ಡ ಪರಿಣಾಮಗಳಿದೆ ಅದರ ಒಂದು ಪರಿಹಾರಾರ್ಥವಾಗಿ ನಿಮಗೆ ಕೇತು ಉತ್ತಮ ಫಲವನ್ನು ಕೊಡ್ತಾನೆ. ಹಾಗಾಗಿ ಈ ಮಿಥುನ ರಾಶಿಯವರಿಗೆ ಅನೇಕ ರೀತಿಯ ಒಂದು ಆರ್ಥಿಕವಾದ ಲಾಭ ಆಗುತ್ತೆ, ಹಣಕಾಸಿನ ಹರಿವು ಚೆನ್ನಾಗುತ್ತೆ. ಇನ್ನು ಯಾರು ಈ ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತ ಉದ್ಯೋಗ ಸಿಗುವಂಥ ಸಾಧ್ಯತೆ ಕೇತುವಿನ ಪರಿವರ್ತನೆ ಅಂದರೆ ಮೇ 18ರ ಬಳಿಕ ಸಾಧ್ಯ ಆಗುವಂಥದ್ದು. ಅದೇ ರೀತಿ ಕೆಲವೊಬ್ಬರಿಗೆ ವಿದೇಶದ ಉದ್ಯೋಗ, ವಿದೇಶದ ವಿದ್ಯೆ, ವಿದೇಶದ ಏನಾರು ಅಭ್ಯಾಸಗಳು, ವಿದೇಶದ ವ್ಯವಹಾರಗಳು ಇವೆಲ್ಲ ಮಾಡಲಿಕ್ಕೆ ಅವಕಾಶಗಳು ಬರ್ತವೆ. ಹಿಂದೆ ಪ್ರಯತ್ನ ಮಾಡಿದಾಗ ರಿಜೆಕ್ಟ್ ಆಗಿದ್ದು ವೀಸಾಗಳೆಲ್ಲ ಈಗ ನಿಮಗೆ ಅವೆಲ್ಲ
ಎಕ್ಸೆಪ್ಟ್ ಆಗುವಂಥದ್ದು. ಹಿಂದೆ ನೀವು ಪ್ರಯತ್ನ ಮಾಡಿದ ಯಾವುದೇ ರೀತಿಯ ನಿಮ್ಮ ಒಂದು ಹೈಯರ್ ಎಜುಕೇಷನ್ ಅದೆಲ್ಲ ಈಗ ಸಾಧನೆ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಪವಾಡ ಸದೃಶವಾಗಿ ನಿಮಗೆ ಲಾಭಗಳು ಆಗಲಿವೆ. ಇನ್ನು ಉದ್ಯೋಗದಲ್ಲಿ ಸಹ ಪ್ರಗತಿ, ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಸಹ ಪ್ರಗತಿ, ಧನ ಲಾಭಗಳು ಆಗುವಂಥದ್ದು. ಬೇರೆ ಬೇರೆ ರೀತಿಯ ಫೀಲ್ಡ್ಗಳಲ್ಲಿ ಅಂದರೆ ಯಾರು ಸೆಲೆಬ್ರಿಟಿಗಳು ಇರ್ಬೋದು, ಅಥವಾ ಈ ಟಿ ವಿ, ಸಿನಿಮಾ, ಮಾಧ್ಯಮ, IT, BT ಮುಂತಾದ ಫೀಲ್ಡ್ಗಳಿರ್ಬೋದು, ಎಲೆಕ್ಟ್ರಾನಿಕ್ ಇರ್ಬೋದು, ಅಥವಾ ಈ ಈವೆಂಟ್ ಮ್ಯಾನೇಜ್ಮೆಂಟು ಅಥವಾ ಕೇಟರಿಂಗು ಮುಂತಾದ ಈ ಸೇವಾ ಸೌಲಭ್ಯಗಳನ್ನು ಒದಗಿಸುವಂಥದ್ದು ಇರ್ಬೋದು, ಟೂರ್ ಟ್ರಾವೆಲ್ ಮುಂತಾದ ಕ್ಷೇತ್ರ ಇರ್ಬೋದು. ಈ ರೀತಿ ಹಲವಾರು ಕ್ಷೇತ್ರದಲ್ಲಿರುವಂಥ ಮಿಥುನ ರಾಶಿಯವರಿಗೆ ಕೇತುವಿನಿಂದಾಗಿ ವಿಶೇಷ ಶುಭ ಪರಿಣಾಮಗಳಾಗ್ತವೆ. ಆರ್ಥಿಕವಾಗಿ ಸುಧಾರಣೆ ಆಗುವಂಥದ್ದು, ಯಂತ್ರ, ವಾಹನ, ಉಪಕರಣ ಅಥವಾ ಮನೆ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ ಮುಂತಾದ ಹಲವಾರು ಸೌಲಭ್ಯಗಳು ನಿಮಗೆ ಗುರು ಮತ್ತು ಶನಿ ರಾಹುಗಳು ವಿರುದ್ಧವಾಗಿ ಇದ್ದರೂ ಕೇತುವಿನಿಂದ ನಿಮಗೆ ಸೌಭಾಗ್ಯಗಳು, ಸೌಲಭ್ಯಗಳು ಖಂಡಿತ ಸಿಗುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಚೆನ್ನಾಗಿ ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ಇಲ್ಲಿ ಒಂದು ಎಚ್ಚರಿಕೆ ಸಹ ಇರುತ್ತೆ ನಿಮಗೆ. ಇಲ್ಲಿ ನಿಮಗಿಂತ ಕಿರಿಯರಲ್ಲಿ ಅಥವಾ ನಿಮ್ಮ ಜೂನಿಯರ್ಗಳ ಜೊತೆಗೆ ಅಥವಾ ನಿಮ್ಮದೇ ಒಂದು ಸಹೋದರರ ಜೊತೆಗೆ ಕೆಲವೊಮ್ಮೆ ನಕಾರಾತ್ಮಕ ಭಾವನೆ ಬರೋದು, ಅವರಲ್ಲಿ ಬಾಂಧವ್ಯದ ಕೊರತೆ ಬರೋದು, ಅಥವಾ ಅವರಲ್ಲಿ ನೀವು ಏನಾದರೂ ಹಣದ ಡೀಲ್ಗಳನ್ನು ಮಾಡಿದಲ್ಲಿ ಅವರಿಗೆ ಸಾಲ ಕೊಡೋದು, ಸಾಲ ಪಡೆಯೋದು ಮಾಡಿದರೆ ಅದರಿಂದ ನಿಮಗೆ ತೊಂದರೆಗಳಾಗುವಂಥದ್ದು, ಅಲ್ಲಿ ರಿಲೇಷನ್ಶಿಪ್ಗಳು ಕೆಡುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅಲ್ಲಿ ಬಾಂಧವ್ಯ ಮತ್ತು ಇದರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸ್ಕೊಳ್ಬೇಕಾಗುತ್ತೆ. ಅದರ ಹೊರತು ನಿಮಗೆ ಕೇತು ಬಹಳಷ್ಟು ಉತ್ತಮ ಫಲಗಳನ್ನು ಕೊಡ್ತಾನೆ. ಅಧಿಕಾರವನ್ನು, ಪದವಿಯನ್ನು, ಲಾಭವನ್ನು, ಸುಖವನ್ನು, ಜಯವನ್ನು ಕೊಡುವಂಥದ್ದು. ಇದನ್ನೆಲ್ಲ ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಮಿಥುನ ರಾಶಿಯವರು. ಅಪರೂಪಕ್ಕೆ ಸಿಗುವಂಥ ಯೋಗ ಇವೆಲ್ಲ. ಯಾಕಂದರೆ ಕೇತುವಿನ ಪರಿವರ್ತನೆಯಲ್ಲಿ ಕೇವಲ ಒಂದು 6 ವರ್ಷಕ್ಕೊಮ್ಮೆ, 18 ವರ್ಷಕ್ಕೊಮ್ಮೆ, 12 ವರ್ಷಗಳಿಗೊಮ್ಮೆ ಕೆಲವೊಮ್ಮೆ ಮಾತ್ರ ನಿಮಗೆ ಸಿಗುವಂಥದ್ದು. ಹಾಗಾಗಿ ಅಪರೂಪದಲ್ಲಿ ಬಂದಂಥ ಈ ಯೋಗವನ್ನು ಸಿದ್ಧಪಡಿಸಿಕೊಂಡು ಎಲ್ಲ ಉತ್ತಮ ಫಲಗಳನ್ನು ಮಿಥುನ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ದೇವತಾ ಸ್ತೋತ್ರ ಶ್ಲೋಕ ನೀವು ಸಹ ಹೇಳ್ಬೋದು ಮಿಥುನದವರು. ಮುಂದೆ ಕಟಕ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಇಷ್ಟು ದಿನ ಅಂದರೆ ಅಲ್ಲಿ ಅದಕ್ಕೆ ಸಿಂಹದಿಂದ ಕನ್ಯಾದಲ್ಲಿ ಇರುವ ಅವಧಿಯಲ್ಲಿ ಕೇತು ನಿಮಗೆ ಪೂರಕವಾಗಿ ಇದ್ದ. ಆದರೆ ಈಗ ಅಲ್ಲಿ ಸಿಂಹಕ್ಕೆ ಬಂದಾಗ ನಿಮ್ಮ ರಾಶಿಯಿಂದ ದ್ವಿತೀಯ ಅಥವಾ 2ನೇ ಸ್ಥಾನ ಆಗಿರೋ ಕಾರಣ ಅಲ್ಲಿ ನಿಮಗೆ ವಿರುದ್ಧವಾದ ಪರಿಣಾಮಗಳು ಅಥವಾ ಅನೇಕ ರೀತಿಯ ಸಂಕಷ್ಟಗಳು ಎದುರಾಗ್ಬೋದು. ಇದೇ ಕಾಲದಲ್ಲಿ ನಿಮಗೆ ಯಾವುದೇ ದೀರ್ಘಚಾರಿಗಳು ನಿಮ್ಮ ಪರವಾಗಿ ಇಲ್ಲ. ಗುರು ಇಲ್ಲ, ಶನಿ ಇಲ್ಲ, ರಾಹು ಇಲ್ಲ. ಹಾಗೆ ಕಳೆದ ಸಾಲ ನಿಮಗೆ ಗುರುಬಲವಾಯಿತು, ಅಲ್ಲಿ ಕೇತು ನಿಮಗೆ ಹೆಲ್ಪ್ಫುಲ್ ಅಂದರೆ ನಿಮಗೆ ಪೂರಕವಾಗಿ ಚೆನ್ನಾಗಿದ್ದ. ಆದರೆ ಈಗ ಒಂದೇ ಬಾರಿಗೆ ಅಲ್ಲಿ ಗುರುವಿನ ಬಲನೂ ಕೊರತೆ ಮತ್ತು ಅದೇ ಸಮಯದಲ್ಲಿ ಕೇತುವಿನಿಂದ ನಿಮಗೆ ತೊಂದರೆ, ಇವೆಲ್ಲ ಏಕಕಾಲದಲ್ಲಿ ಬರೋ ಕಾರಣ ಕಟಕ ರಾಶಿಯವರಿಗೆ ತುಂಬ ಒಂದು ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಅಲ್ಲಿ ನಿಮ್ಮ ವಿಶೇಷವಾಗಿ ಇದು ತನು, ಮನ, ಧನದ ಮೇಲೆ ಪರಿಣಾಮ ಬೀರುತ್ತೆ. ತನು ಅಂದರೆ ಆರೋಗ್ಯದ ಮೇಲೆ, ಮನಸ್ಸು ಅಂದರೆ ಮನಸ್ಸಿನ ಮೇಲೆ, ಧನ ಅಂದರೆ ನಿಮ್ಮ ಹಣಕಾಸಿನ ಮೇಲೆ, 3ರ ಮೇಲೂ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಧನಸ್ಥಾನದಲ್ಲಿ ಬಂದಂಥ ಅಲ್ಲಿ ಕೇತುವು ಅನೇಕ ರೀತಿಯ ನಿಮಗೆ ಖರ್ಚುಗಳನ್ನು ತರ್ತಾನೆ. ಅನಾವಶ್ಯಕ ಖರ್ಚುಗಳು, ಅನೈತಿಕ ಖರ್ಚುಗಳು, ಅದು ಇಷ್ಟ ಇಲ್ಲದ ಅನಿಷ್ಟವಾದ ಖರ್ಚುಗಳು ಇವೆಲ್ಲ ಬರ್ಬೋದು. ಆಸ್ಪತ್ರೆಗೆ, ಯಂತ್ರ ಉಪಕರಣ ರಿಪೇರಿಗೆ, ಅಥವಾ ಯಾವುದೇ ಒಂದು ರೀತಿಯ ಈ ಸಾಲಗಳನ್ನು ಮಾಡುವಂಥದ್ದು, ಸಾಲಗಳಿಗೆ ಬಡ್ಡಿಗಳನ್ನು ಕಟ್ಟುವಂಥದ್ದು, ಅಥವಾ ಹಿಂದೆ ಮಾಡಿದ ಸಾಲದ ಒಂದು ಈಗ ನಿಮಗೆ ಶೂಲ ಆಗುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಕಾಲದಲ್ಲಿ ಆರೋಗ್ಯದಲ್ಲಿ ಸಹ ಹಾಗೆ ಸಣ್ಣ ಪುಟ್ಟ ಏರ್ಪೇರುಗಳು ಬರುವಂಥದ್ದು, ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ಇನ್ನಿತರ ಶಿರೋಭಾಗದ ಅವಯವಗಳಲ್ಲಿ ಏನಾದರೂ ತೊಂದರೆಗಳು ಕಾಣಿಸಿಕೊಳ್ಳುವಂಥದ್ದು, ಅಂತಹ ಒಂದು ನೋವು, ಅಲರ್ಜಿ ಇತ್ಯಾದಿಗಳು ಬರುವಂಥದ್ದು, ಅಥವಾ ಇದ್ದಕ್ಕಿದ್ದಂತೆ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು, ಸುಸ್ತಾಗುವಂಥ, ಅದರ ಮೂಲಕ ಔಷಧ ಮತ್ತು ಆಸ್ಪತ್ರೆ ಇತ್ಯಾದಿಗಳು ಸ್ವಲ್ಪ ಖರ್ಚು ಅಥವಾ ಸಮಯವನ್ನು ವ್ಯಯ ಮಾಡುವಂಥ ಪ್ರಭಾವ ಬರೋದು. ಇನ್ನು ಇದರಲ್ಲಿ ಕೌಟುಂಬಿಕ ಕಲಹ ಹೆಚ್ಚಾಗುತ್ತೆ. ಕಟಕ ರಾಶಿಯವರಿಗೆ ಗಂಡ ಹೆಂಡತಿ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅತ್ತೆ ಸೊಸೆ, ಅತ್ತೆ ಮಾವ, ಈ ರೀತಿ ಯಾರ ಜೊತೆಗೂ ಹಾಗೆ ಮನೆಯಲ್ಲಿ ಏನೋ ಕಲಹಗಳು ಆಗ್ಬೋದು. ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲಿ ಸಹೋದ್ಯೋಗಿಗಳ ಜೊತೆಗೆ, ಮೇಲಾಧಿಕಾರಿಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ತನುಮನ ಧನದಲ್ಲಿ ಸ್ವಲ್ಪ ಏರುಪೇರು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಕೇತುವಿನಿಂದ ನಿಮಗೆ ಸಂಕಷ್ಟನೇ ಹೆಚ್ಚಳಾಗ್ಬೋದು. ಅದಕ್ಕೆ ಪೂರಕವಾಗಿ ಅಲ್ಲಿ ಶನಿ, ಗುರು ಮತ್ತು ರಾಹುಗಳು ಸಹ ನಿಮಗೆ ವಿರುದ್ಧವಾದ ಪರಿಣಾಮವನ್ನು ಇದೇ ಕಾಲದಲ್ಲಿ ಮಾಡ್ತಿರೋ ಕಾರಣ ಈ ಒಂದು ಅವಧಿಯಲ್ಲಿ ತುಂಬ ಒಂದು ಮುನ್ನೆಚ್ಚರಿಕೆ ಖಂಡಿತ ಬೇಕು. ಎಲ್ಲ ವಿಚಾರದಲ್ಲೂ ಆತುರ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು. ಜೊತೆಗೆ ಎಲ್ಲದರಲ್ಲೂ ನೀವು ನಿಮ್ಮೊಂದು ಸಂಯಮವನ್ನು ಕಾಪಾಡಿಕೊಳ್ಳೋದು, ಆರೋಗ್ಯ ರಕ್ಷಣೆ, ಹಣಕಾಸಿನ ಒಂದು ಮುನ್ನೆಚ್ಚರಿಕೆ, ಆಮಿಷಗಳಿಗೆ ಬಲೆಯಾಗಿ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ, ಅದು ನಿಮ್ಮದೇ ಒಂದು ತಪ್ಪು ನಿರ್ಧಾರದಿಂದ ನಿಮಗೆ ನೀವು ನಷ್ಟ ಮಾಡಿಕೊಳ್ಳುವಂಥ ಪ್ರಮೇಯ ಇವೆಲ್ಲ ಎದುರಾಗಬಹುದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ನೀವು ಇದೆಲ್ಲ ನಿಯಂತ್ರಣ ಮಾಡ್ಬೋದು. ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆ, ಸಿಟ್ಟು ಹೆಚ್ಚಳ ಆಗುವಂಥದ್ದು, ತಾಳ್ಮೆಗಳು ಕಡಿಮೆ ಆಗುವಂಥದ್ದು ಇವೆಲ್ಲ ಆಗುತ್ತೆ. ಇವೆಲ್ಲ ಖಂಡಿತ ನಿಯಂತ್ರಣ ಮಾಡಬೇಕಾಗತ್ತೆ. ಕೊನೆಗೆ ಹೇಳ್ತಕ್ಕಂತಹ ಈ ಕೇತುವಿನ ದೋಷ ನಿವಾರಣೆ ಶ್ಲೋಕಗಳನ್ನು, ಪ್ರಾರ್ಥನೆಗಳನ್ನು, ಪರಿಹಾರ ಮಾರ್ಗ ಮತ್ತು ದಾನ ಧರ್ಮ ಯಾವುದೇ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಖಂಡಿತವಾಗಿ ಕಟಕ ರಾಶಿಯವರು. ಇನ್ನು ಸಿಂಹರಾಶಿಗೆ ನಿಮ್ಮ ಜನ್ಮದಲ್ಲಿ ಬರುವಂಥದ್ದು, ಅದು ನಿಮಗೆ ಗೊತ್ತಿರುವಂತೆ ಜನ್ಮದಲ್ಲಿ ರಾಶಿಗೆ ಬಂದಂತಹ ಕೇತು, ರಾಹು, ಗುರು, ಶನಿ, ಮಂಗಳ ಇವರು ಯಾರು ನಮಗೆ ಒಳ್ಳೆಯದನ್ನು ಮಾಡೋದಿಲ್ಲ, ವಿರುದ್ಧವಾದ ಪರಿಣಾಮವನ್ನು ಮಾಡ್ತಾರೆ. ಹಾಗಾಗಿ ಅಲ್ಲಿ ಕೇತುವಿನಿಂದ ನಿಮಗೆ ಸ್ವಲ್ಪ ವಿರುದ್ಧವಾದ ಪರಿಣಾಮ ಬರುತ್ತೆ. ಆದರೆ ಒಂದು ನಿಮಗೆ ಅಲ್ಲಿ ಆಸಕ್ತಿದಾಯಕ ಒಂದು ಒಳ್ಳೆಯ ವಿಚಾರ ಅಂದರೆ ಈ ವರ್ಷ ಪೂರ್ತಿ ನಿಮಗೆ ಗುರುಬಲದ ಒಂದು ರಕ್ಷಣೆ ಇರುತ್ತೆ. 1.5 ವರ್ಷ ಕೇತು ಇರ್ತಾನೆ, ಅದರಲ್ಲಿ 1 ವರ್ಷ ಕಾಲ ನಿಮಗೆ ಅಂದರೆ ಮುಂದಿನ ಜೂನ್ವರೆಗೂ ನಿಮಗೆ ಗುರುವಿನ ಬಲ ಇರುವಂಥದ್ದು ಅದು ಸ್ವಲ್ಪ ಒಂದು ರಕ್ಷಣಾತ್ಮಕವಾಗಿರುತ್ತೆ.
ಹಾಗಾಗಿ ಈ ಒಂದು ಕೆಲವೊಂದು ವಿಚಾರದಲ್ಲಿ ನೀವು ಖಂಡಿತ ಎಚ್ಚರಿಕೆ ಮಾಡಲೇಬೇಕಾಗುತ್ತೆ. ಕೇತು ನಿಮ್ಮ ಜನ್ಮದಲ್ಲಿ ಬಂದಿರೋ ಕಾರಣ ಆತನಿಂದ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು. ಅಲ್ಲಿ ಆರೋಗ್ಯದ ವಿಚಾರವಾಗಿ ಶನಿ ಸಹ ನಿಮಗೆ ಪೂರಕವಾಗಿಲ್ಲ, ರಾಹು ಸಹ ಪೂರಕವಾಗಿರೋದಿಲ್ಲ ಕಾರಣ ಆರೋಗ್ಯದಲ್ಲಿ ನಿಮಗೆ ಇದ್ದಂಥ ಸಮಸ್ಯೆಗಳು ಕೆಲವೊಮ್ಮೆ ಹೆಚ್ಚಳ ಆಗುವಂಥದ್ದು. ಉದಾಹರಣೆಗೆ BP-ನೋ, ಶುಗರೋ ಅಥವಾ ಹೃದಯ ಸಂಬಂಧ ಕಾಯಿಲೆನೋ, ಅಲರ್ಜಿನೋ ಇತ್ಯಾದಿಗಳಿದ್ದರೆ ಅವೆಲ್ಲವೂ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು. ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ತಲೆನೋವು ಬರುವಂಥದ್ದು, ಸುಸ್ತಾಗುವಂಥದ್ದು, ಜೊತೆಗೆ ರಾತ್ರಿ ನಿದ್ರಾಹೀನತೆ ಅಥವಾ ನಿದ್ದೆಯಲ್ಲಿ ಮುಂದೆ ಎಚ್ಚರ ಆದರೆ ಮತ್ತೆ ನಿದ್ದೆ ಬಾರದಿರುವಂಥದ್ದು, ಅಥವಾ ನಿದ್ದೆ ಮಾಡೋ ಸಮಯದಲ್ಲಿ ಏನಾದರೂ ದುಸ್ವಪ್ನಗಳು ಮತ್ತೆ ಎಚ್ಚರ ಆಗುವಂಥದ್ದು ಇರೆಲ್ಲ ಆಗುವಂಥದ್ದು ಹಾಗೆಲ್ಲ ಇರುತ್ತೆ. ಆ ಕಾರಣವಾಗಿ ಸ್ವಲ್ಪ ನಿಮಗೆ ಆರೋಗ್ಯದ ಮೇಲೆ ನಿಮ್ಮ ಒಂದು ದೈಹಿಕ ಒಂದು ಚಟುವಟಿಕೆ ಮೇಲೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಯಾವುದೇ ರೀತಿಯ ನಿಮಗೆ ದೇಹಕ್ಕೆ ಒಗ್ಗದೇ ಇರುವಂಥ ಒಂದು ಆಹಾರಗಳನ್ನು, ಜಂಕ್ ಫುಡ್ಗಳನ್ನು, ನಿಷಿದ್ಧ ಆಹಾರಗಳನ್ನು ಸ್ವಲ್ಪ ಕಡಿಮೆ ಸೇವನೆ ಮಾಡಬೇಕಾಗುತ್ತೆ. ಯಾಕಂದರೆ ಕೇತು ನಮಗೆ ಈ ಯಾವುದೋ ಆಹಾರದ ಮೇಲೆ ಒಂದು ಟೆಂಪ್ಟೇಷನ್ ಅಂದರೆ ನಮಗೆ ಒಂದು ಆಸಕ್ತಿ ಅಥವಾ ಉತ್ತೇಜನ ಮೂಡುವಂತೆ ಮಾಡ್ತಾನೆ. ಅದು ನಿಮಗೆ ದೇಹಕ್ಕೆ ಒಳ್ಳೆಯದಾಗಲು ಅಥವಾ ಅದನ್ನು ಸೇವಿಸಿದರೆ ನಮಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದರೂ ಅದನ್ನು ನಾವು ಇನ್ನಷ್ಟು ಸೇವಿಸೋದು. ಉದಾಹರಣೆಗೆ ತುಂಬ ಒಂದು ಶೀತ, ಅಲರ್ಜಿ ಅಥವಾ ಅಸ್ತಮ ಮುಂತಾದ ಬಾಯಿದ್ರು ಐಸ್ ಕ್ರೀಮನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಐಸ್ ಕ್ರೀಮ್ ತಿಂದರೆ ಜಾಸ್ತಿ ಆಗುತ್ತೆ. ಆದರೆ ನಿಮಗೆ ಒಂದು ಯಾವುದೇ ಒಂದು ಕಾಲದಲ್ಲಿ ಅಂಥದ್ದನ್ನು ತಿನ್ನುವುದರ ಒಂದು ಆಸಕ್ತಿ, ಅದು ತಿನ್ನುವುದರ ಒಂದು ಇದು ಬರುತ್ತೆ. ಹಾಗೆ ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಹಾಗಾಗಿ ಅಲ್ಲಿ ಕೇತುವಿನಿಂದಾಗಿ ನಿಮ್ಮ ಆರೋಗ್ಯ ಕೆಡಿಸುವಂಥ ಹಲವಾರು ಸನ್ನಿವೇಶಗಳು ಉತ್ಪನ್ನ ಆಗೋದು. ಆಹಾರ ಮೂಲಕನೋ, ನೀರಿನ ಮೂಲಕನೋ ಅಥವಾ ಇನ್ನಿತರ ವಿಚಾರಗಳನ್ನು ಅದನ್ನು ಆರೋಗ್ಯದ ಕಡೆ ಗಮನಿಸಬೇಕು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಅನಾವಶ್ಯಕ ಖರ್ಚುಗಳು ಜಾಸ್ತಿ ಬರುತ್ತೆ. ಕೇತುವಿನ ಪ್ರಭಾವ ಅನಾವಶ್ಯಕ ಖರ್ಚುಗಳು ಆದರೆ ಹೇಳಿದಂತೆ ಆಸ್ಪತ್ರೆ ಖರ್ಚು ಇರ್ಬೋದು, ಯಂತ್ರ ವಾಹನ ರಿಪೇರಿ ಆಗುವಂಥದ್ದು, ಅಥವಾ ಏನಾದರೂ ವಸ್ತುಗಳು ಕೆಟ್ಟು ಹೋಗುವಂಥದ್ದು, ಅಥವಾ ಯಾವುದೇ ವಸ್ತುಗಳು ಕಳೆದು ಹೋಗುವಂಥದ್ದು ಇವೆಲ್ಲ ಆಗುತ್ತೆ. ಹಾಗೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸ್ಕೋಬೇಕು. ಜೊತೆಗೆ ಹಲವಾರು ಈ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅಲ್ಲಿ ವ್ರತ ಸಂಚಾರ ಅಂದರೆ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ಅಲ್ಲಿ ಅದು ಒಂದೆರಡು ಬಾರಿ ಹೋಗದೆ ಹಲವಾರು ಬಾರಿಯಲ್ಲಿ ಎಡತಾಕಿದ ಮೇಲೆ ಆ ಕೆಲಸಗಳು ಆಗುವಂಥದ್ದು ಮುಂತಾದ ಸನ್ನಿವೇಶಗಳು ಬರ್ಬೋದು. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಸ್ವಲ್ಪ ಇಂಥ ಒಂದು ಎಚ್ಚರಿಕೆ ಹೆಜ್ಜಬೇಕು. ಆರೋಗ್ಯದ ರಕ್ಷಣೆ ಕಾಪಾಡ್ಕೋಬೇಕು. ಜೊತೆಗೆ ಇಂಥ ಒಂದು ಆಕಸ್ಮಿಕ ಖರ್ಚುಗಳು, ಆಕಸ್ಮಿಕವಾದ ಏನಾದರೂ ನಿಮಗೆ ಏರಿಳಿತಗಳು ಅದನ್ನು ಬರೋದನ್ನು ಹ್ಯಾಂಡಲ್ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಒಂದು ಆತ್ಮಬಲ, ಧೈರ್ಯ ಬಲ ಸಹ ಖಂಡಿತ ಇರಬೇಕಾಗುತ್ತೆ. ಹಾಗಾಗಿ ಕೇತು ಕೆಲವೊಮ್ಮೆ ನಿಮಗೆ ಇಂಥದ್ದನ್ನು ನಿಮ್ಮ ಆತ್ಮಬಲವನ್ನು ಶೇಕ್ ಮಾಡುವಂಥದ್ದಾಗಲಿ, ನಿಮ್ಮ ಧೈರ್ಯವನ್ನು ಕುಂದಿಸುವಂಥದ್ದಾಗಲಿ, ಮನಸ್ಸಿಗೆ ಸ್ವಲ್ಪ ಅತೃಪ್ತಿ, ಹತಾಶೆ, ನಿರಾಶೆ ಮಾಡುವಂಥ ಘಟನೆಗಳು ಜನ್ಮದಲ್ಲಿ ಬಂದಂಥ ಕೇತುವಿನಿಂದ ಸಿಂಹರಾಶಿಗಳ ಸಾಧ್ಯತೆ ಇದೆ. ಆದರೆ ನಿಮಗೆ ಒಂದು ರಕ್ಷಣಾ ಕವಚ ಅನ್ನೋದು ಗುರುಬಲ ಅನ್ನೋದಿದೆ. ಆದರೆ ಕೆಲವೊಂದು ಹಂತದಲ್ಲಿ ಗುರುವಿಗೆ ವಕ್ರತೆ ಬರುತ್ತೆ, ಗುರುವಿಗೆ ಅತಿಚಾರ ಬರುತ್ತೆ. ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ಹೇಳಲಿದ್ದೇನೆ. ಆವಾಗ ಎಲ್ಲ ಇದರ ಪರಿಣಾಮ ಜಾಸ್ತಿ ಆಗುತ್ತೆ. ಯಾವಾಗ ಗುರುವಿನ ಬಲ ಅಲ್ಲಿ ಕಡಿಮೆ ಆಗುತ್ತೋ ಆವಾಗ ಈ ಪಾಪ ಗ್ರಹಗಳ ಅಥವಾ ಕ್ಷುದ್ರ ಗ್ರಹಗಳ ಒಂದು ಪ್ರಭಾವಗಳ ಹೆಚ್ಚಳ ಆಗುವಂಥದ್ದು ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಅವೆಲ್ಲ ಮುನ್ನೆಚ್ಚರಿಕೆ ಗಮನಿಸಿ ಕೊನೆಗೆ ಹೇಳತಕ್ಕಂಥ ಈ ಕೇತುವಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಹೇಳಬೇಕಾಗತ್ತೆ ಸಿಂಹರಾಶಿಯವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಕಳೆದ ಗೋಚಾರನೂ ಕೇತುವು ವಿರುದ್ಧವಾಗಿಯೇ ಇದ್ದ. ಈ ಬಾರಿನೂ ಕೇತು ನಿಮಗೆ ವಿರುದ್ಧವಾಗಿ ಇರ್ತಾನೆ. ಅದರಿಂದ ಹೆಚ್ಚಿನ ಲಾಭಗಳಿಲ್ಲ. ಆದರೆ ಒಂದು ನಿಮಗೆ ಸಮಾಧಾನದ ವಿಚಾರ ಅಂದರೆ ಈಗ ನಿಮಗೆ ರಾಹು ಪೂರಕವಾಗಿದ್ದಾನೆ. ಕಳೆದ ಸಾಲಿನಲ್ಲಿ ನಿಮಗೆ ಗುರುಬಲ ಇದ್ದಾಗಲೂ ಅಲ್ಲಿ ಕೇತುವಿನ ಮೇಲ್ಗೈ ಕೆಲವೊಮ್ಮೆ ಆಗಿದೆ. ಅಲ್ಲಿ ಕೇತು ನಿಮ್ಮ ಜನ್ಮದಲ್ಲೇ ಕೂತಿದ್ದ. ಅದಕ್ಕೆ ಶನಿ ಮಹಾರಾಜರು ಸಹ ನಿಮಗೆ ಅವಾಗ ಪೂರಕವಾಗಿದ್ದರು. ಅಲ್ಲಿ ಕೆಲವೊಮ್ಮೆ ಕೇತುವಿನಿಂದ ನಿಮಗೆ ವಿಶೇಷವಾದ ತೊಂದರೆಗಳು, ಉಪಟಳಗಳು ಬಂದಿವೆ. ಹಾಗಾಗಿ ಈ ಬಾರಿ ಅಲ್ಲಿ ಕೇತು ನಿಮಗೆ ವಿರುದ್ಧವಾಗಿ ಇರ್ತಾನೆ. ರಾಹುವಿನ ಒಂದು ಸ್ವಲ್ಪ ರಕ್ಷಣೆ ಇರುವ ಕಾರಣ ತುಂಬ ಆತಂಕ, ಚಿಂತೆ ಪಡೋದಿಲ್ಲ. ಜೊತೆಗೆ ಕಳೆದ ವರ್ಷದಷ್ಟು ತೊಂದರೆಗಳು, ಬಾಧೆಗಳು ಬರಲಿಕ್ಕಿಲ್ಲ ಅಂತ. ಅಲ್ಲಿ ನಿಮಗೆ ವಿಶೇಷವಾಗಿ ಹಣದ ಕಾಸಿನ ಮೇಲೆ ಕಳೆದ ವರ್ಷದಲ್ಲಿ ನಿಮಗೆ ಜನ್ಮದಲ್ಲಿದ್ದಾಗ ಆರೋಗ್ಯ ಮತ್ತು ಆಯುಷ್ಯದ ಮೇಲೆ ಆತನು ನಿಮಗೆ ಸವಾರಿ ಮಾಡಿದ್ದಾನೆ ಕನ್ಯಾ ರಾಶಿಯವರಿಗೆ. ಆದರೆ ಈ ವರ್ಷದಲ್ಲಿ ಆತನು ನಿಮ್ಮ ಹಣದ ಮೇಲೆ ಸ್ವಲ್ಪ ನಿಯಂತ್ರಣ ಮಾಡ್ಬೋದು. ಹಣಕಾಸಿನ ಖರ್ಚುಗಳು ಹೆಚ್ಚು ತರುವಂಥದ್ದು, ಹಣಕಾಸಿನ ಆದಾಯ ಕೊರತೆ ಆಗುವಂಥದ್ದು, ಹಣಕಾಸಿನ ಸಂಬಂಧ ವಿವಾದಗಳು ಬರುವಂಥದ್ದು, ಅಥವಾ ನೀವು ಯಾವುದೋ ಸಾಲ ಮಾಡಿದರೆ ಸಾಲಗಳನ್ನು ತೀರಿಸಲಿಕ್ಕೆ ಕಷ್ಟ ಆಗುವಂಥದ್ದು, ಅಥವಾ ಸಾಲಗಾರರು ಬಂದು ನಿಮ್ಮ ಮಾನಹಾನಿ ಮಾಡೋದು, ಸಾಲಗಾರರ ಉಪ್ಪಟಗಳ, ಸಾಲಗಾರರ ಕಿರುಕುಳಗಳು ಹೆಚ್ಚಾಗುವುದು, ಅಥವಾ ನೀವೇ ಯಾರಿಗಾದ್ರೂ ಹಣವನ್ನು ಸಾಲವಾಗಿ ಕೊಟ್ಟಿದ್ರೆ ಅದು ನಿಮಗೆ ಮರಳಿ ವಸೂಲು ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು ಮುಂತಾದ ಘಟನೆಗಳು ಹಣಕಾಸಿಗೆ ಸಂಬಂಧಪಟ್ಟು ಸ್ವಲ್ಪ ತೊಂದರೆಗಳಾಗುವಂಥದ್ದು. ಜೊತೆಗೆ ಆಕಸ್ಮಿಕ ನಷ್ಟ ಕಷ್ಟಗಳು ಆಗ್ಬೋದು. ನಿಮಗೆ ಆಕಸ್ಮಿಕ ನಷ್ಟ ಕಷ್ಟಗಳು ಲಾಭ ಅಲ್ಲ, ಆಕಸ್ಮಿಕವಾಗಿ ನಿಮ್ಮದೇ ತಪ್ಪಿನಿಂದ ಇರ್ಬೋದು ಅಥವಾ ಇತರರ ತಪ್ಪಿನಿಂದ ನಿಮಗೆ ನಷ್ಟ ಕಷ್ಟಗಳು ಆಗುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಆನ್ಲೈನಲ್ಲಿ ಪಾವತಿ ಪೇಮೆಂಟ್ ಮಾಡುವಾಗ, ಪರ್ಚೇಸ್ ಮಾಡುವಾಗ ಸ್ವಲ್ಪ ಎಲ್ಲ ಎಚ್ಚರಿಕೆ ಇರಬೇಕು. ಅದರಲ್ಲಿ ನೀವು ಅಲ್ಲಿ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮ, ಮನಸ್ಸಿನ ಮೇಲೆ ಸ್ವಲ್ಪ ಸಂಶಯದ ಪ್ರವೃತ್ತಿ, ಮನಸ್ಸಿನಲ್ಲಿ ಸ್ವಲ್ಪ ಋಣಾತ್ಮಕ ಚಿಂತನೆಗಳು ಆಗುವಂಥ ಸಾಧ್ಯತೆ. ಹಾಗೆ ಹಣ ಮತ್ತು ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಕೇತುವಿನಿಂದ ನಿಮ್ಮ ಮೇಲೆ ಆಗ್ಬೋದಾಗಿದೆ. ಜೊತೆಗೆ ಈ ಕಾಲದಲ್ಲಿ ನಿಮ್ಮ ಒಂದು ವಿರೋಧಿಗಳು ಅಂದರೆ ಶತ್ರುಗಳು ಹೇಳ್ತಾರೆ, ಅವರು ನಿಮ್ಮ ಮೇಲೆ ಏನಾದರೂ ತೊಂದರೆಗಳನ್ನು ಮಾಡೋದು, ಅಥವಾ ಏನಾದರೂ ಒಂದು ಕ್ಷುದ್ರ ಪ್ರಯೋಗ, ಮಾಟ ಮಂತ್ರ ತಂತ್ರ ಅಂತ ಹೇಳ್ತಾರೆ, ಅಂಥದ್ದನ್ನೆಲ್ಲ ಏನಾದರೂ ಮಾಡುವಂಥದ್ದು ಅವೆಲ್ಲ ಸ್ವಲ್ಪ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ಸಹ ಮುನ್ನೆಚ್ಚರಿಕೆ ಕ್ರಮ ಈ ಕನ್ಯಾ ರಾಶಿಯವರಿಗೆ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ನೀವು ಹಣದ
ವಿಚಾರ ಮತ್ತು ನಿಮ್ಮ ಮನಸ್ಸು, ಅದೇ ರೀತಿ ಗುಪ್ತ ಶತ್ರುಗಳು ಯಾರು ಇರ್ತಾರೆ ಅಥವಾ ಮಿತ್ರ ರೂಪದ ಶತ್ರುಗಳು ಇರ್ತಾರೆ ಅದನ್ನು ಗಮನಿಸ್ಕೊಳ್ಬೇಕು. ಅಥವಾ ಅವರು ಒಂದು ಅಪರಿಚಿತರಾಗ್ಬೋದು, ಪರಿಚಿತರಿರ್ಬೋದು, ಯಾವುದೇ ಒಂದು ವಸ್ತುವನ್ನು, ಆಹಾರ ಪದಾರ್ಥವನ್ನು ನಿಮಗೆ ಕೊಟ್ಟಲ್ಲಿ ಅದನ್ನು ನೀವು ಸೇವನೆ ಮಾಡುವಾಗಲೂ ಅಥವಾ ಅದರದ್ದೊಂದು ಸ್ವೀಕಾರ ಮಾಡುವಾಗ ಸ್ವಲ್ಪ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಅದನ್ನು ಯಾವುದೇ ರೂಪದಲ್ಲಿ ನಿಮ್ಮ ಮೇಲೆ ಅನ್ನೋದು ಪ್ರಯೋಗಾದಿಗಳನ್ನು ಮಾಡುವಂಥ ಸಾಧ್ಯತೆ, ಯಾವುದೇ ಪಾಸಿಬಿಲಿಟಿ ಇದೆ ಅಂತ ಕಂಡುಬರುತ್ತೆ. ಅವೆಲ್ಲ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸ್ಕೋಬೇಕು. ಒಟ್ಟಿನಲ್ಲಿ ಈ ಒಂದು ಕಾಲದಲ್ಲಿ ಕನ್ಯಾ ರಾಶಿಯವರಿಗೆ ಒಂದು ಹಣದ ಒಂದು ಎಚ್ಚರಿಕೆ, ಜೊತೆಗೆ ಯಾವುದೇ ರೀತಿಯ ಆನ್ಲೈನ್ ಆಫ್ಲೈನ್ ಮುಂತಾದ ಒಂದು ಟ್ರಾನ್ಸಾಕ್ಷನ್ಗಳನ್ನು ಮಾಡೋ ವಿಚಾರ ಇರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಗುಪ್ತ ಶತ್ರುಗಳು ಮುಂತಾದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಕೊನೆಗೆ ಹೇಳತಕ್ಕಂತಹ ಈ ಕೇತುವಿಗೆ ಸಂಬಂಧಿತವಾದ ದೇವತೆಗಳ ಶ್ಲೋಕ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿಗೆ ಈ ಒಂದು ಚಲನೆ ಬಹಳ ಒಂದು ಲಾಭದಾಯಕ ಆಗಿರುತ್ತದೆ. ಲಾಭ ಸ್ಥಾನದ ಲಾಭ ಪಡೆಯುವಂಥ ಏಕೈಕ ರಾಶಿ ತುಲಾರಾಶಿ ಆಗಿರುತ್ತೆ. ಆಗಲೇ ಹೇಳಿದಂತೆ ಕೇತು ಆಗಲಿ ರಾಹು ಆಗಲಿ 3, 6, 10 ಮತ್ತು 11ರ ಸ್ಥಾನದಿಂದ ಉತ್ತಮ ಫಲ ಕೊಡ್ತಾರೆ. ಅಲ್ಲಿ 11ರ ಸ್ಥಾನ ಲಾಭ ಸ್ಥಾನ. ನಿಮ್ಮ ರಾಶಿಯಿಂದ ಆ ಒಂದು 11ನೇ ಮನೆಯಾಗಿ ಪರಿವರ್ತನೆ ಆಗುವಂಥ ಈ ಒಂದು ಶಿವರಾಶಿಯಿಂದ ವಿಶೇಷವಾಗಿ ಕೇತು ನಿಮಗೆ ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಇದೇ ಕಾಲದಲ್ಲಿ ನಿಮಗೆ ಅದೃಷ್ಟ ಏನಂದರೆ ಗುರು ನಿಮಗೆ ಪೂರಕವಾಗಿದ್ದಾನೆ, ಶನಿ ಮಹಾರಾಜರು ಪೂರಕವಾಗಿದೆ. ಇದೆಲ್ಲ ಒಂದು ಅಪರೂಪಕ್ಕೆ ಸಿಗುವಂಥದ್ದು. ಗುರುವಿನ ಅನುಗ್ರಹ 12 ವರ್ಷಗಳೊಮ್ಮೆ ಸಿಕ್ಕಿದೆ. ಅದೇ ರೀತಿ ಶನಿ ಮಹಾರಾಜರ ಅನುಗ್ರಹ 30 ವರ್ಷಗಳ ಬಳಿಕ ಸಿಗುವಂಥದ್ದು. ಅದೇ ರೀತಿ ಈ ಒಂದು 18 ವರ್ಷಗಳ ಬಳಿಕ ನಿಮಗೆ ಲಾಭದಲ್ಲಿ ಬಂದಿರುವಂಥದ್ದು. ಇವೆಲ್ಲವೂ ಬಹಳ ನಿಮ್ಮ ಲೈಫ್ ಟೈಮಲ್ಲಿ 2 ಅಥವಾ 3 ಬಾರಿ ಸಿಗುವಂಥ ಅವಕಾಶ ಇರುವಂಥ ಚಾನ್ಸ್ಗಳು. ಹಾಗಾಗಿ ಇದನ್ನು ನೀವು ಈಗ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಬೇಕು. ತುಲಾರಾಶಿಯವರು ನಿಮಗೆ ಅನೇಕ ರೀತಿಯ ಲಾಭಗಳು ಹೆಚ್ಚಾಗುತ್ತೆ, ಆದಾಯ ಹೆಚ್ಚಳಾಗುತ್ತೆ. ಏನಾದರೂ ಸ್ಟಾರ್ಟಪ್ ಮಾಡ್ಬೋದು, ಏನಾದರೂ ನಿಮ್ಮ ಒಂದು ಹೊಸ ಉದ್ದಿಮೆಯನ್ನು, ಕೈಗಾರಿಕೆಯನ್ನು, ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡ್ಬೋದು, ಕೃಷಿ ಚಟುವಟಿಕೆ ಇರ್ಬೋದು, ಅಥವಾ ಯಾವುದೇ ರೀತಿಯ ಈ ಸಿನಿಮಾ ಉದ್ಯಮ, TV, ಸಿನಿಮಾ ಮಾಧ್ಯಮದಲ್ಲಿ ಸಂಬಂಧಿತವಾದ ಕೆಲಸ ಕಾರ್ಯಗಳು, ಏನಾದರೂ ಪ್ರೊಡಕ್ಷನ್ಗಳನ್ನು ಮಾಡುವಂಥದ್ದು ಇರ್ಬೋದು, ಅಥವಾ ಏನಾದರೂ ಸಿನಿಮಾಗಳನ್ನು ತೆಗೆಯೋದಾಗಲಿ, ಅದಕ್ಕೆ ಬಂಡವಾಳ ಹೂಡೋದಾಗಲಿ, ಅಥವಾ ಅಂಥ ನಟನಾ ಕ್ಷೇತ್ರದಲ್ಲಿ ಮಾಡ್ಬೋದು. ಹಾಗಾಗಿ ಯಾವುದೇ ರೀತಿಯ ಹಲವಾರು ಈಗಿನ ಒಂದು ಸಾಂಸ್ಕೃತಿಕ ಮನೋರಂಜನಾ ಕ್ಷೇತ್ರ ಅಥವಾ ಹೋಟೆಲು, ಉದ್ಯಮ, ಈವೆಂಟ್ ಮ್ಯಾನೇಜ್ಮೆಂಟು, ಕೇಟ್ರಿಂಗ್ ಇತ್ಯಾದಿ ಹಲವಾರು ಈ ಕೇತುವಿಗೆ ಸಂಬಂಧಿತವಾದ ಕ್ಷೇತ್ರ ಇರ್ಬೋದು. ಟೂರ್ ಟ್ರಾವೆಲಿಂಗ್ಗಳಿರ್ಬೋದು, ವಾಹನ ಯಂತ್ರಗಳಿರ್ಬೋದು, ಇವೆಲ್ಲವೂ ಆ ಕೇತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. ಇವೆಲ್ಲವೂ ನಿಮಗೆ ಲಾಭದಾಯಕವಾಗಿ ಆಗುತ್ತೆ. ಅಲ್ಲದೆ ಯಾವುದೇ ರೀತಿಯ ಉದ್ಯೋಗ, ವೃತ್ತಿ, ವ್ಯಾಪಾರದಲ್ಲಿ ನಿಮಗೆ ಲಾಭ ಹೆಚ್ಚಳ ಆಗುವಂಥದ್ದು, ಹೊಸದರ ಆರಂಭಕ್ಕೆ ಕೇತುವಿನಿಂದ ನಿಮಗೆ ಬಹಳ ಪೂರಕವಾಗಿದೆ. ಅಲ್ಲಿ ಕೇತು ಒಬ್ಬನೇ ಅಲ್ಲ, ನಿಮಗೆ ಇದೇ ಕಾಲದಲ್ಲಿ ಗುರು ಶನಿ ಸಹ ಪೂರಕವಾಗಿರುವಂಥ ಒಂದು ಅಪೂರ್ವವಾದ ಸಂಗಮದ ಅವಕಾಶ ಬಂದಿದೆ. ಹಾಗಾಗಿ ತುಲಾರಾಶಿಯವರು ಕಾರ್ಯಪ್ರವೃತ್ತರಾಗಿ ನಿಮ್ಮ ಏನೇನೋ ಗುರಿ ಇದೆ, ಏನೇನೋ ಗೋಲ್ ಇದೆ, ಅದನ್ನು ಸಾಧನೆ ಮಾಡಲಿಕ್ಕೆ ಒಂದು ಗೋಲ್ಡನ್ ಚಾನ್ಸ್, ಅಂದರೆ ಮತ್ತೆ ಸಿಗದಂಥ ಒಂದು ಗೋಲ್ಡನ್ ಚಾನ್ಸಿಗೆ ಕೇತುವಿನಿಂದ ಸಹ ಬಂದಿದೆ. ಶುಭ ಕಾರ್ಯಗಳಾಗ್ತವೆ, ಮದುವೆ ಆಗಿದ್ರೆ ಮದುವೆ ಫಿಕ್ಸ್ ಆಗುವಂಥದ್ದು, ಪ್ರೇಮ ಪ್ರಕರಣ, ಲವ್ ಅಫೇರ್ಗಳಿದ್ರೆ ಲವ್ ಯಾವುದಾದ್ರು ಸಕ್ಸಸ್ ಆಗಿ ಅವರಿಗೆ ಮದುವೆಗಳು ಆಗುವಂಥದ್ದು, ಬಂಧು ಮಿತ್ರರಿಂದ ನಿಮಗೆ ಇತ್ಯಾದಿ ಕೊಡುಗೆಗಳು ಬರುವಂಥದ್ದು. ಇನ್ನು ವಿದೇಶಕ್ಕೆ ಹೋಗಬೇಕು, ಉದ್ಯೋಗಕ್ಕೆ ವಿದೇಶದ ಉದ್ಯೋಗ ಸಿಗುತ್ತೆ, ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅಂಥವರಿಗೆ ಅವಕಾಶಗಳು ಸಿಗ್ತವೆ, ವಿದೇಶದಲ್ಲಿ ವ್ಯಾಪಾರ ಉದ್ಯಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋದಕ್ಕೂ ಅವಕಾಶ ಬರುತ್ತೆ. ಹಾಗಾಗಿ ಎಲ್ಲ ರೀತಿಯ ಒಂದು ಸದಾವಕಾಶಗಳನ್ನು ನಿಮಗೆ ಈ ಕಾಲದಲ್ಲಿ ಕೇತು ನೀಡಲಿದ್ದಾನೆ. ಲಾಭಸ್ಥಾನದ ಅತ್ಯದ್ಭುತವಾದ ಲಾಭ ಪಡೆಯುವಂಥ ಏಕೈಕ ರಾಶಿ ತುಲಾರಾಶಿ ಆಗಿರುತ್ತೆ. ಹಾಗೆ ಇದನ್ನೆಲ್ಲ ನೀವು ಸ್ವಂತ ಒಳ್ಳೆಯ ಮನಸ್ಸಿಂದ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅದೇ ರೀತಿ ನಿಮ್ಮ ಏನಾದರೂ ಕೆಲವೊಂದು ಸಮಯದಲ್ಲಿ ನಿಮಗೆ ಈ ಬೇರೆಯವರಿಂದ ದುಷ್ಪ್ರೇರಣೆಗಳು ಇದೆಲ್ಲ ಆಗ್ಬೋದು, ಅಥವಾ ಕೆಲವೊಬ್ಬರು ದುಷ್ಟ ಮಿತ್ರರ ಪ್ರೇರಣೆ ಎಲ್ಲ ಇರ್ಬೋದು. ಅದರಂತೆ ಸ್ವಲ್ಪ ಎಚ್ಚರಿಕೆ ಬರಬೇಕು ಅದರ ಹೊರತು ನಿಮಗೆ ಹೆಚ್ಚಿನ ಉತ್ತಮ ಫಲಗಳನ್ನು ಕೇತು ನೀಡಲಿದ್ದಾನೆ. ಆಸಕ್ತಿ ಇದ್ದರೆ ಕೊನೆಗೆಳತಕ್ಕಂಥ ಕೇತುವಿಗೆ ಸಂಬಂಧ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡಬಹುದಾಗಿದೆ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಗೆ ಈ ಬಾರಿ ಕೇತು ಕಳೆದ ಬಾರಿನೂ ಪೂರಕವಾಗಿದ್ದ ಲಾಭ ಸ್ಥಾನದಲ್ಲಿ ಯಾವ ರೀತಿ ಈಗ ತುಲಾರಾಶಿಯವರಿಗೆ ಲಾಭ ಸ್ಥಾನದ ಲಾಭ ಸಿಗ್ತಾ ಇದೆಯೋ ಅದನ್ನು ಈ ವೃಶ್ಚಿಕದವರು ಕಳೆದ ವರ್ಷ ಈ ಕೇತುವಿನ ಗೋಚಾರದಲ್ಲಿ ಅನುಭವಿಸಿದ್ದಾರೆ. ಈಗ ತುಲಾರಾಶಿಗೆ ಬಳಿಕ ಅಲ್ಲಿ ಉತ್ತಮವಾದ ಫಲವನ್ನು ಪಡೆದ ರಾಶಿ ಕೊನೆಯ ರಾಶಿ ಆಗಿರುತ್ತೆ ವೃಶ್ಚಿಕ ರಾಶಿ. ಅಲ್ಲಿ ವೃಶ್ಚಿಕ ರಾಶಿಗೆ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಬರ್ತವೆ. ದಶಮ ಅಥವಾ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಬರುವಂಥ ಕೇತುವಿನಾಗಿ ಅನೇಕ ರೀತಿಯ ಲಾಭ ಆದಾಯಗಳಾಗ್ತವೆ, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ, ಜೊತೆಗೆ ಏನಾದರೂ ನೀವು ಆರಂಭ ಮಾಡುವಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು, TV, ಸಿನಿಮಾ, ಮಾಧ್ಯಮ ಅಥವಾ ಎಲೆಕ್ಟ್ರಾನಿಕ್, IT, BT, ಸಾಫ್ಟ್ವೇರ್ ಅಥವಾ ಮುಂದೆ ಹಲವಾರು ಕ್ಷೇತ್ರದಲ್ಲಿ ಇರುವಂಥ ಈ ವೃಶ್ಚಿಕ ರಾಶಿಯವರಿಗೆ ಅದರ ಕ್ಷೇತ್ರದಲ್ಲಿ ಲಾಭ ಆದಾಯ ಹೆಚ್ಚಳಾಗುತ್ತೆ, ಉದ್ಯೋಗದಲ್ಲಿ ನಿಮಗೆ ಭದ್ರತೆ ಬರುತ್ತೆ ಅಥವಾ ಹೊಸ ಉದ್ಯೋಗ ಸಿಗುವಂಥದ್ದು ಇತ್ಯಾದಿ ಆಗುತ್ತೆ. ಇದೇ ಕಾಲದಲ್ಲಿ ನಿಮಗೆ ಕೆಲವೊಮ್ಮೆ ಅಡ್ಡ ಪರಿಣಾಮ ಸೇರುತ್ತೆ. ಅಲ್ಲಿ ಕರ್ಮಸ್ಥಾನದಲ್ಲಿ ಯಾವಾಗ ಕೇತು ಬಂದಾಗ ಆತನು ಒಳ್ಳೆಯದನ್ನು ಕೊಡ್ತಾನೆ, ನಿಮ್ಮ ವ್ಯಾಪಾರ, ಉದ್ಯಮ, ವೃತ್ತಿಯೆಲ್ಲ ಅಭಿವೃದ್ಧಿ ಮಾಡ್ತಾನೆ. ಅದರ ಜೊತೆಗೆ ನಿಮಗೆ ಕೆಲವೊಮ್ಮೆ ದುಷ್ಟ ಬುದ್ಧಿಯನ್ನು, ದುಶ್ಚಟಗಳ ಆಕರ್ಷಣೆಯನ್ನು, ದುಷ್ಟ ಮಿತ್ರರ ಒಂದು ಕೂಟವನ್ನು ಆತನು ಕೊಡ್ತಾನೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ. ಅಥವಾ ನಿಮಗೆ ಈ ತಪ್ಪು ಮಾಹಿತಿಯನ್ನು ಕೊಟ್ಟು ನಿಮ್ಮ ಒಂದು ನಿಮಗೆ ಕಳಂಕ ತರೋದಾಗಲಿ, ನಿಮ್ಮ ಒಂದು ಖ್ಯಾತಿಗೆ ಕುಂದು ತರೋದಾಗಲಿ, ನಿಮಗೆ ಅವಮಾನಗಳು ಆಗುವಂಥ ಅವೆಲ್ಲ ಆಗ್ಬೋದು. ಹಾಗಾಗಿ ಇಂಥದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ನೀವು ಗಮನಿಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಇಂಥ ಒಂದು ದುಷ್ಟ ಪ್ರೇರಣೆಗೆಲ್ಲ ಒಳಗಾಗಿ ಏನೇನೋ ಒಂದು ಅನೈತಿಕವಾದ ಕೆಲಸಕ್ಕೆ ಕೈ ಹಾಕೋದು, ಭ್ರಷ್ಟಾಚಾರಕ್ಕೆ ಕೈ ಹಾಕೋದು, ಅನಾಚಾರಕ್ಕೆ ಕೈ ಹಾಕೋದು ಅವೆಲ್ಲ ಸ್ವಲ್ಪ
ಅದರಲ್ಲಿ ಎಚ್ಚರಿಕೆ ಹೆಜ್ಜಬೇಕು. ಯಾಕಂದರೆ ಅಲ್ಲಿ ನಿಮಗೆ ಗುರು ಶನಿ ರಾಹು ಇದು ಯಾರೂ ಪೂರಕವಾಗಿಲ್ಲ. ಅವೆಲ್ಲ ಇದ್ದಾಗ ನೀವು ಒಂದು ಕುತಂತ್ರಕ್ಕೆ ಬಲಿಯಾಗೋದಾಗಲಿ ಅಥವಾ ಯಾವುದೇ ರೀತಿಯ ಕಾನೂನನ್ನು ಕೊಂಡಿಗೆ ಸಿಲುಕೋದಾಗಲಿ ಅಥವಾ ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮಗಳು ಅಥವಾ ಕೆಲವೊಮ್ಮೆ ಅರೆಸ್ಟು ಜೈಲುಗಳು ಆಗುವಂಥ ಸಾಧ್ಯತೆ ಸಹ ಬರ್ಬೋದಾಗಿದೆ. ಹಾಗಾಗಿ ಈ ಒಂದು ಕಾಲದಲ್ಲಿ ನಿಮಗೆ ಒಳ್ಳೆಯದು ಕೊಡ್ತಾನೆ, ಒಳ್ಳೆಯದರ ಜೊತೆಗೆ ಕೆಲವೊಮ್ಮೆ ಓವರ್ ಕಾನ್ಫಿಡೆನ್ಸ್ ಕೊಟ್ಟು ಅಥವಾ ಕೆಟ್ಟ ಮಿತ್ರರ ಕೆಟ್ಟ ದುಷ್ಟ ಪ್ರೇರಣೆಗಳಾಗಿ ನೀವು ಅನೈತಿಕ ವಿಚಾರದಲ್ಲಿ ಮುಳುಗುವಂಥ ಸಾಧ್ಯತೆ ಸಹ ಬರ್ಬೋದಾಗಿದೆ. ಹಾಗಾಗಿ ಒಟ್ಟಾರೆಯಾಗಿ ನಿಮಗೆ ಆರ್ಥಿಕವಾಗಿ ಜೊತೆ ಉದ್ಯೋಗ ವಿಚಾರವಾಗಿಯೋ ಅಥವಾ ಇನ್ನಿತರ ವಿಚಾರವಾಗಿ ಲಾಭದಾಯಕವಾಗಿದ್ದಾನೆ. ಅನೇಕ ರೀತಿಯ ಹೊಸದರ ಆರಂಭಕ್ಕೆ ಆತನು ಪ್ರೇರಣೆ ಮಾಡ್ತಾನೆ. ಜೊತೆಗೆ ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಪ್ರಭಾವಿ ವ್ಯಕ್ತಿಗಳ ಒಂದು ಪರಿಚಯ ಆಗೋದಾಗಲಿ ಅಥವಾ ಪ್ರಭಾವಿ ವ್ಯಕ್ತಿಗಳ ಒಂದು ನಿಮಗೆ ಲಾಭ ಆಗೋದು ಅವೆಲ್ಲ ಇರುತ್ತೆ. ಅವೆಲ್ಲ ಇದ್ದರೂ ಅದರ ಒಂದು ನೀವು ಅಹಂನಿಂದ ಅದರ ಒಂದು ಪ್ರಭಾವದಿಂದ ನೀವು ಮೀರಿದಾಗ ಕೆಲವೊಮ್ಮೆ ಅಲ್ಲಿ ನೀವು ಆಯ ತಪ್ಪಿ ಬೀಳೋದಾಗಲಿ ಅಲ್ಲಿ ನೀವು ಶಿಕ್ಷೆಗೆ ಒಳಗಾಗೋ ಸಾಧ್ಯತೆ ಸಹ ಬರ್ಬೋದಾಗಿದೆ. ಆ ಬಗ್ಗೆ ವೃಶ್ಚಿಕ ರಾಶಿಯವರಿಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಕೊನೆಗೆ ಹೇಳತಕ್ಕಂತಹ ಈ ಕೇತುವಿನ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಇನ್ನು ಧನುಸ್ಸು ರಾಶಿಗೆ ಈ ನವಮ ಅಥವಾ 9ರ ಸ್ಥಾನವಾಗಿರೋ ಕಾರಣ ಇಲ್ಲಿ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಆದರೆ ಒಂದು ಸಮಾಧಾನಕಾರ ವಿಚಾರ ಅಂದರೆ ಅಲ್ಲಿ ಗುರುಬಲ ನಿಮಗೆ ಈ ವರ್ಷದಲ್ಲಿದೆ. ಅಲ್ಲದೆ ರಾಹುವಿನ ಪರಿವರ್ತನೆ ನಿಮಗೆ ಪೂರಕವಾಗಿರ್ತದೆ. ರಾಹುವಿನಿಂದ ನಿಮಗೆ ವಿಶೇಷವಾಗಿ ಉತ್ತಮ ಫಲನೇ ಈಗ ವ್ಯಕ್ತವಾಗಿರೋ ಕಾರಣ ನೀವು ಹೆಚ್ಚೇನು ಆತಂಕ ಪಡೋದಿಲ್ಲ. ನಿಮ್ಮ ರಾಶಿಯಿಂದ ಅಲ್ಲಿ ರಾಹು ಈಗ ತೃತೀಯಸ್ಥನಾಗಿರೋ ಕಾರಣ ಅನೇಕ ರೀತಿಯ ಒಂದು ನಿಮಗೆ ಉತ್ತಮ ಫಲಗಳು ಈ ರಾಹುವಿಂದ ಗುರುವಿಂದ ಆಗಲಿದೆ. ಹಾಗಾಗಿ ಕೆಲವೊಮ್ಮೆ ನಿಮಗೆ ಬಂಧು ಮಿತ್ರರ ಜೊತೆಗೆ ವೈರತ್ವಗಳಾಗ್ಬೋದು. ನಿಮ್ಮ ರಿಲೇಟಿವ್ಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರುತ್ತದೆ. ರಿಲೇಟಿವ್ಗಳು ನಿಮ್ಮ ವಿರುದ್ಧ ಏನಾದರೂ ಸಂಚಲನ ಮಾಡೋದು ಅಥವಾ ಇಷ್ಟು ದಿನ ನಿಮ್ಮಲ್ಲಿ ಚೆನ್ನಾಗಿದ್ದಂಥ ನಿಮ್ಮ ಮಿತ್ರರು ಬಂಧುಗಳು ಈಗ ವಿರುದ್ಧವಾಗಿ ಆಗುವಂಥ ಇವೆಲ್ಲ ಪರಿಣಾಮಗಳು ಆಗ್ಬೋದು. ಜೊತೆಗೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ ಆಗುವುದು, ವಿಳಂಬಗಳು ಆಗುವಂಥ ವಿದೇಶವಾಗಿ ಯಾವುದೇ ರೀತಿಯ ವಿದೇಶ ಮೂಲ ಕೆಲಸ, ವಿದೇಶದ ಏನಾದರೂ ಕೊಡುಕೊಳ್ಳುವಿಕೆ, ವಿದೇಶದ ಇಂಪೋರ್ಟ್ ಎಕ್ಸ್ಪೋರ್ಟ್ ಮುಂತಾದ ಬಿಸ್ನೆಸ್ವರೆಗೆ ಅಲ್ಲಿ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ಮನಸ್ಸಿನಲ್ಲಿ ಸ್ವಲ್ಪ ನಿಮ್ಮ ಕೆಲ ಅಡ್ಡ ಪರಿಣಾಮಗಳು ಬರೋದು, ಇನ್ನಿತರರ ಮೇಲೆ ನೀವು ದ್ವೇಷ ಮಾಡೋದಾಗಲಿ, ಇನ್ನಿತರ ನೀವು ಹೊಟ್ಟೆ ಕಿಚ್ಚು ಪಡುವಂಥದ್ದು, ಇನ್ನಿತರರ ಮೇಲೆ ನೀವು ಅಸೂಯೆ ಪಡುವಂಥ ಘಟನೆಗಳು ಜరుగుತ್ತವೆ. ಹಾಗೆ ದ್ವೇಷ, ಅಸೂಯೆ ಮುಂತಾದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಹಾಗೆ ಜೊತೆಗೆ ಬಂಧುಗಳ ಮಿತ್ರರ ಜೊತೆಗೆ ಬಾಂಧವ್ಯದಲ್ಲಿ ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮಾತಿನಲ್ಲಿ ಸ್ವಲ್ಪ ನಿಮ್ಮಲ್ಲಿ ಹೊರಟುತನ ಬರ್ಬೋದು ಅಥವಾ ಇತರರ ಒಂದನ್ನು ವಿರೋಧಿಸುವಂಥದ್ದು ಅಥವಾ ಇತರರನ್ನು ಹೀಯಾಳಿಸುವಂಥ ಬುದ್ಧಿಯೆಲ್ಲ ಬರುತ್ತೆ. ಅದನ್ನೆಲ್ಲ ಸ್ವಲ್ಪ ನೀವು ನಿಯಂತ್ರಣ ಮಾಡಬೇಕು. ಹಾಗಾಗಿ ಮಾತು, ನಡವಳಿಕೆ, ಬಾಂಧವ್ಯ ಇದನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳಿ. ಅದರ ಹೊರತು ನಿಮಗೆ ಹೆಚ್ಚೇನು ಅಡ್ಡ ಪರಿಣಾಮಗಳಿಲ್ಲ. ಸ್ವಲ್ಪ ಮಟ್ಟಿನ ಮಿಶ್ರ ಫಲಕಾರಕನಾಗಿರ್ತಾನೆ. ಅಲ್ಲದೆ ನಿಮಗೆ ಗುರು ಮತ್ತು ರಾಹುಗಳು ಈಗ ಪೂರಕವಾಗಿರೋ ಕಾರಣ ಅದರ ಒಂದು ಕೇತುವಿನ ಅಡ್ಡ ಪರಿಣಾಮ ತುಂಬ ಗಂಭೀರವಾಗಿ ಏನಿರೋದಿಲ್ಲ. ಹಾಗಾಗಿ ಸ್ವಲ್ಪ ಸಾಧಾರಣ ಮಟ್ಟಿನ ಮುನ್ನೆಚ್ಚರಿಕೆ ನಿಮ್ಮ ಮಾತು ನಡವಳಿಕೆ ವಹಿಸಿದರೆ ಆಯಿತು. ಕೊನೆಗೆ ಹೇಳತಕ್ಕಂಥ ಕೇತುವಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ಹೇಳ್ಬೋದಾಗಿದೆ ಧನುರಾಶಿಯವರು. ಇನ್ನು ಮಕರ ರಾಶಿಗೆ ಈ ಒಂದು ಕೇತುವಿನ ಪ್ರಭಾವ ಅಷ್ಟೇನೂ ಉತ್ತಮವಾಗಿಲ್ಲ, ಸ್ವಲ್ಪ ಸಂಕಷ್ಟ ಅಂತಲೇ ಹೇಳ್ಬೋದು. ನಿಮಗೆ ಶನಿ ಮಹಾತ್ಮರ ವಿಶೇಷವಾದ ರಕ್ಷಣೆ ಇರುತ್ತೆ. ಹಾಗಾಗಿ ಶನಿ ಮಹಾತ್ಮರ ರಕ್ಷಣೆ ರಾಹುವಿನ ಪ್ರಭಾವವನ್ನು ತಗ್ಗಿಸ್ಬೋದು. ಆದರೆ ಶನಿ ಮಹಾತ್ಮರ ಒಂದು ರಕ್ಷಣೆಗೆ ಕೇತುವಿನ ಪ್ರಭಾವ ಅಷ್ಟೇನೂ ತಗ್ಗಿ ಹೋಗೋದಿಲ್ಲ ಅಥವಾ ಅದನ್ನು ನಿವಾರಣೆ ಆಗುವಂಥದ್ದಿಲ್ಲ. ಯಾಕಂದರೆ ಶನಿ ಮತ್ತು ರಾಹುಗಳು ಮೈತ್ರಿ ಇರುವಂಥ ಶನಿವತ್ ರಾಹು ಕುಜವತ್ ಕೇತು ಎಂಬಂಥ ವಾಕ್ಯದ ಅನುಸಾರ ಅಲ್ಲಿ ಶನಿಯಿಂದ ಆಗುವಂಥ ಒಂದು ಉತ್ತಮ ಪರಿಣಾಮಗಳು ರಾಹುವಿನ ಬಾಧೆಯನ್ನು ತಡೆಯಲಿಕ್ಕೆ ಶಕ್ತವಾಗಿರುತ್ತೆ. ಅದು ರಾಹು ನಿಮಗೆ ಅಷ್ಟೇನೂ ಕೆಟ್ಟದನ್ನು ಮಾಡಲಿಕ್ಕಿಲ್ಲ. ಆದರೆ ಇಲ್ಲಿ ಕೇತುವಿನ ಪ್ರಭಾವ ನಿಮಗೆ ಅಷ್ಟಮದಲ್ಲಿ ಬಂದಿರೋ ಕಾರಣ ನಿಮ್ಮ ರಾಶಿಯಿಂದ 8ನೇ ಮನೆ ಆಗಿರೋ ಕಾರಣ ಅಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಖಂಡಿತ ಮಕರ ರಾಶಿಯವರಿಗೆ ಎಚ್ಚರಿಕೆ ಹೆಜ್ಜಬೇಕು. ಅಂದರೆ ಎಲ್ಲರೂ ಇದರ ಬಗ್ಗೆ ಆತಂಕ ಚಿಂತೆ ಪಡೋದಿಲ್ಲ. ಯಾಕಂದರೆ ಅಯ್ಯೋ ನಮಗೆ ಸಾತಿ ಮುಗೀತು, ಇನ್ನೇನು ಅದರ ತಕ್ಷಣ ಇವರು ಕೇತುವಿನ ತೊಂದರೆ ಬರ್ತದೆ ಅಂತ ಹೇಳಿದ್ದಾರೆ. ಕೇತುವಿನಿಂದ ತೊಂದರೆ ಖಂಡಿತ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ತಿಳ್ಕೊಬೇಡಿ. ನಿಮ್ಮ ಜನ್ಮ ರಾಶಿಯಲ್ಲಿ ಇರತಕ್ಕಂಥ ಕೇತುವಿನ ಸ್ಥಾನಗಳಿರ್ಬೋದು, ನಿಮಗೆ ನಡೆಯುವಂಥ ದಶಾಭುಕ್ತಿಗಳಿರ್ಬೋದು, ನಿಮ್ಮ ಇರುವಂಥ ಲಗ್ನ ಕುಂಡಲಿಯಲ್ಲಿನ ಗ್ರಹ ಸ್ಥಾನಗಳಿರ್ಬೋದು ಅಥವಾ ಯೋಗ ಬಲಗಳಿರ್ಬೋದು, ಅವೆಲ್ಲ ನಮಗೆ ಖಂಡಿತ ಸಹಾಯಕ್ಕೆ ಬಂದೇ ಬರುತ್ತೆ. ಇಲ್ಲಿ ಕೆಲವೊಬ್ಬರಿಗೆ ಈ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರು ಬರ್ಬೋದು. ಜೊತೆಗೆ ಕೆಲವೊಬ್ಬರಿಗೆ ಏನಾದರೂ ಆಪರೇಷನ್ ಅಂತ ಒಂದು ಶಸ್ತ್ರಕ್ಕೆ ಮಾಡುವಂಥ ಅನುಭವಗಳು ಬರ್ಬೋದು. ಇನ್ನು ಕೆಲವರಿಗೆ ಮನಸ್ಸಲ್ಲಿ ಆತಂಕ ಭಯಗಳು ಹೆಚ್ಚಳಾಗೋದು, ಆರೋಗ್ಯದ ಮೇಲೆ ಅವರಿಗೆ ನಂಬಿಕೆ ಸ್ವಲ್ಪ ಕಡಿಮೆ ಆಗುವಂಥದ್ದು. ಹಾಗಾಗಿ ಆರೋಗ್ಯದ ಬಳಿಗೆ ಖಂಡಿತ ಗಮನವನ್ನು ಗಮನಿಸಬೇಕು. ಜೊತೆಗೆ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಸುಸ್ತಾಗೋದಾಗಲಿ, ಇದ್ದಕ್ಕಿದ್ದಂತೆ ನಿಮಗೆ ಏನಾದರೂ ಆಯಾಸಗಳು ಹೆಚ್ಚಳಾಗುವಂಥದ್ದು ಇವೆಲ್ಲ ಆದಾಗ ಸೂಕ್ತವಾದ ತಪಾಸಣೆ ಅಂದರೆ ಆರೋಗ್ಯ ಹೆಲ್ತ್ ಚೆಕಪ್ ಮಾಡೋದಾಗಲಿ, ಪಿರಿಯಾಡಿಕ್ ಚೆಕಪ್ ಅಂತ ಹೇಳಿ ಕಾಲಕ್ಕೆ ಆರೋಗ್ಯವನ್ನು ತಪಾಸಣೆ ಮಾಡೋದು ಅಥವಾ ಟೆಸ್ಟ್ಗಳನ್ನು ಮಾಡೋದೆಲ್ಲ ಮಾಡ್ಕೋಬೇಕು. ಅಥವಾ ಹಿಂದೆ ಯಾವುದೇ ರೋಗದ ಹಿನ್ನೆಲೆ ಇದ್ದರು, ಉದಾಹರಣೆಗೆ ಶುಗರು, BP ಅಥವಾ ಹಾರ್ಟ್ ಪ್ರಾಬ್ಲಮ್ ಅಂಥವ್ರು ಸೂಕ್ತವಾಗಿ ವೈದ್ಯಕೀಯ ಸಲಹೆಯನ್ನು ಪಡಿಬೇಕಾಗುತ್ತೆ. ಯಾಕಂದರೆ ಕೆಲವೊಮ್ಮೆ ಹಠಾತ್ತಾಗಿ ನಿಮ್ಮ ಆರೋಗ್ಯದಲ್ಲಿ ಹಠಾತ್ತಾಗಿ ಆಸ್ಪತ್ರೆಗೆ ದಾಖಲಾಗುವುದು ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ಕಾರಣಗಳಿಗೆ ದೊಡ್ಡ ಆಪರೇಷನ್ ಅಥವಾ ಸರ್ಜರಿ ಮಾಡುವಂಥ ಪರಿಣಾಮಗಳು ಕೆಲವೊಬ್ಬರ ಮೇಲೆ ಬರ್ಬೋದಾಗಿದೆ.
ಹಾಗಾಗಿ ಆರೋಗ್ಯದ ಕಾಳಜಿಯನ್ನು ಗಮನಿಸಬೇಕು. ಯಾವುದೇ ರೀತಿಯ ಸಣ್ಣ ವಿಚಾರವನ್ನು ಸಹ ನೆಗ್ಲಿಜೆನ್ಸ್ ಮಾಡದೆ ತಕ್ಷಣವಾಗಿ ಸೂಕ್ತವಾದ ಚಿಕಿತ್ಸೆ ವೈದ್ಯಕೀಯ ಸಲಹೆಗಳನ್ನು ಖಂಡಿತ ನೀವು ಪಡಿಬೇಕಾಗತ್ತೆ. ಹಾಗಾಗಿ ಕೇತುವಿನಿಂದ ಸ್ವಲ್ಪ ಇಂಥ ಪರಿಣಾಮಗಳು ಬರ್ಬೋದು. ಜೊತೆಗೆ ಮನಸ್ಸಿನಲ್ಲಿ ಕೆಲವೊಮ್ಮೆ ಭಯ ಆತಂಕ ಬರ್ಬೋದು. ಜೊತೆಗೆ ಕೆಲವೊಮ್ಮೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಹೊರಟೋಗುವಂಥದ್ದು, ಅಥವಾ ನನಗೇನೋ ತೊಂದರೆ ಆಗುತ್ತೆ, ನನ್ನ ಪ್ರಾಣಕ್ಕೇನೋ ಅಪಾಯ ಇದೆ, ಅಥವಾ ನನಗೆ ಯಾರೋ ಏನೋ ತೊಂದರೆ ಮಾಡ್ತಾರೆ, ಇದೆಲ್ಲ ಇಂತಹ ಒಂದು ಊಹಾತ್ಮಕವಾದ ಏನೇನೋ ಊಹೆಗಳು, ಕೆಟ್ಟ ಒಂದು ಯೋಚನೆಗಳು ಬರ್ಬೋದು. ಅವೆಲ್ಲ ಕಾರಣ ಅದೆಲ್ಲ ಸ್ವಲ್ಪ ನೀವು ನಿಯಂತ್ರಣ ಮಾಡಬೇಕು. ಅಷ್ಟಮದಲ್ಲಿ ಇರುವ ಕಾರಣ ಇಂತಹ ಒಂದು ಎಚ್ಚರಿಕೆ. ಜೊತೆಗೆ ಯಂತ್ರ ವಾಹನ ಇತ್ಯಾದಿಗಳನ್ನು ಚಾಲನೆ ಮಾಡೋದು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಅವಘಡಗಳ ಒಂದು ಸಾಧ್ಯತೆ ಸಹ ಕೇತುವಿನಿಂದ ಕೆಲವೊಬ್ಬರಿಗೆ ಬರ್ಬೋದು. ಹಾಗಾಗಿ ಸೇಫ್ಟಿ ರೂಲ್ಸ್, ಸೇಫ್ಟಿ ಪ್ರಿಕಾಷನ್ ಏನಿದೆ, ಆ ಒಂದು ಸುರಕ್ಷಾ ಕ್ರಮಗಳನ್ನು ನೀವು ಖಂಡಿತ ಬೇಕು. ಉದಾಹರಣೆಗೆ ದ್ವಿಚಕ್ರ ವಾಹನ ಟೂ ವೀಲರ್ ಮಾಡುವಾಗ ನೀವು ಹೆಲ್ಮೆಟ್ ಧರಿಸೋದಾಗಲಿ, ಟ್ರಾಫಿಕ್ ಸಿಗ್ನಲ್ಗಳನ್ನು ಚೆನ್ನಾಗಿ ಫಾಲೋ ಮಾಡೋದಾಗಲಿ, ಜೊತೆಗೆ ಯಾವ್ಯಾವುದೇ ರೀತಿ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ಗೆ ಬೇಕಾದ ಅಗತ್ಯತೆಗಳನ್ನ ಪೂರೈಸಿಕೊಳ್ಳೋದು, ಇವೆಲ್ಲ ನೀವು ಖಂಡಿತ ಮಾಡಬೇಕಾಗತ್ತೆ. ಹಾಗಾಗಿ ಸೂಕ್ತವಾದ ಮುನ್ನೆಚ್ಚರಿಕೆ, ಆರೋಗ್ಯದ ರಕ್ಷಣೆ ಇವೆಲ್ಲ ನಾವು ಗಮನದಲ್ಲಿಟ್ಕೊಂಡ್ರೆ ಹೆಚ್ಚಿನ ಒಂದು ಚಿಂತೆ ಪಡಬೇಕಾಗಿಲ್ಲ. ಜೊತೆಗೆ ಕೊನೆಗೆ ಹೇಳತಕ್ಕಂಥ ಈ ಕೇತುವಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಯನ್ನು ಮಕರ ರಾಶಿಯವರು ಹೇಳಬೇಕಾಗತ್ತೆ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ 7ರ ಸ್ಥಾನದಲ್ಲಿ ಆಗುವಂಥ ಪರಿವರ್ತನೆ ಇದು ಸಮ್ಮಿಶ್ರ ಫಲಗಳ ಸೂಚನೆ. ವಿಶೇಷವಾಗಿ ನಿಮ್ಮ ಬಾಂಧವ್ಯ, ದಾಂಪತ್ಯ, ಕೌಟುಂಬಿಕ ವಿಚಾರ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಸ್ಥಿತಿ ಬರುತ್ತೆ. ಇಲ್ಲಿ ನಿಮ್ಮ ಆರ್ಥಿಕ, ಹಣಕಾಸು ಇದಕ್ಕೆಲ್ಲ ತೊಂದರೆ ಇಲ್ಲ. ವಿದ್ಯೆಗೆ ಅಥವಾ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವರಿಗೆಲ್ಲ ಏನು ಅಂಥ ತೊಂದರೆಗಳೇನಿಲ್ಲ. ಕೌಟುಂಬಿಕವಾಗಿ ಸ್ವಲ್ಪ ಏರುಪೇರು ಕೊಡುವಂಥ ಒಂದು ಸ್ಥಾನ ಆಗಿರುತ್ತೆ. ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಇಲ್ಲಿ ನಿಮಗೆ ಗುರುವಿನ ಬಲ ಈ ವರ್ಷದಲ್ಲಿ ರಕ್ಷಣೆ ಇರುವ ಕಾರಣ ತುಂಬ ಚಿಂತಿತರಾಗಬೇಕಲ್ಲ, ಅಥವಾ ತುಂಬ ಅಡ್ಡ ಪರಿಣಾಮಗಳು ಕೆಲವೊಮ್ಮೆ ಒಂದು 25 ಭಾಗ 50 ಭಾಗವರೆಗೂ ಏರುಪೇರುಗಳು ಆಗ್ಬೋದು. ವಿಶೇಷವಾಗಿ ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಬರುವಂಥದ್ದು, ಪತಿಗೆ ಪತ್ನಿಯ ಮೇಲೆ, ಪತ್ನಿಗೆ ಪತಿಯ ಮೇಲೆ ಸಂಶಯಗಳು ಬರುವಂಥದ್ದು, ಅಥವಾ ಅಂಥ ಒಂದು ಅನುಮಾನಗಳನ್ನು ಪುಷ್ಟೀಕರಿಸುವಂಥ ಯಾವುದೇ ಒಂದು ಸನ್ನಿವೇಶಗಳು, ಅಂಥ ಒಂದು ಸಿಚುವೇಷನ್ಗಳಲ್ಲಿ ಡೆವಲಪ್ ಆಗೋದು, ಅಥವಾ ಇತರ ಯಾವುದೇ ಮೂರನೇ ವ್ಯಕ್ತಿಗಳ ಚಾಡಿ ಮಾತಿನಿಂದ ನೀವು ಪ್ರೇರಣೆಯಾಗಿ ಅಲ್ಲಿ ಮಧ್ಯೆ ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇವೆಲ್ಲ ಆಗುತ್ತೆ. ಜೊತೆಗೆ ಈ ಕಾಲದಲ್ಲಿ ಈ ನಿಮ್ಮ ಪತಿ ಪತ್ನಿ ಅಷ್ಟೇ ಅಲ್ಲ, ನಿಮ್ಮ ರಿಲೇಟಿವ್ಗಳು ಯಾರು ಇರ್ತಾರೆ, ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಸಾಗಿ ಭಿನ್ನಾಭಿಪ್ರಾಯಗಳು, ಮಾತಿನ ಚಕಮಕಿ ಎಲ್ಲ ಬರುವಂಥದ್ದು. ಜೊತೆಗೆ ಸರ್ಕಾರ ಮೂಲದಿಂದ ನಿಮಗೆ ಏನಾದರೂ ನೋಟಿಸ್ಗಳು ಬರೋದಾಗಲಿ, ಏನಾದರೂ ಅದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಡೆತಡೆಗಳು ಬರೋದಾಗಲಿ, ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗೋದೆಲ್ಲ ಆಗುವಂಥದ್ದು. ಈ ಕಾಲದಲ್ಲಿ ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆ ಕಿರುಕುಳಗಳು, ತೊಂದರೆಗಳು ಆಗುವುದು, ಅಥವಾ ಯಾವುದೇ ರೀತಿಯ ದಾಖಲೆ ಪತ್ರ ಪಡೆಯುವಲ್ಲಿ ನಿಮಗೆ ಆ ಒಂದು ಏನಾದರೂ ಕಾರ್ಯದಲ್ಲಿ ವಿಳಂಬಗಳು, ವಿಘ್ನಗಳು ಆಗುವಂಥದ್ದೆಲ್ಲ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಪರ್ಸನಾಲಿಟಿಗೆ ಧಕ್ಕೆ ತರುವಂಥ ವಿಚಾರಗಳು ನಿಮಗೆ ಸಾರ್ವಜನಿಕವಾಗಿ ಯಾರು ಅವಮಾನ ಮಾಡೋದಾಗಲಿ, ಅಥವಾ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳಲ್ಲಿ ಏನಾದ್ರು ನಿಮ್ಮ ವಿರುದ್ಧವಾಗಿ ಏನೋ ಪೋಸ್ಟಿಂಗ್ ಮಾಡೋದಾಗಲಿ, ಅಥವಾ ನಿಮ್ಮ ವಿರುದ್ಧವಾಗಿ ಏನಾದರೂ ಸಂಚಲನ ಮಾಡಿ ಅಲ್ಲಿ ಅಪಪ್ರಚಾರಗಳನ್ನು ಮಾಡೋದು, ಮುಂತಹ ಘಟನೆಗಳೆಲ್ಲ ಆಗ್ತವೆ. ಹಾಗಾಗಿ ಈ ಕಾಲದಲ್ಲಿ ಇದರ ವಿಚಾರ ಎಚ್ಚರಿಕೆ ಹೆಜ್ಜೆಬೇಕು. ಮಾನ ಅಪಮಾನದ ಬಗ್ಗೆ, ಬಾಂಧವ್ಯದ ಬಗ್ಗೆ, ಕೌಟುಂಬಿಕ ವಿಚಾರ ಬಗ್ಗೆ. ಜೊತೆಗೆ ಈ ಕಾಲದಲ್ಲಿ ಈ ಸಡೆಸತಿಯ ಪ್ರಭಾವ ನಿಮ್ಮ ಮೇಲೆ ಆಗಲೇ ಇರೋದ್ರಿಂದ ನಿಮಗೆ ಸಿಟ್ಟು ಹೆಚ್ಚಾಗುತ್ತೆ, ಅಸಹನೆ ಹೆಚ್ಚಾಗುತ್ತೆ, ಇಂಟಾಲರೆನ್ಸ್ ಅಂತ ಹೇಳ್ತೇವೆ. ಹಾಗಾಗಿ ಆ ಸಿಟ್ಟನ್ನು, ಅಸಹನೆಯನ್ನು, ಅಸೂಯನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಇದರಿಂದಲೇ ನಿಮ್ಮ ಈ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು. ಜೊತೆಗೆ ಈ ಇತರರ ಮೇಲೆ ಇದ್ದಕ್ಕಿದ್ದಂತೆ ಅನುಮಾನ ಪಡೋದು, ಸಂಶಯ ವ್ಯಕ್ತಪಡಿಸೋದು, ಅದು ಸಹ ನಿಮ್ಮ ಒಂದು ಬಾಂಧವ್ಯಕ್ಕೆ ಅಡ್ಡ ಪರಿಣಾಮ ಬರ್ಬೋದು. ಹಾಗಾಗಿ ಒಟ್ಟಾರೆ ನೀವು ವೈಯಕ್ತಿಕ ವಿಚಾರದ ನಡವಳಿಕೆ ಮೇಲೆ, ಮಾತಿನ ಮೇಲೆ, ಸಂಯಮದ ಮೇಲೆ ಸ್ವಲ್ಪ ನಿಗದಿಗೊಳಿಸಬೇಕಾಗುತ್ತೆ. ಇಲ್ಲಂದರೆ ಇವೆಲ್ಲವೂ ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಹಾಳುಗೆಡಬಹುದು. ಅವೆಲ್ಲವನ್ನು ಗಮನದಲ್ಲಿಟ್ಕೊಂಡು, ಜೊತೆಗೆ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಯಾವುದೇ ರೀತಿಯಲ್ಲಿ ಈ ಕಾನೂನಿನ ತೊಡಕಿನಲ್ಲಿ ಸಿಲುಕಿಕೊಳ್ಳದಂತೆ ನೋಡಬೇಕಾಗುತ್ತೆ. ಅಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಬರುತ್ತೆ. ಅಥವಾ ಈ ಉದ್ದೇಶಪೂರ್ವವಾಗಿ ನೀವು ಅವರದ್ದು ಯಾವುದೇ ಸರ್ಕಾರಿ ಅಧಿಕಾರಿಗಳ ಜೊತೆ, ನೌಕರರ ಜೊತೆ ನಿಷ್ಠುರ, ಕಷ್ಟ ಅಥವಾ ಅವರ ಜಗಳವನ್ನು ಮಾಡಿದರೆ ಅವರು ನಿಮ್ಮ ಮೇಲೆ ಸೇಡಿನ ಕ್ರಮವನ್ನು ತೀರಿಸಿ ನಿಮ್ಮ ಮೇಲೆ ಕ್ರಮಗಳನ್ನು ಕೈಗೊಳ್ಬೋದು. ಹಾಗೆ ಇಂಥರ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಸಾಮಾಜಿಕ ಜಾಲತಾಣದ ಬಳಕೆಯಲ್ಲಿ ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕುಂಭರಾಶಿಯವರಿಗೆ. ಕೊನೆಗೆ ಹೇಳತಕ್ಕಂತಹ ಈ ಒಂದು ಕೇತುವಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದಾಗಿದೆ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ನಿಮ್ಮ ರಾಶಿಯಿಂದ ಷಷ್ಠ ಅಥವಾ 6ರ ಸ್ಥಾನ ಅದು ಪೂರಕವಾಗಿರುವಂಥದ್ದು. ಕೊನೆಯ ಒಂದು ಅವಕಾಶವಾಗಿ ನಿಮಗೆ ಈ ರಾಶಿಗಳ ಒಂದು ಚಲನೆಯಲ್ಲಿ ಅಲ್ಲಿ ಆಗಲೇ ಹೇಳಿದಂತೆ ಮಿಥುನ ರಾಶಿಗೆ, ತುಲಾ ರಾಶಿಗೆ, ವೃಶ್ಚಿಕ ರಾಶಿಗೆ ಉತ್ತಮ ಫಲವನ್ನು ಕೇತು ಕೊಟ್ಟಿದ್ದಾನೆ. ಈ ಕೇತು ಒಳ್ಳೆಯ ಫಲ ಕೊಡುವಂಥ ಕೊನೆಯ ಏಕೈಕ ರಾಶಿಯಾಗಿರುವಂಥದ್ದು ಈ ಮೀನರಾಶಿ. ಷಷ್ಠದಲ್ಲಿ ಉತ್ತಮ ಫಲ ಈ ಮೀನರಾಶಿಯವರಿಗೆ ಬರ್ತಾಯಿದೆ. ಹಾಗಾಗಿ ಕೇತುವಿನ ಚಲನೆ ಕೆಲವೊಂದು ಕ್ಷೇತ್ರದ ಮೀನರಾಶಿಯವರಿಗೆ ಅದು ವರದಾನ ಆಗುತ್ತೆ. ಎಲ್ಲರಿಗೂ ಅಂತ ಹೇಳಲಿಕ್ಕಾಗೋದಿಲ್ಲ. ಅಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ ಉದಾಹರಣೆಗೆ ಈ ಸಿನಿಮಾ, TV, ಮಾಧ್ಯಮ, ಇವೆಂಟ್ ಮ್ಯಾನೇಜ್ಮೆಂಟು ಅಥವಾ ಬೇರೆ ಬೇರೆ ಕಲ್ಚರಲ್ ಆ್ಯಕ್ಟಿವಿಟಿಗಳು, ಮನೋರಂಜನೆಗೆ, ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿ ಪ್ರೊವೈಡರ್ಗಳು, ಸರ್ವಿಸ್ ಪ್ರೊವೈಡರ್ಗಳು ಇರ್ಬೋದು. ಉದಾಹರಣೆಗೆ ಲೈಟಿಂಗು, ಮ್ಯೂಸಿಕ್ಕು, ಮೇಕಪ್ ಆರ್ಟಿಸ್ಟ್ ಇವೆಲ್ಲ ಇರ್ತೀವಿ. ಹಾಗೆ ಅದಕ್ಕೆ ಪೂರಕವಾಗಿರುವಂಥದ್ದು ಸಿನಿಮಾ ಮತ್ತು TV ರಂಗ, ಮಾಧ್ಯಮ ರಂಗಕ್ಕೆ ಪೂರಕವಾಗಿರುವಂಥವ್ರು, ಆ ರಂಗಗಳನ್ನು ನಡೆಸುವಂಥವ್ರು, ಅಲ್ಲಿ ಕೆಲಸ ಮಾಡೋರು, ಅಥವಾ ಅದರಲ್ಲಿ ಬಂಡವಾಳ ಹೂಡಿಕೆ ಮಾಡುವಂಥವ್ರು ಇರ್ಬೋದು. ಅದೇ ರೀತಿ ಇವೆಂಟ್ ಮ್ಯಾನೇಜ್ಮೆಂಟು, ಕೇಟರಿಂಗು, ಮತ್ತು ಬೇರೆ ಬೇರೆ ರೀತಿಯ ಸಭೆ ಸಮಾರಂಭಗಳ ಆಯೋಜಕರು, ಟೆಂಟ್ ಹೌಸು, ಶಾಮಿಯಾನ ಇತ್ಯಾದಿಗಳು ಅಂತ ಹೇಳ್ತೇವೆ. ಹಾಗಾಗಿ
ಈ ರೀತಿ ಬೇರೆ ಬೇರೆ ರೀತಿಯ ಒಂದು ಸಾಂಸ್ಕೃತಿಕ, ಮನೋರಂಜನೆ, ಕಲೆ ಇನ್ನಿತರ ವಿಭಾಗಗಳು ಇರುವಂಥವ್ರಿಗೆ ಭಾಳ ಒಳ್ಳೆಯದಾಗುತ್ತೆ. ಅದೇ ರೀತಿ ಟೂರು, ಟ್ರಾವೆಲಿಂಗು, ವಿದೇಶ ವ್ಯವಹಾರ, ಫಾರಿನ್ ಎಕ್ಸ್ಚೇಂಜ್ ಮುಂತಾದವುಗಳು ಮಾಡೋರಿಗೆ ಸಹ ಭಾಳಷ್ಟು ಒಳ್ಳೆಯ ಪರಿಣಾಮಗಳು ಮೀನರಾಶಿಯವರಿಗೆ ಆಗುತ್ತೆ. ಷಷ್ಠದಲ್ಲಿರುವಂಥ ಕೇತು ನಿಮ್ಮ ಒಂದು ವ್ಯಾಪಾರವನ್ನು, ಉದ್ಯಮವನ್ನು, ವೃತ್ತಿಯನ್ನು ಅಥವಾ ನಿಮ್ಮ ಆಗು ಹೋಗೋನ್ನು ಸ್ವಲ್ಪ ಮಟ್ಟಿಗೆ ಉತ್ತಮಪಡಿಸ್ತಾನೆ. ಬಹಳ ಕಾಲದಿಂದ ಚಾನ್ಸ್ ಸಿಗದೇ ಇದ್ದಂಥ ಕಲಾವಿದರಿಗೆ ಈಗ ಸಿಗುತ್ತೆ, ಅಥವಾ ಬಹಳ ಕಾಲದಿಂದ ನೆಕ್ ಟು ನೆಕ್ ಮಿಸ್ ಆಗಿದ್ದವರಿಗೆ ಈಗ ಒಂದು ಚಾನ್ಸ್ಗಳು ಮೇ 18ರ ಬಳಿಕ ಸಿಗುವಂಥದ್ದು. ಜೊತೆಗೆ ನಿಮ್ಮ ಯಾವುದೇ ರೀತಿಯ ಕಾರ್ಯಸೂಚಿಗೆ ಅನುಗುಣವಾಗಿ ನೀವೇನೇನೋ ಪ್ಲ್ಯಾನ್ ಮಾಡಿರ್ತೀರೋ ಅದಕ್ಕೆ ಅನುಗುಣವಾಗಿ ನಿಮಗೆ ಅವಕಾಶಗಳೆಲ್ಲ ಸಿಗುವಂಥದ್ದು. ಹಾಗೆಯೇ ಈ ಸಾಫ್ಟ್ವೇರು, ಕಂಪ್ಯೂಟರು ಅಥವಾ ಇನ್ನಿತರ ಯಾವುದೇ ರೀತಿಯ ಆಧುನಿಕ ತಂತ್ರಜ್ಞಾನದ ವಿಭಾಗದಲ್ಲಿ ಕೆಲಸ ಮಾಡೋರಿಗೂ ಅವರಿಗೂ ಆಕಸ್ಮಿಕವಾಗಿ ಒಂದು ವಿದೇಶದ ಆಫರ್ಗಳು ಬರ್ಬೋದು, ವಿದೇಶದ ಕಂಪನಿಯಲ್ಲಿ ಉದ್ಯೋಗ ಬರ್ಬೋದು, ಅಥವಾ ವಿದೇಶದಲ್ಲಿ ಸ್ವಲ್ಪ ಕಾಲ ಅಲ್ಲಿ ಸರ್ವಿಸ್ ಮಾಡುವಂಥ ಅವಕಾಶಗಳು ಇವೆಲ್ಲ ಬರ್ಬೋದು. ಇನ್ನು ಯಾರು ಬೇರೆ ಬೇರೆ ಒಂದು ಹುದ್ದೆಗಳಲ್ಲಿ ಇದ್ದು ಈಗ ರಿಟೈರ್ಡ್ ಆಗಿದ್ದಾರೆ ಅಥವಾ ಸ್ವಯಂ ನಿವೃತ್ತಿ ಪಡೆದು ಏನಾದರೂ ಒಂದು ಸ್ವಂತವನ್ನು ಆರಂಭ ಮಾಡಬೇಕು ಅಂದ್ಕೊಂಡು ಅಂಥವರಿಗೆ ಸಹ ಕೆಲವು ಅವಕಾಶಗಳು ಈಗ ಬರ್ಬೋದು. ಈ ರೀತಿ ಹಲವಾರು ರೀತಿಯ ಒಂದು ಉತ್ತಮ ಪರಿಣಾಮಗಳು ಮೀನರಾಶಿಯ ಮೇಲೆ ಬರುತ್ತೆ. ಕೆಲವೊಂದು ವೃತ್ತಿ ಉದ್ಯಮಗಳಿಗೆ ತುಂಬ ಬಂಪರಾಗಿ ಅವರ ಒಂದು ವೃತ್ತಿ ಉದ್ಯಮಕ್ಕೆ ಸ್ವಲ್ಪ ಸಹ ಆಗ್ಬೋದು. ಇನ್ನು ಕೆಲವು ವೃತ್ತಿ ಉದ್ಯಮಗಳಿಗೆ ಆಗಲೇ ನಿಮ್ಮ ಮೇಲೆ ಶನಿ ಪರಿಣಾಮ, ಗುರುವಿನ ಬಲಕೊರತೆ, ರಾಹುವಿನ ಅಡ್ಡ ಪರಿಣಾಮ ಇದೆ. ಹಾಗಾಗಿ ನಿಮಗೆ 3 ಗ್ರಹಗಳು ವಿರುದ್ಧವಾಗಿವೆ. ಹಾಗಾಗಿ ಕೆಲವೊಬ್ಬರಿಗೆ ಇದರ ಪರಿಣಾಮ ಸ್ವಲ್ಪ ಹೆಚ್ಚು ಬರಲಿಕ್ಕಿಲ್ಲ, 10ರಿಂದ 25 ಬರ್ಬೋದು. ಕೆಲವೊಬ್ಬರಿಗೆ 75ರಿಂದ 100ರವರೆಗೂ ಸಹ ಒಳ್ಳೆಯ ಪರಿಣಾಮಗಳು ಆಗ್ಬೋದಾಗಿದೆ. ಹಾಗೆ ಈ ಒಂದು ಒಳ್ಳೆಯ ಪರಿಣಾಮವನ್ನು ನೀವು ಚೆನ್ನಾಗಿ ಸದುಪಯೋಗ. ವಿಶೇಷವಾಗಿ ಯಾರು ಈ ವಿದ್ಯಾರ್ಥಿಗಳು, ಸಾಧಕರು, ಯುವಕರು ಇದ್ದಾರೆ ಅವರಿಗೆ ಬಹಳ ಒಳ್ಳೆಯದಾಗುವಂಥ ಪರಿಣಾಮ ಕೇತು ಈ ಬಾರಿ ಕೊಳ್ಳಿದ್ದಾನೆ. ಸ್ಪರ್ಧೆಗಳಲ್ಲಿ ಜಯ ಆಗುವಂಥದ್ದು, ನಿಮಗೆ ಅಂದುಕೊಂಡಂಥ ಸೀಟುಗಳು ಸಿಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಆಗಿ ನೀವು ಸಿಲೆಕ್ಷನ್ ಆಗುವಂಥದ್ದು, ಅಥವಾ ಯಾವುದೇ ರೀತಿಯ ಈ CET, NEET ಮುಂತಾದ ಒಂದು ಪರೀಕ್ಷೆಗಳಲ್ಲಿ ನೀವು ಅಂದುಕೊಂಡಂಥ ಒಂದು ಪರೀಕ್ಷೆ ನಿಮಗೆ ರ್ಯಾಂಕಿಂಗ್ಗಳು ಬಂದು ಒಂದು ಉತ್ತಮ ಸಂಸ್ಥೆಗಳಲ್ಲಿ ನಿಮಗೆ ಅಡ್ಮಿಷನ್ ಆಗುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನ, ನಿಮ್ಮ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಇವೆಲ್ಲ ಬರುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸಾಡೆ ಸಾತಿಯ ಒಂದು ಪರಿಣಾಮ ಇದ್ದರೂ ಸಹ ಕೇತು ನಿಮಗೆ ಷಷ್ಠದಲ್ಲಿ ವಿಶೇಷವಾದ ಉತ್ತಮ ಪರಿಣಾಮಗಳನ್ನು ಕೆಲವರು ಕೊಡ್ತಾನೆ. ಇನ್ನು ಕೆಲವರಿಗೆ ಮಧ್ಯೆ ಆಕಸ್ಮಿಕ ಧನ ಲಾಭ ಆಗ್ಬೋದು. ಮಧ್ಯೆ ಕೆಲವೊಮ್ಮೆ ನಿಮ್ಮ ಲಕ್ ಅಥವಾ ಅದೃಷ್ಟ ನಿಮಗೆ ಸಹಾಯಕ್ಕೆ ಬರುವಂಥದ್ದು. ಈ ರೀತಿ ಹಲವಾರು ಅದೃಷ್ಟದ ಪರಿಣಾಮಗಳು ಎಲ್ಲ ಮೀನರಾಶಿಯವರಿಗೆ ಸಿಗಲಿದೆ. ಇನ್ನು ಹಲವು ವೃತ್ತಿಪರರಿಗೆ ನಾನು ಆಗಲೇ ಹೇಳಿದ್ದ ಹಲವಾರು ಫೀಲ್ಡ್ಗಳನ್ನು ಹೇಳಿದ್ದೀನಿ. ಅಂತಹ ಫೀಲ್ಡ್ಗಳಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗುವಂಥದ್ದು, ಚಾನ್ಸ್ಗಳು ಸಿಗುವಂಥದ್ದು, ಅವರ ಒಂದು ಅವಕಾಶಗಳು ಸಿಗೋದು ಇವೆಲ್ಲ ಆಗುತ್ತೆ. ಹಾಗೆ ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗಪಡಿಸ್ಕೊಳ್ಳಿ. ಆಸಕ್ತಿ ಇದ್ದರೆ ಈಗ ಹೇಳುವಂಥ ಈ ಕೇತುವಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳಬಹುದಾಗಿದೆ ಮೀನರಾಶಿಯವರು. ಇಲ್ಲಿವರೆಗೆ ಈ ಕೇತುವಿನ ಸಿಂಹರಾಶಿಯ ಗೋಚಾರ, ಸಿಂಹರಾಶಿಯ ಪ್ರವೇಶದ ವಿಚಾರವಾಗಿ ಹೇಳಿದ್ದೇನೆ. ಇದೇ ಮೇ 18 ಭಾನುವಾರದಂದು ಸಂಜೆ 4:31 ಕೇತುವು ಅಲ್ಲಿ ಸಿಂಹರಾಶಿಗೆ ಪ್ರವೇಶಿಸುವಂಥ ಘಟನೆ. ಅದೇ ದಿನ ರಾಹು ಸಹ ಅಲ್ಲಿ ಈ ಮೀನದಿಂದ ಕುಂಭಕ್ಕೆ ಪ್ರವೇಶಿಸಿದ್ದಾನೆ. ರಾಹುವಿನ ಪ್ರತ್ಯೇಕ ವಿಡಿಯೋನ ಆಗಲೇ ಪ್ರಸಾರ ಮಾಡಿದ್ದೇನೆ. ಇಲ್ಲಿ ಕೇತುವಿನ ವಿಚಾರ ಸಹ ನೀವು ಅದನ್ನು ವೀಕ್ಷಣೆ ಮಾಡ್ಕೊಳ್ತಾ ಇದ್ದೀರಾ. ಇಲ್ಲಿ ಪರಿಹಾರ ಮಾರ್ಗ ಅನ್ನೋದು ಇರುತ್ತೆ. ಈ ಕೇತು ಯಾರಿಗೆ ಪೂರಕವಾಗಿ, ಉದಾಹರಣೆಗೆ ಅಲ್ಲಿ 4 ರಾಶಿಗೆ ಮಿಶ್ರ ಫಲ, 4 ರಾಶಿಗೆ ಸಂಕಷ್ಟ ಫಲ ಎಂದೆಲ್ಲ ಬಂದಿದೆ. ಅಂಥವರು ಆಗಲಿ ಅಥವಾ ಈ ಎಲ್ಲ ರಾಶಿಯವರು ಆಗಲಿ ಈ ಕೇತುವಿನ ದೋಷ ನಿವಾರಣೆ ಅಥವಾ ದೋಷ ಇಲ್ಲದೇ ಇದ್ದವರು ಸಹ ಒಂದು ಕೇತುವಿನಿಂದ ಇನ್ನಷ್ಟು ಒಳ್ಳೆಯ ಪರಿಣಾಮ ಆಗಬೇಕನ್ನೋದ್ರೆ ವಿಶೇಷವಾಗಿ ದೇವತಾ ಪ್ರಾರ್ಥನೆ ಶ್ಲೋಕಗಳನ್ನು ಹೇಳ್ಬೋದಾಗಿದೆ. ವಿಶೇಷವಾಗಿ ಆದಿಪೂಜ್ಯ ಗಣೇಶನು ಈ ಕೇತುವಿನ ನಿಯಂತ್ರಕನಾಗಿದ್ದಾನೆ. ಕೇತುವಿನ ಪೂರ್ತಿ ನಿಯಂತ್ರಣ ಗಣೇಶನ ಅಧೀನದಲ್ಲಿ ಬರುತ್ತೆ. ಹಾಗಾಗಿ ಸಮಸ್ತ ಭೂತ ಗಣಾದಿ ಸೇವಿತಂ ಕೇತು ಅಂದರೆ ಆ ಭೂತ ಕೇತು ಅಂತ ಹೇಳ್ತಾರೆ. ಹಾಗಾಗಿ ಆ ಭೂತ ಕೇತುಗಳ ವರ್ಗದಲ್ಲಿ ಇರುವಂಥ ಮಾಯಾರೂಪಿ ಈ ಕೇತುವಿನ ಒಂದು ದೋಷ ನಿವಾರಣೆಗೆ ಗಣೇಶನ ಒಂದು ಪ್ರಾರ್ಥನೆ ಬಹಳ ಒಂದು ಪ್ರಭಾವಶಾಲಿಯಾಗಿರುತ್ತೆ. ಗಣೇಶನ ಶ್ಲೋಕ, ಗಣೇಶನ ಮಂತ್ರ, ಗಣೇಶನ ವಿಶೇಷವಾದ ಅನುಷ್ಠಾನಗಳು, ಅಷ್ಟೋತ್ತರ ಶತನಾಮ, ಗಣೇಶನ ಪೂಜೆ ಮಾಡೋದು, ಅಥವಾ ವಿನಾಯಕ ಚೌತಿ ವ್ರತ, ಸಂಕಷ್ಟಾರ ಚೌತಿ ವ್ರತ ಇವೆಲ್ಲ ಮಾಡುತ್ತದೆ ಬಹಳ ಒಂದು ಶ್ರೇಷ್ಠವಾದ ಉಪಾಯ ಆಗಿರುತ್ತೆ. ಹಾಗಾಗಿ ಗಣೇಶನ ಶ್ಲೋಕಗಳು ಬಹಳಷ್ಟು ಜನಪ್ರಿಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಉದಾಹರಣೆಗೆ ಜನಪ್ರಿಯವಾಗಿರುವಂಥದ್ದು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಈ ರೀತಿ ಅನೇಕ ರೀತಿಯ ಸರಳವಾದ ಗಣೇಶನ ಶ್ಲೋಕಗಳು ಇರ್ತವೆ. ಅದರಲ್ಲಿ ನಿಮಗೆ ಗೊತ್ತಿರುವಂಥದ್ದು ಅನುಕೂಲವಾಗೋದು ಸರಿಯಾಗಿ ಉಚ್ಚಾರಣೆ ಮಾಡಲಿಕ್ಕೆ ಬರುವಂಥ ಗಣೇಶನ ಶ್ಲೋಕವನ್ನು ನೀವು ಪ್ರಾರ್ಥನೆ ಮಾಡ್ಬೋದು. ಅದನ್ನು ನೀವು 7 ಬಾರಿ ಆಗಲಿ ಅಥವಾ 21 ಬಾರಿ ಅದನ್ನು ಪಠನೆ ಮಾಡೋದು. 7 ಅನ್ನೋದು ಕೇತುವಿನ ಒಂದು ಸಾಂಕೇತಿಕ ಸಂಖ್ಯೆ, 21 ಅನ್ನೋದು ಗಣೇಶನಿಗೆ ಒಂದು ಪ್ರಿಯವಾದ ಸಂಖ್ಯೆ. ಹಾಗೆ 7, 18 ಅಥವಾ 7, 14 ಅಥವಾ 21 ಈ ಬಾರಿ ನೀವು ಇದನ್ನು ಶ್ಲೋಕವನ್ನು ಪಠನೆ ಮಾಡೋದು. ಅಥವಾ ಓಂ ಗಂ ಗಣಪತಿ ಎನ್ನುವ ಗಣೇಶನ ಮೂಲಮಂತ್ರ ಬಹಳ ಪ್ರಸಿದ್ಧವಾಗಿರುತ್ತೆ. ಓಂ ಗಂ ಗಣಪತಯೇ ನಮಃ ಅನ್ನೋದನ್ನು ಭಕ್ತಿಪೂರ್ವಕವಾಗಿ 108 ಬಾರಿ ಪಠನೆ ಮಾಡೋದ್ರಲ್ಲೂ ಕೇತು ದೋಷ ನಿವಾರಣೆ ಆಗುತ್ತೆ. ಗಣೇಶನ ಅಷ್ಟೋತ್ತರ ಶತನಾಮ ಅಥವಾ ಗಣೇಶನ ದೇವಾಲಯಗಳಿಗೆ ಗರಿಕೆ ಹುಲ್ಲು, ಕೆಂಪು ಬಣ್ಣದ ಹೂಗಳನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡೋದು, ಸಂಕಷ್ಟಾರ ವ್ರತವನ್ನು ಆಚರಣೆ ಮಾಡೋದು ಮುಂತಾದ ಸರಳವಾದ ಗಣೇಶನ ಉಪಾಯಗಳಿಂದ ಒಳ್ಳೆಯದಾಗುತ್ತೆ. ಅಥವಾ ಯಾರಿಗೆ ಆಸಕ್ತಿ ಉಳ್ಳವರು
ಕೇತು ದೋಷ ತುಂಬ ಇದೆ ಅಂತ ಅವರಿಗೆ ಮನಸ್ಸಿಗೆ ಅನ್ನಿಸ್ಕೊಂಡವರು ಅಥವಾ ಜಾತಕದಲ್ಲಿ ಅವರಿಗೆ ಕೇತು ದಶೆ ಅಥವಾ ಜಾತಕದಲ್ಲಿ ಏನಾದರೂ ಇಂತಹ ಕಾಲಸರ್ಪ ಯೋಗ ರಾಹುಕೇತು ದೋಷ ಅಂತ ಇದ್ದವರು ವಿಶೇಷವಾಗಿ ಈ ಕಾಲದಲ್ಲಿ ಈ ಗಣೇಶನ ಹವನ ಅಥವಾ ಅಷ್ಟದ್ರವ್ಯ ಗಣಪತಿ ಹೋಮವನ್ನು ಸಾಮೂಹಿಕವಾಗಿ ದೇವಸ್ಥಾನಗಳಲ್ಲೂ ಮಾಡಿಸ್ಬೋದು ಅಥವಾ ಪ್ರತ್ಯೇಕವಾಗಿ ಮನೆಗಳಲ್ಲಿ ಸಹ ಗಣೇಶನ ಹವನವನ್ನು ಸಹ ಮಾಡಿಸ್ಬೋದು. ಅವರವರಿಗೆ ಒಂದು ವಿವೇಚನೆಗೆ ಬಿಟ್ಟದ್ದು. ಹಾಗಾಗಿ ಗಣೇಶನ ಮಂತ್ರ ಬಹಳ ಒಳ್ಳೆಯದಾಗುತ್ತೆ. ಅದರ ಬಳಿಕ ಗಣೇಶನನ್ನು ಬಿಟ್ಟರೆ ಮತ್ತು ವಿಶೇಷವಾಗಿ ಕೇತು ದೋಷ ನಿವಾರಣಾರ್ಥವಾಗಿ ತಾಯಿ ದುರ್ಗಾದೇವಿ ಮಾತೆ ಅಮ್ಮನವರು, ಹಾಗಾಗಿ ಈ ದುರ್ಗಾದೇವಿ ಅಥವಾ ಯಾವುದೇ ರೀತಿಯ ಅಮ್ಮನವರು ಅಂತ ಆಗುತ್ತೆ. ಅಲ್ಲಿ ಅಣ್ಣಮ್ಮ ದೇವಿ ಇರ್ಬೋದು, ಕಾಳಮ್ಮ, ಚೌಡಮ್ಮ ಅಥವಾ ಚಾಮುಂಡೇಶ್ವರಿ, ಈ ರೀತಿ ಯಾವುದೇ ರೀತಿಯ ಅಮ್ಮನವರ ಸ್ವರೂಪ ಅಂದರೆ ಪಾರ್ವತಿ ಪರಮೇಶ್ವರಲ್ಲಿ ಪಾರ್ವತಿ ಮಹಾಶಕ್ತಿ ಸ್ವರೂಪಿಣಿ ಅಂತ ಹೇಳಿದ್ರೆ, ಹಾಗೆ ಆ ಒಂದು ಶಕ್ತಿ ಸ್ವರೂಪಿಣಿ ಅಮ್ಮನವರ ದುರ್ಗಾದೇವಿ ಒಂದು ಪ್ರಾರ್ಥನೆ ಮಾಡೋದಾಗಲಿ, ದುರ್ಗಾ ಸ್ತೋತ್ರಗಳನ್ನು, ದುರ್ಗಾ ಅಷ್ಟೋತ್ತರ ಶತನಾಮ ಪಠನೆ ಮಾಡೋದು, ಮಂಗಳವಾರದಂದು ದೇವಿಯ ದೇವಾಲಯಗಳಲ್ಲಿ ಸಂದರ್ಶನ ಮಾಡಿ ಅಲ್ಲಿ ಕುಂಕುಮಾರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು, ಅಥವಾ ದೇವಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳುವಂಥದ್ದು, ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ ಮುಂತಾದ ಶ್ಲೋಕಾದಿಗಳನ್ನು ಹೇಳುವಂಥದ್ದು ಕೇತುವಿನ ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ. ಅದೇ ರೀತಿ ಇದಲ್ಲದೆ ಈ ಗಣೇಶ ಮತ್ತು ದುರ್ಗಾದೇವಿ ಅಮ್ಮನವರು ಹೊರತುಪಡಿಸಿ ಈ ಕಾಲಭೈರವೇಶ್ವರ, ವೀರಭದ್ರೇಶ್ವರ, ಮುನೇಶ್ವರ ಜೊತೆಗೆ ಈ ಭೂತ ಮತ್ತು ದೈವಗಳು ಅಂತ ಇರ್ತವೆ. ವಿಶೇಷವಾಗಿ ತುಳುನಾಡಿನ ಪರಿಸರದಲ್ಲಿ ಬರುವಂಥದ್ದು ಭೂತ ದೈವಗಳು ಅವೆಲ್ಲ ಕೇತುವಿನ ಅಧೀನದಲ್ಲಿ ಬರುವಂಥದ್ದಾಗಿರುತ್ತೆ. ರಾಹು, ಸರ್ಪಗಳು ಅಥವಾ ನಾಗಗಳು ರಾಹುವಿನ ಒಂದು ಅಧೀನದಲ್ಲಿ ಬರುವಂಥದ್ದು. ಈ ಭೂತ ದೈವ ಮುಂತಾದವುಗಳು ಇರ್ತವೆ ಅವೆಲ್ಲವೂ ಕೇತುವಿನ ಒಂದು ವ್ಯಾಪ್ತಿಯಲ್ಲಿ ಬರುವಂಥದ್ದು. ಹಾಗಾಗಿ ಆ ಒಂದು ಭೂತ ಆರಾಧನೆ ಆಗಿರ್ಬೋದು, ದೈವ ಆರಾಧನೆ ಮುಂತಾದವುಗಳು ಅಂಥ ಒಂದು ನಿಮ್ಮ ಒಂದು ಹಿರಿಯರು ಅಥವಾ ಕುಟುಂಬದ ಪರಿವಾರದವರು ಆಚರಿಸಿಕೊಂಡಂಥ ಭೂತ ದೈವಾದಿಗಳನ್ನು ನಡೆಸ್ಕೊಂಡು ಬರ್ಬೋದು. ಹಾಗಾಗಿ ಕೇತುವಿನ ದೋಷ ನಿವಾರಣೆಗೆ ಗಣೇಶ, ದುರ್ಗಾ ಅಥವಾ ಕಾಲಭೈರವೇಶ್ವರ, ವೀರಭದ್ರೇಶ್ವರ, ಮುನೇಶ್ವರ, ಭೂತ ದೈವಗಳು, ಗಣಗಳು ಇವನ್ನ ನೀವು ಆರಾಧನೆ ಮಾಡಿಕೊಂಡು ಅದರಿಂದ ವಿಮೋಚನೆಯನ್ನು ಪಡೆಯಬಹುದಾಗಿದೆ. ಇನ್ನು ಕೇತುವಿಗೆ ಸಂಬಂಧಪಟ್ಟ ಶ್ಲೋಕಗಳು ವೇದವ್ಯಾಸ ಭಗವಾನ್ ರಚಿತವಾದ ನವಗ್ರಹ ಶ್ಲೋಕದಲ್ಲಿ ಬರುತ್ತೆ. ಆ ನವಗ್ರಹಗಳ ಸ್ತೋತ್ರವನ್ನು ಒಟ್ಟು 9 ಶ್ಲೋಕಗಳನ್ನು ಹೇಳ್ಬೋದು. ಯಾರಿಗೆ 9 ಶ್ಲೋಕಗಳನ್ನು ಹೇಳುವಂಥ ಒಂದು ಉಚ್ಚಾರ ಬರೋದಿಲ್ಲ, ಸಮಯ ಇಲ್ಲ ಅಥವಾ ವಿವೇಚನೆ ಇಲ್ಲ ಅಂಥವರು ವಿಶೇಷವಾಗಿ ಈ ಕೇತುವಿನ ಸಂಬಂಧಿತವಾದ ಶ್ಲೋಕವನ್ನು ಈ ರೀತಿ ಹೇಳ್ಬೋದು. ಪಲಾಶ್ ಶಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ವಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಪಲಾಶ ಪುಷ್ಪ ಶಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಇದನ್ನು ನೀವು ಅನುಷ್ಠಾನ ಮಾಡಿ ಹೇಳ್ಬೋದು. 7 ಬಾರಿ ಹೇಳ್ಬೋದು, 3 ಬಾರಿ ಹೇಳ್ಬೋದು, ಅಥವಾ 7ರ ಗುಣಕದಲ್ಲಿ 7, 14, 21 ಇಷ್ಟು ಈ ಪಲಾಶ್ ಪುಷ್ಪ ಶಂಕಾಶಂ ಶ್ಲೋಕವನ್ನು ಹೇಳ್ಬೋದಾಗಿದೆ. ಇದು ಸರಳವಾಗಿರುತ್ತೆ. ಇದನ್ನು ಉಚ್ಚಾರಣೆ ಮಾಡಿ ಹೇಳುವಂಥದ್ದು. ಅದೇ ರೀತಿ ಕೇತುವಿನ ಒಂದು ಪೀಡಾ ಪರಿಹಾರ ಸ್ತೋಕ ಅಂತ ಬರುತ್ತೆ. ಅದು ಈ ರೀತಿ ಬರುವಂಥದ್ದು. ಅನೇಕ ರೂಪ ವರ್ಣೈಶ್ಚ ಶತಶೋತ ಸಹಸ್ರಶಃ ಉತ್ಪಾತ ರೂಪೋ ಜಗತಾಂ ಪೀಡಾ ಹರತು ಮೇ ತಮಃ. ಅಂದರೆ ಕೇತು ಒಂದು ಚಿತ್ರ ವಿಚಿತ್ರವಾದ ವರ್ಣಗಳನ್ನು ಸಂಕೇತಿಸ್ತಾನೆ. ಅದರಿಗೆ ಒಂದೇ ಬಣ್ಣ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಯಾವುದು ಬಣ್ಣ ಅಂತ ಅಂದ್ಕೊಂಡಿದ್ರೆ ಅದೇ ಬಣ್ಣ. ಉದಾಹರಣೆಗೆ ನಾವು ಈ ಗೋಸುಂಬೆ ಅಥವಾ ಊಸರವಳ್ಳಿ ಅಂತ ಹೇಳ್ತೀವಿ, ಅದು ಯಾವ ಸ್ಥಳದಲ್ಲಿರುತ್ತೋ ಅದೇ ಸ್ಥಳದ ಬಣ್ಣವನ್ನು ಅದು ಹೊಂದುತ್ತೆ. ಅದೇ ರೀತಿ ಕೇತು ಹಾಗೆ ತನ್ನ ವರ್ಣವನ್ನು ಆತನು ಬದಲಿಸ್ತಾನೆ, ವರ್ಣರಂಜಿತವಾಗಿರುವಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಆತನ ಒಂದು ವ್ಯಕ್ತಿತ್ವವೇ ಹೇಗೆ ಬರುತ್ತೆ ಅದನ್ನು ಪೀಡಾ ಪರಿಹಾರ ಶ್ಲೋಕ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಅನೇಕ ರೂಪ ವರ್ಣೈಶ್ಚ ಶತಶೋತ ಸಹಸ್ರಶಃ ಉತ್ಪಾತ ರೂಪೋ ಜಗತಾಂ ಪೀಡಾ ಹರತು ಮೇ ತಮಃ. ತಮ ಅಂದರೆ ಆತನ ಇನ್ನೊಂದು ಹೆಸರು. ಅದಕ್ಕೆ ತಮವನ್ನು ಗುಣವುಳ್ಳವನು, ತಮೋ ಗುಣ ಉಳ್ಳಂಥವನು ಅಥವಾ ಕತ್ತಲನ್ನು ಇಷ್ಟಪಡುವಂಥವನು ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಒಂದು ಈ ಕೇತುವಿನ ಪೀಡಾ ಪರಿಹಾರ ಶ್ಲೋಕವನ್ನು ಸಹ ನೀವು ಹೇಳ್ಬೋದಾಗಿದೆ. ಅದನ್ನು ನೀವು 3 ಬಾರಿನೋ 7 ಬಾರಿನೋ ರಿಪೀಟ್ ಮಾಡ್ಕೊಂಡು ಹೇಳುವಂಥದ್ದು. ಈ ರೀತಿ ನಿಮಗೆ ಮಂತ್ರ ರೂಪದಲ್ಲೋ ಅಥವಾ ಶ್ಲೋಕ ರೂಪದಲ್ಲೋ ಇಂಥ ದೇವರಗಳ ಸ್ತೋತ್ರ ಅಥವಾ ನವಗ್ರಹಗಳ ಸ್ತೋತ್ರ ಅಥವಾ ಕೇತುವಿನ ಪೀಡಾ ಪರಿಹಾರ ಇದ್ರೆ ಯಾವುದನ್ನು ಹೇಳ್ಬೋದು. ಇನ್ನು ಯಾರಿಗೆ ಈ ಮೂಲ ಮಂತ್ರ ಬೀಜ ಮಂತ್ರದಲ್ಲಿ ಆಸಕ್ತಿ ಇರುತ್ತೆ ಅಂಥವರು ಕೇತುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರ ಈ ರೀತಿ ಬರುತ್ತೆ. ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ. ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ. ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ. ಈ ಮೂಲ ಮಂತ್ರವನ್ನು ನೀವು 21 ಬಾರಿ ಆಗಲಿ 108 ಬಾರಿ ಆಗಲಿ ಅದನ್ನು ಪಠನೆ ಮಾಡ್ಬೋದಾಗಿದೆ. ಇದು ಕೇತುವಿನ ಮೂಲ ಮಂತ್ರ. ಹಾಗಾಗಿ ಇವೆಲ್ಲ ನೀವು ಪ್ರಾರ್ಥನಾ ಮಾರ್ಗವನ್ನು ಅನುಷ್ಠಾನ ಮಾಡುವಂಥದ್ದು. ಇನ್ನು ದಾನ ಧರ್ಮದ ಮಾರ್ಗದ ಆಸಕ್ತಿ ಉಳ್ಳವರಿಗೆ, ಆರ್ಥಿಕವಾಗಿ ಸಬಲವರಿಗೆ ಕೇತುವಿನ ಧಾನ್ಯವಾದ ಹುರುಳಿಕಾಳು ಅಥವಾ ಹಾರ್ಸ್ ಗ್ರಾಮ್ ಅಂತ ಬರುತ್ತೆ. ಅಂಥ ಹುರುಳಿಕಾಳನ್ನು ನೀವು ಇಂಥ ಒಂದು ಯಾವುದಾದ್ರು ಅನ್ನದಾನ ನಡೆಸುವ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಆಶ್ರಮಗಳಿಗೆ, ಬಡಬಗ್ಗರಿಗೆ ಕೇತುವಿನ ಹುರುಳಿಕಾಳನ್ನು ದಾನ ಕೊಡಬೇಕು. ಜೊತೆಗೆ ಹುರುಳಿಕಾಳಿನ ಜೊತೆಗೆ ಇತರ ಧಾನ್ಯಗಳು ಅಂದರೆ ಆಹಾರ ಧಾನ್ಯಗಳು, ಉದಾಹರಣೆಗೆ ಅಲ್ಲಿ ಅಕ್ಕಿ, ಬೇಳೆ, ಗೋಧಿ ಅಥವಾ ಗೋಧಿ ಹಿಟ್ಟು ಮುಂತಾದ ಸಹ ದಾನವಾಗಿ ಕೊಡ್ಬೋದು. ಅದು ಒಂದನ್ನೇ ಕೊಡಬೇಕಂತ ಏನು ರೂಲ್ಸ್ ಏನಿಲ್ಲ. ಆದರೆ ಕೇತುವಿನ ವಿಶೇಷವಾದ ಧಾನ್ಯ ಅಲ್ಲಿ ಹುರುಳಿಕಾಳು ಆಗಿರುತ್ತೆ. ಅಂಥ ಧಾನ್ಯವನ್ನು ದಾನ ಕೊಡೋದು. ಇನ್ನು
ಯಾರಿಗಾದರೂ ಚಿಕಿತ್ಸೆಗೆ ಸಹಾಯ ಮಾಡೋದು, ಯಾರಿಗಾದರೂ ಒಂದು ತೀರ್ಥಯಾತ್ರೆಗೆ ಸಹಾಯ ಮಾಡೋದು, ಅಥವಾ ಯಾರಿಗಾದರೂ ಒಂದು ಶುಭ ಕಾರ್ಯಗಳ ಯಾವುದೋ ಒಂದು ಖರ್ಚನ್ನು ವಹಿಸ್ಕೊಳ್ಳೋದು. ಉದಾಹರಣೆಗೆ ಯಾವುದೋ ಒಂದು ತೀರಾ ನಿರ್ಗತಿಕರ ಬಡವರೊಂದು ಮದುವೆ ಆಗುತ್ತೆ, ಅವರಿಗೆ ಅವರ ಒಂದು ಶಾಮಿಯಾನದ ಖರ್ಚು, ಅಥವಾ ಮದುವೆಗೆ ಸಂಬಂಧಪಟ್ಟ ಇನ್ನಿತರ ಯಾವುದೇ ಸಾಂಸ್ಕೃತಿಕ ಖರ್ಚು, ಇನ್ನಿತರ ಕೇಟರಿಂಗ್ನಂಥ ಖರ್ಚು, ಇದು ಯಾವುದೋ ಒಂದು ಅಂಥ ಒಂದು ಬಡ ಬಗ್ಗರ ಅಶಕ್ತರ ನಿರ್ಬಲರ ಒಂದು ಶುಭ ಕಾರ್ಯಗಳಿಗೆ, ಅಥವಾ ಅವರ ಏನಾದರೂ ಒಂದು ಮನೆಯಲ್ಲಿನ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನಿಮ್ಮಿಂದ ಆಗುವಂಥ ಯಾವುದೇ ಒಂದು ವಸ್ತುವನ್ನು ಸ್ಪಾನ್ಸರ್ ಮಾಡೋದಾಗಲಿ, ಹೆಲ್ಪ್ ಮಾಡೋದಾಗಲಿ, ಅದು ಸಹ ಒಂದು ಕೇತುವಿನ ಒಂದು ಆಸಕ್ತಿಯಲ್ಲಿ ಬರುತ್ತೆ. ಹಾಗಾಗಿ ಇಂಥ ಒಂದು ವಿಚಾರಗಳಿಗೆ ಅನೇಕ ರೀತಿಯ ಮಾರ್ಗಗಳಿವೆ, ಪರಿಹಾರ ಉಪಾಯಗಳಿವೆ. ನಿಮ್ಮ ಒಂದು ಶಕ್ತಿ ಅನುಸಾರ ಇಂಥ ಒಂದು ಭಕ್ತಿಯನ್ನಾಗಲಿ ದಾನವನ್ನಾಗಲಿ ಧರ್ಮವನ್ನು ಮಾಡುತ್ತಾ ಬನ್ನಿ. ಯಾರಿಗೂ ಈ ಕೇತುವಿನ ಒಂದು ಸಿಂಹದ ರಾಶಿಯ ಗೋಚಾರ ಕಾಲದಲ್ಲಿ ಯಾವುದೇ ರೀತಿಯ ತೊಂದರೆಗಳು, ಬಾಧೆಗಳು, ಪೀಡೆಗಳು, ದೃಷ್ಟಿಗಳು ಬಾರದಿರಲಿ. ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಯಾರ್ಯಾರಿಗಳಿಂದ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ತಮಗೆಲ್ಲರಿಗೂ ನವಗ್ರಹಗಳ ಕೃಪೆಯಿಂದ ಭಗವಂತನ ಆಶೀರ್ವಾದದಿಂದ ಆಯುರ್ವೇದ ಶಕೀರ್ತಿ ಜಾಲ ಸಿದ್ಧಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.